ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಸಕಲ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಈ ಮನುಷ್ಯನ ಪರಂಪರೆಯಲ್ಲಿ ಸಾಧಾರಣವಾಗಿ ವಿಶೇಷವಾಗಿ ಅದು ಜಗತ್ತಿನಾದ್ಯಂತವೂ ಇದೆ, ಆದರೆ ಇಂಡಿಯಾದಲ್ಲಿ ಅದು ವಿಶೇಷವಾದಂಥದ್ದು. ಸೈಂಟಿಫಿಕ್ ರೀಸನ್ನೊಂದಿಗೂ ಅದು ವಿಶೇಷವಾಗಿರುತ್ತೆ. ಅನೇಕ ರೀತಿಯ ಸಿದ್ಧಿದಾರಗಳನ್ನು ನಾವು ಕಟ್ಕೊಳ್ತೀವಿ. ಇಂತಹ ಸಿದ್ಧಿದಾರಗಳನ್ನು ಕಟ್ಟಿಕೊಂಡಾಗ ವಿಶೇಷವಾದಂಥ ಒಂದು ಪರಿಣಾಮವನ್ನು ನಾವು ಕೊಡೋದಕ್ಕೆ ತನ್ನದೇ ಆದಂಥ ರೀತಿಯಲ್ಲಿ ಮನುಷ್ಯನ ಜೈವಿಕ ಕೆಮಿಸ್ಟ್ರಿಯೊಂದಿಗೆ ಅದು ಹೊಂದಿಕೊಂಡಾಗ ಅನೇಕ ರೀತಿಯ ಬದುಕಿನ ಸಂದರ್ಭದ ಒಳಿತುಗಳು, ಅದು ಆರೋಗ್ಯದ ಸಂದರ್ಭದಲ್ಲಿರಲಿ ಅಥವಾ ನಮ್ಮ ಯಾವುದೇ ರೀತಿಯ ಆರ್ಥಿಕವಾದಂಥ ಸಂಬಂಧದ ವಿಚಾರದಲ್ಲಿರಲಿ, ನಮ್ಮ ಜೀವನದ ಸುಖದ ಬಗೆಗಾಗಿನ ವಿಚಾರ ಇರಲಿ, ಅಥವಾ ಯಾವುದೇ ರೀತಿಯ ಸಾಧನೆಯ ಪ್ರಪಂಚಕ್ಕೆ ನಮ್ಮನ್ನು ಅಡಿ ಇಡಿಸುವುದರ ಮೂಲಕವಾಗಿ ಪಡೆಯಬಹುದಾದ ಯಶಸ್ಸನ್ನು ಸಂಪಾದಿಸಿಕೊಡುವುದಕ್ಕಾಗಿರಲಿ, ವಿಶೇಷವಾದ ಪರಿಣಾಮವನ್ನು ಈ ಸಿದ್ಧಿದಾರಗಳು ಒದಗಿಸ್ತವೆ. ಈಗ ಈ ಸಿದ್ಧಿದಾರಗಳು, ನಾನು ಮೇಷರಾಶಿಯಿಂದ ಎಲ್ಲ ದ್ವಾದಶ ರಾಶಿಗಳವರೆಗೂ ಸಿದ್ಧಿದಾರಗಳು ಯಾವ ಯಾವ ರಾಶಿಗೆ ಇಂತಿಂತಹ ದಾರವನ್ನು ಕಟ್ಟಿಕೊಳ್ಳುವುದು ಸೂಕ್ತ ಅನ್ನುವಂಥದ್ರ ಬಗ್ಗೆ ಕೆಲವು ಚರ್ಚೆಯನ್ನು ಮಾಡ್ತೇನೆ. ಮೇಷರಾಶಿಯವರಿಗೆ ವಿಶೇಷವಾಗಿ ಲಕ್ಷ್ಮೀ ಗಣಪತಿ ಸಿದ್ಧಿದಾರ ಅನ್ನುವಂಥದ್ದನ್ನು ಕಟ್ಟಿಕೊಂಡ್ರೆ ಇದು ಬದುಕಿನ ಸಂದರ್ಭದ ಅನೇಕ ಕ್ಲೇಶಗಳನ್ನು, ಬಹುಮುಖ್ಯವಾಗಿ ಕ್ಲೇಶಗಳು ಯಾವುದು ಇರುತ್ತೆ, ಅದು ನಾನು ಈಗಾಗಲೇ ಪ್ರಸ್ತಾಪಿಸಿದಂತೆ ಅದು ಮನುಷ್ಯನ ಸಂದರ್ಭದ ಅಶಾಂತಿ ಇರಲಿ ಅಥವಾ ಆರ್ಥಿಕ ವಿಚಾರಗಳಿರಲಿ, ಜೀವನದ ಸಂದರ್ಭದಲ್ಲಿ ಏಳಿಗೆ ಎನ್ನುವಂಥದ್ದು ನಾವೇನು ನಿರೀಕ್ಷೆ ಮಾಡ್ತೇವೆ, ಅದಕ್ಕೆ ತೊಂದರೆ ಬಂದಾಗ ಈ ದಾರ ಖಂಡಿತವಾಗಿ, ಅಂದರೆ ಈ ಸಿದ್ಧಿದಾರ ಅಂದರೆ ಏನೋ ಅದು ಬರೀ ದಾರ ಅಲ್ಲ. ನಮ್ಮ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ಸಿದ್ಧಿದಾರ ಅಥವಾ ಸಿದ್ಧಿ ಸೂತ್ರ ಇದು ಅನೇಕ ರೀತಿಯ ಆರ್ಷೇಯವಾದ ನಂಬಿಕೆಯೊಂದಿಗೆ ಜೀವನದ ಸಂದರ್ಭದಲ್ಲಿ ನಮ್ಮ ಜೈವಿಕ ವೈಬ್ರೇಷನ್ಗಳನ್ನು ಪಾಸಿಟಿವ್ ಒಂದು ವಿಚಾರಕ್ಕೆ ಕನೆಕ್ಟ್ ಮಾಡುವಂತಹ ರೂಪದಲ್ಲಿ ತನ್ನದೇ ಆದಂತಹ ದಾರಿಯನ್ನು ನಿರ್ಮಿಸಿಕೊಡುವುದರ ಮೂಲಕ ಇದು ಏನು ಮಾಡುತ್ತೆ, ಒಂದು ರೀತಿಯ ಏಳಿಗೆಗೆ ಕಾರಣವಾಗುತ್ತೆ. ಮೇಷರಾಶಿಯವರಿಗೆ ವಿಶೇಷವಾಗಿ ಮೇಷರಾಶಿಯವರ ಸಂದರ್ಭದ ಒಂದು ಕಾಂಟ್ರಾಸ್ಟ್ ಏನು ಅಂತಂದರೆ, ಮೇಷರಾಶಿಯ ಯಜಮಾನ ಕುಜನಾದರೂ ಈ ಮೇಷರಾಶಿಯಲ್ಲಿ ಅಡಕವಾಗಿರುವಂತಹ 3 ನಕ್ಷತ್ರಗಳ ಪಾರ್ಟ್ಸ್ ಏನಿದೆ, ಒಂದು ಅಶ್ವಿನಿ ನಕ್ಷತ್ರದ 4 ಭಾಗಗಳು, ಅಥವಾ ಈ ಒಂದು ಭರಣಿ ನಕ್ಷತ್ರದ 4 ಭಾಗಗಳು, ಹಾಗೂ ಕೃತ್ತಿಕಾ ನಕ್ಷತ್ರದ 1 ಭಾಗ. ಅಂದರೆ ಈ ಅಶ್ವಿನಿ ನಕ್ಷತ್ರ ಅನ್ನುವಂಥದ್ದು ರೌದ್ರಂ ರೌದ್ರಾಂತಕಂ ಘೋರಂ, ಇಂತಹ ಘೋರ ಸ್ವರೂಪದ ಒಂದು ಕೇತುವಿನ ಯಜಮಾನತ್ವದಲ್ಲಿರುವಂಥದ್ದಾದರೆ, ಭರಣಿ ನಕ್ಷತ್ರ ಶುಕ್ರನ ಸಂಬಂಧವಾದಂಥ ಒಡೆತನದಲ್ಲಿ ಅದಿರುತ್ತೆ. ಶುಕ್ರ ಅಂದರೆ ಏನು, ಅದು ಸಾಕ್ಷಾತ್ ದೇವಿ. ಅಂದರೆ ನಾವು ಆರ್ಷೇಯವಾದ ಕಲ್ಪನೆಯಲ್ಲಿ ಶುಕ್ರನನ್ನು ದೇವಿಯ ಸ್ವರೂಪದಲ್ಲಿ ನಾವು ಕಾಣುವಂಥದ್ದು ಏನಿರುತ್ತೆ. ಇಲ್ಲಿ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಬಹಳ ಮಹತ್ವದ ಒಂದು ಅಂಶವನ್ನು ಇದು ಏನು ಮಾಡುತ್ತೆ, ಹೆರಾರ್ಡ್ ಮಾಡುತ್ತೆ. ಹಾಗೆಯೇ ಈ ಒಂದು ಕೃತ್ತಿಕಾ ನಕ್ಷತ್ರದ ಭಾಗ ಏನಿದೆ, ಇದು ಸೂರ್ಯನ ಒಡೆತನದಲ್ಲಿ ಬರುವಂಥದ್ದು. ಹಾಗಾಗಿ ಈ ಸೂರ್ಯ ಮತ್ತು ಕೇತು ಪರಸ್ಪರ ವೈರಿಗಳು, ಹಾಗೆಯೇ ಶುಕ್ರ ಮತ್ತು ಸೂರ್ಯ ಪರಸ್ಪರ ವೈರಿಗಳು, ಹಾಗೆಯೇ ಕೇತು ಶುಕ್ರನಿಗೂ ಕೂಡ ವೈರಿ. ಹಾಗಾದರೆ 3 ಪರಸ್ಪರ ವೈರಿಗಳಾದಂತಹ ನಕ್ಷತ್ರಗಳ ಒಂದು ಅಡಕವಾಗಿರುವಂತಹ ಈ ಒಂದು ಮೇಷರಾಶಿ ಕುಜನ ಒಂದು ಸಂದರ್ಭದಲ್ಲಿ, ಕುಜನ ಒಂದು ಕ್ಯಾಪ್ಟನ್ಶಿಪ್ನಲ್ಲಿ, ಅಂದರೆ ಕುಜ ಮೇಷರಾಶಿಯ ಯಜಮಾನ. ಹಾಗಾಗಿ ಈ ಕುಜನ ಸಂದರ್ಭ ಏನಿರುತ್ತೆ, ಕುಜನೂ ಕೂಡ ಕೇತುವಿನ ಜೊತೆಗೆ ಒಂದು ಅಲ್ಪ ಸ್ವಲ್ಪವಾದಂತಹ ಒಂದು ಹೊಂದಾಣಿಕೆಯಲ್ಲಿ ಕುಜ ಇರ್ತಾನೆ. ಆದರೆ ಶುಕ್ರನ ಜೊತೆ ಸಹಸಹ ಇವನಿಗೆ ಒಳ್ಳೆಯದಾದಂಥ ಸಂಬಂಧ ಇರೋದಿಲ್ಲ. ಇನ್ನು ಸೂರ್ಯನ ಜೊತೆಗೆ ಹಾರ್ದಿಕವಾದಂತಹ ಸಂದರ್ಭ ಇರುತ್ತೆ. ಹಾರ್ದಿಕತೆ, ಸೂರ್ಯ ಮತ್ತು ಕುಜರು
ಬಹಳ ಅನ್ಯೋನ್ಯವಾದಂಥ ಸಂಬಂಧವನ್ನು ಹೊಂದಿದಂಥ ಮಿತ್ರರು. ಹಾಗಾಗಿ ಒಬ್ಬ ಮಿತ್ರನೊಂದಿಗೆಯೋ ಇನ್ನೊಬ್ಬ ಅರೆಬರೆ ಮಿತ್ರನೊಂದಿಗೆಯೋ ಇನ್ನೊಂದು ಸರ್ವತ್ರವಾದಂಥ ವೈರ್ಯ ಆದಂಥ ಶುಕ್ರನ ಸಹಯೋಗತ್ವದಲ್ಲೂ ಇರಬೇಕಾದಂಥ ಅನಿವಾರ್ಯ ಸ್ಥಿತಿ ಇದ್ದಾಗ ನಮ್ಮ ಸಂದರ್ಭದ ಗ್ರಹಗಳ ವಿಚಾರಗಳು ಅಷ್ಟೊಂದು ರೀತಿಯ ಪರಿಣಾಮಕಾರಿಯಾಗಿರದೆ ಹೋದಂತಹ ಸಂದರ್ಭ ಮೇಷರಾಶಿಯವರಿಗೆ ಒದಗಿದರೆ ಆರ್ಥಿಕವಾದಂತಹ ಸ್ಥಿತಿಗತಿಗಳ ಸಂದರ್ಭದಲ್ಲಿ ಈ ಒಂದು ವಿಚಾರ ಅದು ಸ್ಫುಟಗೊಳ್ತಾ ಇದೆ ಅಂತಾದರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ಲಕ್ಷ್ಮಿಯ ಅನುಗ್ರಹದೊಂದಿಗೆ ಪೂರ್ಣವಾದಂತಹ ಒಂದು ಗಣೇಶ ಸಿದ್ಧಿದಾರವನ್ನು, ಹಾಗಾಗಿ ಇಲ್ಲಿ ಈ ಸಿದ್ಧಿದಾರದಲ್ಲಿ ಅಡಕವಾಗಿರುವಂಥದ್ದೇನು, ಕೇತುವನ್ನು ಸಂಪ್ರೀತಗೊಳಿಸಬಹುದಾದಂತಹ ಗಣೇಶ. ಯಾಕೆಂದರೆ ಕೇತುವನ್ನು ನಾವು ನಮ್ಮ ಪರಂಪರೆಯಲ್ಲಿ ಗಣೇಶನನ್ನಾಗಿ ನಾವು ಏನು ಮಾಡ್ತೇವೆ, ಅವನನ್ನು ಗ್ರಹಿಸ್ತೇವೆ. ಅಂದರೆ ಕೇತುವನ್ನು ಸಂಕೇತಿಸುವಂಥವನು ವಿಘ್ನ ನಿವಾರಕನಾದಂಥ ಗಣೇಶ. ಹಾಗೆಯೇ ಈ ಒಂದು ಲಕ್ಷ್ಮಿ ಶುಕ್ರನನ್ನು ಸಂಕೇತಿಸುವಂತಹ ಒಂದು ದೇವತೆಯಾಗಿದ್ದಾಳೆ. ಹಾಗಾಗಿ ಈ ಎಲ್ಲದರ ಸ್ವರೂಪದಲ್ಲಿಯೂ ಆರ್ಥಿಕವಾದಂತಹ ಸ್ಥಿತಿಗತಿಗಳು ಕೇವಲ ಈ ಸಿದ್ಧಿದಾರ ಅನ್ನುವಂಥದ್ದೇನು, ಗಣೇಶ ಲಕ್ಷ್ಮಿ ಸಿದ್ಧಿದಾರ ಏನಿದೆ ಇದು ಬಹು ಒಂದು ಸಮತೋಲನವಾದ ದೃಷ್ಟಿಯಲ್ಲಿ ಜೀವನದ ಸಂದರ್ಭದ ಅನೇಕ ವಿಘ್ನಕಾರಕ ಸನ್ನಿವೇಶಗಳನ್ನು ದೂರ ಮಾಡುವುದಕ್ಕೂ, ಹಾಗೆಯೇ ಬದುಕಿನ ಸಂದರ್ಭಕ್ಕೆ ಆರ್ಥಿಕವಾದಂಥ ಸಿದ್ಧಿ, ಬದುಕಿನಲ್ಲಿ ಕೇವಲ ಹಣ ಇದ್ದರೆ ಮಾತ್ರ ಸುಖ ಸಿಗತ್ತೆ ಅನ್ನುವಂಥದ್ದು ಖಂಡಿತ ಅಸತ್ಯವಾದರೂ ಕೂಡ ಹಣ ಅನ್ನುವಂಥದ್ದು ಬಹುತೇಕವಾಗಿ ಒಬ್ಬಳ ಜೀವನವನ್ನು ಸುಮಾರು 60% ಜೀವನವನ್ನು ಗೆಲ್ಲಿಸೋದಕ್ಕೆ ಹಣ ಮುಖ್ಯವಾಗಿ ಬೇಕಾಗುತ್ತೆ. ಆದರೆ ಹಣವನ್ನು ನಾವು ಸಂಪಾದಿಸುವಂತಹ ನಮ್ಮ ಕ್ರಿಯೆಯಲ್ಲಿ ಆಗಾಗ ಬರುತ್ತಿರುವಂಥ ವಿಘ್ನಗಳನ್ನು ಕಂಡಾಗ ಏನಾಗುತ್ತೆ, ವಿಘ್ನವನ್ನು ನಿವಾರಿಸಬಹುದಾದಂಥ, ವಿಘ್ನ ನಿವಾರಣೆಯೊಂದಿಗೆ ಆರ್ಥಿಕ ಸಿದ್ಧಿಯನ್ನು ಕೊಡಬಹುದಾದಂತಹ ಈ ಒಂದು ಗಣೇಶ ಲಕ್ಷ್ಮಿ ಸಿದ್ಧಿ ದಾರ ಏನಿದೆ ಇದು ಕಟ್ಟಿಕೊಳ್ಳುವುದರ ಮೂಲಕ, ಇದನ್ನು ವಿಶೇಷವಾಗಿ ಮಣಿಕಟ್ಟಿಗೆ, ಬಲಗೈಯ ಮಣಿಕಟ್ಟಿಗೆ ಇದನ್ನು ಕಟ್ಕೊಳ್ಬೇಕು. ಈ ದಾರದ ಶಕ್ತಿ ಇದರಲ್ಲಿ ಅಡಕವಾಗಿರುವಂಥದ್ದೇನಿಲ್ಲ. ಕೇತುವಿನ ಅಂದರೆ ಗಣೇಶನ ಬಗೆಗಾಗಿನ ಅನೇಕ ಒಳ್ಳೆಯ ವೈಬ್ರೇಷನನ್ನು ಕೊಡಬಹುದಾದಂತಹ ಒಂದು ತಾಂತ್ರಿಕ ಸ್ವರೂಪದಲ್ಲಿ ಒದಗಿಸಿದಂತಹ ಮಂತ್ರಗಳನ್ನು ಇದರಲ್ಲಿ ಘನೀಕರಿಸುವುದರ ಮೂಲಕ ಲಕ್ಷ್ಮಿಯ ಸಂಬಂಧವಾದಂತಹ ಎಲ್ಲ ಮಂತ್ರಗಳನ್ನು ಅನೇಕ ಸಿದ್ಧಿಯ ರೂಪದಲ್ಲಿ ಘನೀಕರಿಸುವುದರ ಮೂಲಕ, ಅಷ್ಟೇ ಅಲ್ಲ ಜ್ಞಾನಕ್ಕೆ ಪ್ರಚೋದನಕಾರಿಯಾದಂತಹ ಸೂರ್ಯನ ಮಂತ್ರವನ್ನು ಇದರಲ್ಲಿ ಘನೀಕರಿಸುವುದರ ಮೂಲಕ ಈ ಮೂರು ಸಂಯುಕ್ತ ಶಕ್ತಿಗಳು ಈ ದಾರದಲ್ಲಿ ಅಡಕವಾದಾಗ ನಮ್ಮ ಜೀವನದ ಸಂದರ್ಭ ನಿರ್ವಿಘ್ನವಾಗಿ ಆರ್ಥಿಕತೆಯ ಒಂದು ಸಂಪೂರ್ಣವಾದಂಥ ಚೈತನ್ಯವನ್ನು ಪಡೆಯೋದಕ್ಕೆ ಇದು ದಾರಿ ಮಾಡಿಕೊಡುತ್ತೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಸೂರ್ಯ ಬಹುನಿಟ್ಟಿನಲ್ಲಿ ವಿಶೇಷವಾದಂತಹ ಅನೇಕ ಘಟಕಗಳನ್ನು ರಿಪ್ರೆಸೆಂಟ್ ಮಾಡುವಂತಹ ಒಂದು ಗ್ರಹವಾಗಿದ್ದಾನೆ. ಇದು ನಮ್ಮ ಆಧುನಿಕ ಸೈನ್ಸಿನ ಪ್ರಕಾರ ಸೂರ್ಯ ಹೇಳುವಂಥವನು ನಕ್ಷತ್ರವಾದರೂ ಕೂಡ ಭಾರತೀಯ ಜ್ಯೋತಿಷ್ಯ ಪರಂಪರೆಯಲ್ಲಿ ಭೂಮಿಯನ್ನು ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡಾಗ ಸೂರ್ಯನೂ ಕೂಡ ಒಂದು ಗ್ರಹವಾಗ್ತಾನೆ, ಚಂದ್ರ ಉಪಗ್ರಹವಾದರೂ ಕೂಡ ಗ್ರಹವಾಗ್ತಾನೆ. ಹಾಗಾಗಿ ಸೂರ್ಯನ ಸಂಬಂಧವಾದಂತಹ ಒಂದು ಬ್ಲೆಸ್ಸಿಂಗ್ ಅಥವಾ ಒಂದು ಅನುಗ್ರಹ ನಮಗಿದೆ ಅಂತಾದರೆ ಆರೋಗ್ಯದ ವಿಚಾರದಲ್ಲಿಯೂ, ಜ್ಞಾನದ ವಿಚಾರದಲ್ಲಿಯೂ, ತೇಜಸ್ಸಿನ ವಿಚಾರದಲ್ಲಿಯೂ, ಲವಲವಿಕೆ ವಿಚಾರದಲ್ಲಿಯೂ ಅನೇಕ ರೀತಿಯ ಸಿದ್ಧಿ ನಮ್ಮ ಮನುಷ್ಯನ ಸಂದರ್ಭದಲ್ಲಿ ಸಿಗೋದಕ್ಕೆ ಅದು ಅನುವು ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ನಾವು ಸೂರ್ಯನನ್ನು ಕೇಳ್ಕೊಳ್ಳುವಂಥದ್ದೇನು, ಓಂ ಭೂರ್ಭುವಸ್ವಃ ತತ್ಸವಿತೃವರೆಣ್ಯಂ, ನಾವು ಹೀಗೆ ಕೇಳ್ಕೊಳ್ತಾ ಏನು ಹೇಳ್ತೀವಿ, ಧಿಯೋ ಯೋನ ಪ್ರಚೋದಯಾತ್, ಗಾಯತ್ರಿ ಮಂತ್ರವನ್ನು ನಾವು ಹೇಳುವುದರ ಮೂಲಕವಾಗಿ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದರ ಮೂಲಕವಾಗಿ ನಾವು ಕೇಳ್ಕೊಳ್ಳುವಂಥದ್ದೇನು, ನಾವು ಅವನಲ್ಲಿ ಹಣವನ್ನು ಕೇಳೋದಿಲ್ಲ ಅಥವಾ ಅವನಲ್ಲಿ ಯಾವುದೇ ರೀತಿಯ ಒಂದು ಜೀವನದ ಸಂದರ್ಭದ ಆಡಂಬರವನ್ನು ಕೇಳೋದಿಲ್ಲ, ಯಾವುದೇ ರೀತಿಯ ಒಂದು ಮೋಜು ಮಸ್ತಿಯ ಯಾವುದೇ ಒಂದು ವಿಷಯಾಧಾರಿತವಾದಂತಹ ಸೌಖ್ಯಕ್ಕಾಗಿ ಕೇಳೋದಿಲ್ಲ. ಜ್ಞಾನವನ್ನು ಪ್ರಚೋದಿಸು, ಯಾಕೆಂದರೆ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದರ ಮೂಲಕವಾಗಿ ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಸಂಪಾದಿಸಿಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಮೂಲ ಶಕ್ತಿ ಮನುಷ್ಯನಿಗೆ ಏನಾಗುತ್ತೆ, ಅದು ಸಿದ್ಧಿಸುತ್ತೆ. ಹಾಗಾಗಿ ಈ ದಾರ ವಿಶೇಷವಾಗಿ ಆರ್ಥಿಕ ಚೈತನ್ಯವನ್ನು, ಜ್ಞಾನದ ಚೈತನ್ಯವನ್ನು ಪಡೆಯುವಾಗ
ನಿರ್ವಿಘ್ನಕಾರಕವಾಗಿ ಪ್ರತಿಯೊಂದನ್ನು ಪಡೆಯೋದಕ್ಕೆ ಬೇಕಾದಂತಹ ಶಕ್ತಿಯನ್ನು ವಿಶೇಷವಾದಂತಹ ಈ ಒಂದು ಲಕ್ಷ್ಮೀ ಗಣಪತಿ ಸಿದ್ಧಿ ಸೂತ್ರ ಏನಿದೆ ನಮ್ಮ ಜೀವನದಲ್ಲಿ ಅದನ್ನು ಸಂಪಾದಿಸ್ಕೊಳ್ಳಿಕ್ಕೆ ಈ ಲಕ್ಷ್ಮೀ ಗಣಪತಿ ಸಿದ್ಧಿ ಸೂತ್ರದ ಮೂಲಕವಾಗಿ, ಈ ಸೂತ್ರ ಅಂದರೆ ನಾನು ಮೊದಲೇ ಹೇಳಿದಂತೆ ಕೇವಲ ಒಂದು ದಾರ ಅಲ್ಲ, ಕೇವಲ ಒಂದು ಸೂತ್ರ ಅಲ್ಲ, ಅನೇಕ ರೀತಿಯ ಒಂದು ಶಕ್ತಿಯ ಘಟಕವಾಗಿ ನಿಂತಹ ಒಂದು ಪರಿಪೂರ್ಣವಾದಂತಹ ಒಳಿತಿನ ಕುಂಭವಾಗಿರುತ್ತೆ. ಇದು ನಮ್ಮ ಏನು ಅಂತಂದರೆ ಈ ನಾಡಿಗಳೇನಿರುತ್ತೆ ನಮ್ಮ ಮಣಿಕಟ್ಟಿನಲ್ಲಿ ಇರುವಂಥದ್ದು, ನಾವು ಹೃದಯದ ಬಡಿತವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಡಾಕ್ಟ್ರು ಕೂಡ ನಮ್ಮ ನಾಡಿಯ ಬಡಿತವನ್ನು ಅವರು ನೋಡುವುದರ ಮೂಲಕವಾಗಿ ಒಬ್ಬ ವ್ಯಕ್ತಿಯ ಸಂಬಂಧವಾದಂತಹ ಆರೋಗ್ಯದ ಒಂದು ಮೂಲ ನೆಲೆ ಹೇಗಿದೆ ಅನ್ನುವಂಥದ್ದರ ಒಂದು ಸಣ್ಣ ಚಿತ್ರಣವನ್ನು ಪಡ್ಕೊಳ್ತಾರೆ. ಹಾಗಾಗಿ ಈ ಒಂದು ಸಿದ್ಧಿ ಸೂತ್ರ, ಈ ಒಂದು ಗಣೇಶ ಲಕ್ಷ್ಮೀ ಸಿದ್ಧಿ ಅಂತ ಸೂತ್ರ ಏನಿರಬೇಕಾಗತ್ತೆ ಅದನ್ನು ಬಲಗೈ ಮಣಿಕಟ್ಟಿಗೆ ಅದನ್ನು ಕಟ್ಟಿಕೊಳ್ಬೇಕಾಗತ್ತೆ. ಕಟ್ಟಿಕೊಳ್ಳುವುದರ ಮೂಲಕವಾಗಿ ಜ್ಞಾನಾರ್ಜನೆಗೂ ಆರ್ಥಿಕ ಅಭಿವೃದ್ಧಿಗೂ ಅಷ್ಟೇ ಅಲ್ಲ, ನಿರ್ವಿಘ್ನದಾಯಕವಾಗಿ ಇವೆಲ್ಲವನ್ನು ಸಂಪಾದಿಸಲಿಕ್ಕೂ ಅನುಕೂಲವಾದಂತಹ ಒಂದು ಅದ್ಭುತ ಸನ್ನಿವೇಶ ನಿರ್ಮಾಣವಾಗುತ್ತೆ. ಜೀವನದ ಸಾಫಲ್ಯಕ್ಕೆ ಇದು ದಾರಿ ಮಾಡಿಕೊಡುತ್ತೆ. ನಮಸ್ಕಾರ. ಕೆಲವು ಸಿದ್ಧಿ ಸೂತ್ರಗಳ ಬಗೆಗೆ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಹಾಗಾದರೆ ವೃಷಭ ರಾಶಿಯ ಸಂಬಂಧವಾದಂತಹ ಒಂದು ಸಿದ್ಧಿ ಸೂತ್ರ ಹೇಗಿರಬೇಕು ಅಂತ ಕೇಳಿದರೆ, ಆನಂದ ಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ನಾವು ಧರಿಸುವುದರ ಮೂಲಕ ಹಣಕಾಸಿನ ವಿಚಾರದಲ್ಲಿ ಅನೇಕ ರೀತಿಯ ಅಭ್ಯುದಯಗಳನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಬೇಕಾದಂತಹ ಒಂದು ವೇದಿಕೆ ಏನಾಗುತ್ತೆ, ನಿರ್ಮಾಣವಾಗುತ್ತೆ. ಇವತ್ತು ನಮ್ಮ ಆರ್ಥಿಕವಾದಂಥ ಯಾವುದೇ ವಿಚಾರ ನಮ್ಮಲ್ಲಿ ಸಂಗ್ರಹವಾದರೂ ಆ ಮೂಲಕವಾಗಿ, ಹಣದ ಮೂಲಕವಾಗಿ ಒಂದು ಆನಂದ ಸಿಗಬೇಕು. ಆನಂದ ಸಿಗಬೇಕಾದರೆ ನಮಗೆ ನಮ್ಮದೇ ಆದಂತಹ ಆರೋಗ್ಯದ ವಿಚಾರವೂ ಕೂಡ ಅದ್ಭುತವಾಗಿ ಇರುವಂತಹ ವಿಚಾರ ಬೇಕು. ಎಲ್ಲ ಹಣ ಇದೆ, ಆರೋಗ್ಯವೇ ಸರಿಯಾಗಿಲ್ಲ ಅಂತಂದರೆ ಯಾವ ಒಂದು ಜೀವನದಲ್ಲಿ ಏನಿದ್ದು ಆರೋಗ್ಯ ಸರಿಯಾಗಿರದೆ ಹೋದರೆ ಆರೋಗ್ಯಂ ಖಲು ಧರ್ಮ ಸಾಧನಂ ಅಂತ ನಾವು ನಮ್ಮ ಪರಂಪರೆಯಲ್ಲಿ ಏನು ಹೇಳ್ಕೊಳ್ತಾ ಬಂದಿದ್ದೇವೆ. ನಮ್ಮ ಜೀವನದ ಸಕಲ ಸೌಭಾಗ್ಯದ ಮೂಲವೇ ಆರೋಗ್ಯ. ಆರೋಗ್ಯ ಇದ್ದರೆ ಹಣಕಾಸಿನಂತಹ ಅಥವಾ ಯಾವುದೇ ರೀತಿಯ ಒಂದು ಸಿದ್ಧಿಯನ್ನು ನಾವು ಪಡೆದು ಅದರ ಮೂಲಕವಾಗಿ ಆನಂದವನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಈ ಆನಂದ ಸಿದ್ಧಿ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಯಾಕೆ ಬೇಕಾಗತ್ತೆ ಅಂತಂದರೆ, ವೃಷಭ ರಾಶಿಯವರು ಬಹಳಷ್ಟರ ಮಟ್ಟಿಗೆ ಮಹತ್ವಾಕಾಂಕ್ಷೆಯ ವ್ಯಕ್ತಿಗಳಾಗಿರ್ತಾರೆ. ಹಾಗೆಯೇ ಜೀವನದಲ್ಲಿ ಅನೇಕ ರೀತಿಯ ಈ ಒಂದು ಜೀವನದ ಸಂದರ್ಭದ ಸುಖ, ಈ ಸುಖದ ಬಗೆಗಾಗಿ ಇವರು ಪರ್ಟಿಕ್ಯುಲರ್ ಇರ್ತಾರೆ. ನಾವು ಅನೇಕ ಮಂದಿಯನ್ನು ಗಮನಿಸಿರಬಹುದು, ಸುಖಕ್ಕಾಗಿ ಅವರು ಯೋಚನೆ ಮಾಡೋದಿಲ್ಲ. ಕೇವಲ ತಮ್ಮದೇ ಆದಂತಹ ಧನ ಸಂಗ್ರಹವೋ ಅಥವಾ ಯಾಂತ್ರಿಕವಾಗಿ ಬದುಕನ್ನು ಸಾಗಿಸಿಕೊಂಡು ಹೋಗುವಂಥದ್ದು ಮಾಡುವಂತಹ ಒಂದು ವಿಚಾರಕ್ಕೆ ಮುನ್ನುಗ್ಗುತ್ತಾರೆಯೇ ಹೊರತು, ಈ ವೃಷಭ ರಾಶಿಯವರ ವಿಶೇಷವಾದಂತಹ ಗುಣಧರ್ಮ ಏನಿರುತ್ತೆ, ಜೀವನದಲ್ಲಿ ಗಳಿಸಬೇಕು, ಆನಂದವನ್ನು ತಾನು ಅನುಭವಿಸಬೇಕು. ಹಾಗಾಗಿ ಇವರಿಗೆ ಮಹತ್ವಾಕಾಂಕ್ಷೆಯೂ ಇದೆ. ಮಹತ್ವಾಕಾಂಕ್ಷೆಗಾಗಿನ ಒಂದು ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡುವುದರ ಮೂಲಕ ಇವರು ಆಲಸಿಗಳಾಗಿರೋದಿಲ್ಲ. ಇವರು ಯಾವಾಗಲೂ ಲವಲವಿಕೆಯಿಂದ ಇರೋದಕ್ಕೆ ಬಯಸ್ತಾರೆ. ಯಾಕೆ ಅಂತಂದರೆ ಇವರ ಈ ಒಂದು ವೃಷಭ ರಾಶಿಯ ಯಜಮಾನನೇ ಶುಕ್ರನಾಗಿರ್ತಾನೆ. ಈ ಶುಕ್ರ ನಾವು ಎರಡು ನಿಟ್ಟಿನಲ್ಲಿ ನೋಡಬೇಕಾಗತ್ತೆ. ನಮ್ಮ ಪರಂಪರೆಯಲ್ಲಿ, ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಪರಂಪರೆಯಲ್ಲಿ ಶುಕ್ರ ದೇವಿಯನ್ನು ಸಂಕೇತಿಸುವಂಥ ಒಂದು ಮಹತ್ವದ ಗ್ರಹವಾಗಿದೆ. ಹಾಗೆಯೇ ಶುಕ್ರ ಅಂತಂದರೆ ರಾಕ್ಷಸರ ಗುರುವಾದಂತಹ ಶುಕ್ರಾಚಾರ್ಯರು ಆಗಿರ್ತಾರೆ. ರಾಕ್ಷಸರ ಗುರುವಾದರೂ ಕೂಡ ಶುಕ್ರಾಚಾರ್ಯರ ವಿಶೇಷವಾದಂಥ ಒಂದು ಶಕ್ತಿ ಏನಿರುತ್ತೆ ಅಂತಂದರೆ ಸಂಜೀವಿನಿ ಶಕ್ತಿ. ಅವರು ಸಂಜೀವಿನಿ ಮಂತ್ರವನ್ನು ಅರಿತಂಥವರಾಗಿರ್ತಾರೆ. ಈ ಸಂಜೀವಿನಿ ಮಂತ್ರ ಹೇಳುವಂಥದ್ದು ದೇವತೆಗಳಿಗೂ ಕೂಡ ಗೊತ್ತಿರದೆ ಹೋದಂಥ ಒಂದು ಮಹತ್ವದ ಏನಾಗಿರುತ್ತೆ, ಮಂತ್ರ ಪ್ರಯೋಗವಾಗಿರುತ್ತೆ. ಇದನ್ನು ಅವರಿಂದ ಕಲಿಯಬೇಕು ಅನ್ನುವಂಥದ್ದಕ್ಕೆ ದೇವತೆಗಳು ದೊಡ್ಡದಾದಂಥ ಒಂದು ತಂತ್ರವನ್ನೇ ಮಾಡಿ ಆ ತಂತ್ರದಲ್ಲಿ ಯಶಸ್ಸು ಇನ್ನೇನು ಸಿಗುತ್ತದೆ ಅನ್ನುವ ಹೊತ್ತಿಗೆ ಯಶಸ್ಸಿನಿಂದ ವಿಮುಖಗೊಳ್ಳುವಂತಹ ನಾಟಕೀಯ ಸನ್ನಿವೇಶ ಅದು ನಿರ್ಮಾಣವಾಗುತ್ತೆ. ಆದರೆ ಈ ಕಥೆಯನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದು ಎಲ್ಲೆಲ್ಲೋ ಅದು ಹೋಗ್ತಾ ಇರುತ್ತೆ ಮತ್ತು ಬಹಳಷ್ಟು ಟೈಮ್ ಅದಕ್ಕಾಗಿ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಆ್ಯಂಬಿಷಿಯಸ್ ಅಂತಂದರೆ ಏನು,
ನಾವಿವತ್ತಿರ್ತೀವಿ, ನಾವೆಲ್ಲೋ ಒಂದು ಆಫೀಸ್ನಲ್ಲಿ ನಾವು ಕೆಲಸ ಮಾಡೋಣ, ಎಲ್ಲೋ ಒಂದು ಕಡೆ ನಾವು ಇಂಥಲ್ಲಿ ಒಂದು ಟ್ರಾವೆಲಿಂಗ್ ಸಂಸ್ಥೆಯನ್ನು ನಾವು ಪ್ರಾರಂಭಿಸೋಣ, ಹೇಳುವಂತಹ ಒಂದು ವಿಚಾರದ ನಮ್ಮದೇ ಆದಂತಹ ಕಾರ್ಯತಂತ್ರಗಳು ಅಥವಾ ಅದು ಜೀವನದ ಸಂದರ್ಭದ ಜೀವನಕ್ಕಾಗಿನ ವಿಚಾರಗಳು ಬೇರೆ. ಆದರೆ ಈ ವೃಷಭ ರಾಶಿಯವರು ಮುಖ್ಯವಾಗಿ ಏನು ಮಾಡ್ತಾರೆ, ತಮ್ಮನ್ನು ತಾವು ಸಾರ್ವಜನಿಕರ ನೆಲೆಯಲ್ಲಿ ಗಂಭೀರವಾದಂಥ ಒಂದು ಸ್ಥಾನದಲ್ಲಿ ನಿಲ್ಲುವುದರ ಮೂಲಕ ತನ್ನತ್ತ ಜನರ ಆಕರ್ಷಣೆಯನ್ನು ಸೆಳೆಯುವಂತಹ ಒಂದು ವಿಶೇಷಕ್ಕೆ ಇವರು ಕೈ ಹಾಕ್ತಾ ಇರ್ತಾರೆ. ಹಾಗಾಗಿ ಮಹತ್ವದ ಸಂದರ್ಭದ ಇವರ ವಿಚಾರಗಳೇನಿರ್ತವೆ ಅಂತಂದರೆ, ಇವರು ಸಿನಿಮಾಗಳಲ್ಲಿ ತಮ್ಮದೇ ಆದಂತಹ ಒಂದು ಗಟ್ಟಿತನವನ್ನು ಸಂಪಾದಿಸ್ಕೊಳ್ಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದವರಿರ್ತಾರೆ. ಇಲ್ಲದೆ ಹೋದರೆ ಸಂಗೀತದಲ್ಲಿ ಅನೇಕ ರೀತಿಯ ಸಿದ್ಧಿಗಳನ್ನು ಪಡೆದು ಜನರ ನಡುವೆ ನಿಲ್ಲಬೇಕು ಅನ್ನುವಂತಹ ಒಂದು ಒತ್ತಡ ಅಂತ ನಾನು ಹೇಳ್ತಾ ಇಲ್ಲ, ಆ ಒಂದು ಆಸೆಯನ್ನು ಹೊತ್ತವರಾಗಿರ್ತಾರೆ. ಅಂದರೆ ಜನರ ನಡುವೆ ಎಲ್ಲರನ್ನು ಗಮನ ಸೆಳೆಯುವಂತಹ ಒಂದು ನಿಟ್ಟಿನಲ್ಲಿ ತಾವು ಇರಬೇಕು ಅನ್ನುವಂಥದ್ದನ್ನು ಬಯಸ್ತಾ ಇರುವವರು, ಅಥವಾ ಕಿರುತೆರೆಯಲ್ಲಿ, ಅಥವಾ ಮಾಡೆಲಿಂಗ್ ಕ್ಷೇತ್ರದಲ್ಲಿ, ಅಥವಾ ಒಬ್ಬ ಚಿತ್ರಕಲಾವಿದನಾಗಿ, ಅಥವಾ ಇನ್ನೇನೋ ಒಂದು ಸ್ವರೂಪದಲ್ಲಿ. ಇನ್ನೊಂದು ಸ್ವಲ್ಪ ಬಿಚ್ಚಿ ಹೇಳಬೇಕು ಅಂತಂದರೆ, ಈ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ನಡೆಸಬಹುದಾದಂತಹ ಜನರು ಕೂಡ ಹೆಚ್ಚಾಗಿ ವೃಷಭ ರಾಶಿಯವರಾಗಿದ್ದರೆ ಅನೇಕ ರೀತಿಯ ಸಿದ್ಧಿಗಳನ್ನು ಪಡೆಯೋದಕ್ಕೆ ಅನುಕೂಲವಾಗುತ್ತೆ. ಯಾಕೆಂತಂದರೆ ಇವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇವೇನಿದೆ, ಬಾರ್ ಅನ್ನುವಂಥದ್ದು ಈ ಮದ್ಯಪ್ರಿಯರ ಒಂದು ತಾಣವಾದರೂ ಕೂಡ ಯಾವುದೋ ಒಂದು ಜೀವನದ ಸಂದರ್ಭದ ಒಂದು ವಿಚಾರದಲ್ಲಿ ಒಂದು ರೀತಿಯ ರಿಲ್ಯಾಕ್ಸೇಷನ್ ಅಂತ ಹೇಳುವಾಗ, ಸೋಷಿಯಲ್ ಡ್ರಿಂಕಿಂಗ್ ಏನಿದೆ, ಕೆಲವರು ಅದನ್ನು ಅಂದರೆ ಚಟ ಆಗಿ ನಮ್ಮ ದೇಹದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂಥ ಬಗೆ ಇನ್ನೊಂದು ರೀತಿ. ಆದರೆ ಒಂದು ರಿಲ್ಯಾಕ್ಸೇಷನ್ ಬಗ್ಗಾಗಿ ಅಥವಾ ಸೋಷಿಯಲಿ ಒಂದು ಗ್ಯಾದರಿಂಗ್ ಇದ್ದಾವಾಗ ಯಾವುದೋ ಒಂದು ರೀತಿಯ ಪ್ರಮಾಣದಲ್ಲಿ, ಒಂದು ಸಣ್ಣ ಪ್ರಮಾಣದಲ್ಲಿ ಇಂತಹದ್ದನ್ನು, ಯಾಕೆಂತಂದರೆ ಇವತ್ತು ನಾವು ಗಮನಿಸಬಹುದು, ದೇವತೆಗಳೂ ಕೂಡ ಸೋಮರಸದಂತಹ ಮದ್ಯ ಸೇವನೆಯನ್ನು ಮಾಡ್ತಾ ಇದ್ದರು ಅಂತ ನಮ್ಮ ಕಥೆಗಳು ಹೇಳ್ತವೆ, ನಮ್ಮ ಪುರಾಣಗಳು ಹೇಳ್ತವೆ. ದೇವತೆಗಳೇ ಯಾವುದೋ ಒಂದು ತಮ್ಮ ಸಂದರ್ಭದ ವಿಚಾರದ ಒಂದು ಲವಲವಿಕೆಗಾಗಿ, ಉತ್ಸಾಹಕ್ಕಾಗಿ, ಸಿಂಟಿಲೇಟೆಡ್ ಎಲಿವೇಷನ್ ಬಗ್ಗಾಗಿ ಇವರು ಆ ಒಂದು ಮದ್ಯಪಾನ ಅಂದರೆ ನಾವು ಕುಡಿದು ತೂರಾಡುವ ರೀತಿ ಬೇರೆ, ಅಥವಾ ಪ್ರತಿನಿತ್ಯವೂ ಆ ಮದ್ಯದ ಸೇವನೆಯನ್ನು ಬೆಳಗಿನಿಂದ ಸಂಜೆಯವರೆಗೂ ಮಾಡಿ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂಥ ವಿಧಾನ ಬೇರೆ. ಆದರೆ ನಮ್ಮ ಕಾರ್ಯ ಸಂಬಂಧವಾದಂಥ ನಿಮಿತ್ತವಾದಂತಹ ಮದ್ಯ ಅಂತಂದರೆ ಇಲ್ಲಿ ಮದ್ಯ ಅನ್ನುವಂಥದ್ದನ್ನೇ ಕ್ರೂಡಾಗಿ ನಾವು ಗಮನಿಸಬಾರ್ದು. ಸೋಮರಸದ ರೀತಿಯ ಶಕ್ತಿಗೆ ಚೈತನ್ಯ ಕೊಡುವಂಥ ರೀತಿಯ ಪೇಯಗಳನ್ನು ಅದು ದೇವತೆಗಳು ಮಾಡ್ತಾರೆ. ಇವತ್ತು ಕೂಡ ನಾವು ನಮ್ಮ ಭಾರತೀಯ ಪರಂಪರೆಯಲ್ಲಿ ಶಿವನಿಗೆ ನಾವು ಅನೇಕ ವಿಶಿಷ್ಟ ಸಂದರ್ಭದ ವಿಶೇಷವಾಗಿ ಶಿವರಾತ್ರಿಯ ಸಂದರ್ಭದಲ್ಲಿ ಈ ಭಾಂಗ್ ಅನ್ನುವಂಥದ್ದೇನಿದೆ ಅದನ್ನು ಶಿವನಿಗಾಗಿ ಅರ್ಪಿಸ್ತೇವೆ. ಯಾಕೆಂತಂದರೆ ಆ ಧ್ಯಾನಕ್ಕೆ ಬೇಕಾದಂತಹ ವಿಶೇಷವಾದಂತಹ ನಮ್ಮ ಶಕ್ತಿ ಏನಿದೆ ಅದನ್ನು ಸಂಪಾದಿಸ್ಕೊಳ್ಬೇಕಾದ್ರೆ ನಮ್ಮಲ್ಲಿಯೇ ನಾವು ಅಂತರ್ಗತವಾಗುವಂತಹ, ನಮ್ಮನ್ನು ಯಾವುದೇ ರೀತಿಯ ವಿಷಯಾಸಕ್ತಿಗಳಿಗೂ ಕೂಡ ನಮ್ಮ ಚಿತ್ತವನ್ನು ಹರಿಸದೆಯೇ ದೇವರ ಕುರಿತಾಗಿಯೇ ನಮ್ಮನ್ನು ನಾವು ಅಂತರ್ಗತವಾಗಿ ಮಾಡಿಕೊಳ್ಳುವಂತಹ ಒಂದು ಸೂಕ್ಷ್ಮ ಸ್ವರೂಪದ ದೇವರಲ್ಲಿಯೇ ನಮ್ಮ ಒಂದು ದೃಷ್ಟಿಯನ್ನು ಗಮನವಿಟ್ಟು ಕೇಂದ್ರೀಕರಿಸಬೇಕಾದಂತಹ ಒಂದು ಸ್ವರೂಪಕ್ಕೆ ನಾವು ಸಜ್ಜುಗೊಳಿಸ್ಕೊಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾವು ಮದ್ಯ ಅನ್ನುವಂಥದ್ದನ್ನು ನೆಗೆಟಿವ್ ಸೆನ್ಸಲ್ಲಿ ತಗೊಳ್ಬಾರ್ದು. ಇದು ನಮ್ಮ ಒಂದು ಮಾನಸಿಕವಾದಂಥ ದಾರ್ಢ್ಯತೆ ದೇವರಲ್ಲಿಯೋ ಅಥವಾ ಯಾವುದೋ ಒಂದು ಸಂದರ್ಭದ ಸಾಧನೆಗಾಗಿಯೋ ಇದನ್ನು ಕೇಂದ್ರೀಕರಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಉತ್ತೇಜಕ ಪಾನೀಯವನ್ನಾಗಿ ಮಾತ್ರ ಇದನ್ನು ಕಾಣಬೇಕೇ ಹೊರತು ಯಾವುದೇ ಒಂದು ವ್ಯಸನದ ಕಾರಣಕ್ಕಾಗಿನ ಒಂದು ದಾರಿಯನ್ನಾಗಿ ಇದನ್ನು ಮಾಡಿಕೊಳ್ಬಾರ್ದು. ಹಾಗಾಗಿ ಈ ಒಂದು ವೃಷಭ ರಾಶಿಯವರು ಜೀವನದ ಸಂದರ್ಭದಲ್ಲಿ ಇಂತಹ ಒಂದು ರೀತಿ ನೀತಿಗೆ, ಅಂದರೆ ಆನಂದವನ್ನು, ತಮ್ಮ ಎಲ್ಲ ರೀತಿಯ ಸಕ್ಸಸ್ಸನ್ನು ಪಡೆಯುತ್ತಿರುವಾಗಲೇ ಆನಂದವನ್ನು ಪಡೆಯಬೇಕು ಅನ್ನುವಂತಹ ಒಂದು ವಿಚಾರಕ್ಕೂ ಇವರು ಹೆಜ್ಜೆ ಇಡುವವರಾಗಿರೋದ್ರಿಂದ, ಏಕೆಂದರೆ ಇವರ ಒಂದು ರಾಶಿಯಲ್ಲಿ ಈ ರಾಶಿಯ ಯಜಮಾನ ಚಂದ್ರ, ಈ ರಾಶಿಯ ಯಜಮಾನ ಶುಕ್ರನಾಗಿರ್ತಾನೆ. ಆದರೆ ಈ ರಾಶಿಗೆ 3 ನಕ್ಷತ್ರಗಳು, ಅಂದರೆ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ಕೃತಿಕಾ ಮತ್ತು ರೋಹಿಣಿ ನಕ್ಷತ್ರ ಮತ್ತು ಇವರು 3 ಜನರು ಕೂಡ ಏನು ಅಂತಂದರೆ ಮಿತ್ರರೇ ಆಗಿದ್ದಾರೆ. ರೋಹಿಣಿ ನಕ್ಷತ್ರ ಚಂದ್ರನ ಯಜಮಾನತ್ವದ ನಕ್ಷತ್ರ, ಕೃತಿಕಾ ನಕ್ಷತ್ರ ಸೂರ್ಯನ ಯಜಮಾನತ್ವದ ನಕ್ಷತ್ರ,
ಹಾಗೆಯೇ ಮೃಗಶಿರ ನಕ್ಷತ್ರ ಕುಜನ ಯಜಮಾನತ್ವದ ನಕ್ಷತ್ರ. ಕುಜ ಮತ್ತು ಚಂದ್ರ ಸೇರಿದಾಗ ಒಬ್ಬರ ಜಾತಕದಲ್ಲಿ ಕುಜ ಮತ್ತು ಚಂದ್ರ ಇದ್ದರೆ ಅನೇಕ ರೀತಿಯ ಆರ್ಥಿಕವಾದಂತಹ ಧನ ಸಂಗ್ರಹಕ್ಕೆ ಕಾರಣವಾಗುವಂತಹ ವಿಶೇಷ ಸನ್ನಿವೇಶಗಳು ನಿರ್ಮಾಣವಾಗ್ತವೆ. ಈ ಒಂದು ಶಶಿಮಂಗಳ ಯೋಗ ಅನ್ನುವಂಥದ್ದು, ಅಂದರೆ ಮಂಗಳ ಮತ್ತು ಚಂದ್ರರ ಮೂಲಕವಾಗಿ ಆಗುವಂಥ ಯೋಗ ಏನಿದೆ ಅದು ಶಶಿಮಂಗಳ ಯೋಗ. ಅನೇಕ ರೀತಿಯ ದೊಡ್ಡದಾದಂಥ ರೀತಿಯ ಅಪರೂಪದ ನಿರೀಕ್ಷಿಸಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಸಂದರ್ಭದಲ್ಲಿ ಅನಿರೀಕ್ಷಿತವಾದ ಧನಾಗಮನವಾಗುವಂತಹ ಸನ್ನಿವೇಶ ನಿರ್ಮಾಣ ಆಗಿಬಿಡುತ್ತದೆ. ಹಾಗಾಗಿ ಶಶಿಮಂಗಳ ಯೋಗವನ್ನು ಬಹಳ ಪ್ರಧಾನವಾದಂಥ ಯೋಗ ಅಂತ ನಾವು ಜಾತಕ ಶಾಸ್ತ್ರದಲ್ಲಿ, ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಶಾಸ್ತ್ರದಲ್ಲಿ ಅದನ್ನು ಪರಿಗಣಿಸ್ತೇವೆ. ಹಾಗಾಗಿ ಹಣಕಾಸಿನ ವಿಶೇಷದೊಂದಿಗೆ ಜೀವನವನ್ನು ಆನಂದದಾಯಕಗೊಳಿಸಿಕೊಳ್ಳಬಹುದಾದಂಥ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆಯನ್ನು ಇಡಬೇಕಾದರೆ ವಿಶೇಷವಾಗಿ ಈ ಆನಂದ ಲಕ್ಷ್ಮಿ ಒಂದು ಯಂತ್ರ ಏನಿರುತ್ತೆ ಅದು ನಮ್ಮನ್ನು ಹೆಚ್ಚಿನ ಜೀವನದ ಸಂದರ್ಭದ ಗೆಲುವಿಗೆ ಕಾರಣವಾಗುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಳ್ಳುತ್ತದೆ. ಆನಂದ ಲಕ್ಷ್ಮಿ ಅಂದರೆ ಏನು? ಈಗ ಲಕ್ಷ್ಮಿ ಎಷ್ಟೆಷ್ಟು ರೀತಿಯ ವಿದ್ಯಾಲಕ್ಷ್ಮಿ, ಧೈರ್ಯಲಕ್ಷ್ಮಿ ಅಥವಾ ಪ್ರಸನ್ನ ಲಕ್ಷ್ಮಿ, ನಾನಾ ರೀತಿಯ ಲಕ್ಷ್ಮಿಯ ಅನೇಕ ಸ್ವರೂಪಗಳಲ್ಲಿ ನಾವು ಲಕ್ಷ್ಮಿಯನ್ನು ಆರಾಧಿಸ್ತಾ ಇರ್ತೇವೆ. ಆದರೆ ಆನಂದ ಲಕ್ಷ್ಮಿಯನ್ನು ಆರಾಧಿಸುವುದರ ಮೂಲಕವಾಗಿ ನಮ್ಮ ಜೀವನದಲ್ಲಿ ನಾವು ಗೈದಂತಹ ಎಲ್ಲ ರೀತಿಯ ಕಾಯಕಗಳ ನಡುವೆ, ಅಂದರೆ ನ್ಯಾಯದ ಕಾಯಕಗಳ ನಡುವೆ ನಮ್ಮ ಜೀವನವನ್ನು ಅಷ್ಟೇ ಮಟ್ಟಿಗೆ ಆನಂದದಾಯಕವಾಗಿ ಮುನ್ನುಗ್ಗಿಸಿಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಮ್ಮೊಮ್ಮೆ ಏನಾಗುತ್ತೆ, ಈಗ ಕೆಲವರು ಲೋಭಿಗಳಲ್ಲಿ ನೋಡಿ ನಾವು ಏನು ಬಿಡ್ತಾವೆ, ಅವರು ಹಣವನ್ನು ಸಂಗ್ರಹಿಸ್ತಾರೆ ಅಷ್ಟೇ, ಅದರಿಂದ ಆನಂದವನ್ನು ಏನನ್ನೂ ಪಡೋದಿಲ್ಲ. ಆದರೆ ಆನಂದವನ್ನು ಪಡುವುದರ ಮೂಲಕ, ಆನಂದವನ್ನು ಪಡುವುದು ಅನ್ನೋದರ ಅರ್ಥ ಏನು? ವ್ಯರ್ಥವಾಗಿ ಯಾವುದೋ ಹಣವನ್ನು ಖರ್ಚು ಮಾಡಬೇಕು ಅಂತಲ್ಲ. ಎಲ್ಲೋ ಒಂದು ಕಡೆ ಟೂರ್ ಹೋಗಿ ಬರೋದು, ಎಲ್ಲೋ ಒಂದು ತೀರ್ಥಕ್ಷೇತ್ರಗಳನ್ನು, ಧರ್ಮಕ್ಷೇತ್ರಗಳನ್ನು ನೋಡ್ಕೊಂಡು ಬರೋದು, ಯಾರಿಗೋ ಒಂದು ಅನ್ನದಾನವನ್ನು ಮಾಡುವಂಥದ್ದು, ಯಾವುದೇ ರೀತಿಯ ಚಾರಿಟಿ ಒಂದು ಚಾರಿಟಿಯ ಮೂಲಕವಾಗಿ ಸಹಕರಿಸುವಂಥದ್ದು, ವಿದ್ಯೆಗೆ ಇರಲಿ ಯಾವುದಕ್ಕೆ ಇರಲಿ, ಅದರ ಮೂಲಕವಾದಂಥ ಆನಂದವನ್ನು ಪಡೆಯಬಹುದಾದಂಥ, ಕೇವಲ ಮೆಟೀರಿಯಲಿಸ್ಟಿಕ್ ಆನಂದ ಅಂತಲ್ಲ, ಧಾರ್ಮಿಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿಯೂ ಸಂಪಾದಿಸಿಕೊಡುವಂಥ ಆನಂದ ಏನಿದೆ, ಈ ಆನಂದ ಲಕ್ಷ್ಮಿ ಒಂದು ದಾರದಿಂದ, ಸಿದ್ಧಿಸೂತ್ರದಿಂದ ಇದನ್ನು ಮುಖ್ಯವಾಗಿ ತೋಳಿಗೆ ಕಟ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಆದರೆ ತೋಳಿಗೆ ಕಟ್ಕೊಳ್ಳುವಂಥದ್ದು ಅಂತಂದರೆ ಕೆಲವರಿಗೆ ಅದು ಸ್ವಲ್ಪ ಕಷ್ಟಕರವಾಗಬಹುದು. ಹಾಗಾಗಿ ಈ ದಾರವನ್ನು ಕೂಡ ಇದನ್ನು ವಿಶೇಷವಾಗಿ ಲಕ್ಷ್ಮಿಯ ವಿಶೇಷವಾದ ಚೈತನ್ಯಕ್ಕಾಗಿ ಪಠಿಸುವಂತಹ ಮಂತ್ರಗಳ ಮೂಲಕವಾಗಿ ಇದನ್ನು ಏನು ಮಾಡಿರ್ತಾರೆ, ಒಂದು ಎನರ್ಜೈಸ್ ಮಾಡಿರ್ತಾರೆ. ಹಾಗೆಯೇ ಆನಂದಕ್ಕೆ ಕಾರಣೀಕರ್ತನಾದಂತಹ ಶುಕ್ರನನ್ನು ಒಂದು ಎನರ್ಜೈಸ್ ಮಾಡುವಂಥ ಶುಕ್ರನ ಮಂತ್ರಗಳ ಮೂಲಕವಾಗಿ ಶುಕ್ರನನ್ನು ಆ ಒಂದು ಎನರ್ಜಿಯಲ್ಲಿ ಈ ದಾರಕ್ಕೆ ಕಟ್ಟುವುದರ ಮೂಲಕವಾಗಿ ಇದನ್ನು ಏನು ಮಾಡ್ತಾರೆ, ಶಕ್ತಿಯುತಗೊಳಿಸ್ತಾರೆ. ಇದನ್ನು ಬಲಗೈಯ ಮಣಿಕಟ್ಟಿಗೆ ಕಟ್ಟಿಕೊಳ್ಳುವಂಥದ್ದು ಕೂಡ ಸೂಕ್ತವೇ. ಈ ಒಂದು ದಾರದೊಂದಿಗೆ ತನ್ನದೇ ಆದಂತಹ ರೀತಿಯಲ್ಲಿ ಚಿಕ್ಕ ಚಿಕ್ಕ ನಾವು ಬಹಳ ಚಿಕ್ಕದಾದಂತಹ ಗೆಜ್ಜೆಗಳು ಇದ್ದಿರ್ತವೆ. ಆ ಗೆಜ್ಜೆಗಳನ್ನು ಕೂಡ, ಅಂದರೆ ದೊಡ್ಡ ಗೆಜ್ಜೆಗಳು ಬಹಳ ಇಂಪಾದಂತಹ ಸ್ವಲ್ಪ ಹ್ರಸ್ವ ಸ್ವರೂಪದಲ್ಲಿ ಕೊಡುವಂತಹ ಒಂದು ಸದ್ದೇನಿದೆ ಅದು ಮನುಷ್ಯನ ಸಂದರ್ಭದಲ್ಲಿ ಅನೇಕ ರೀತಿಯ ಒಳಿತಿನ ಶಕ್ತಿಯನ್ನು ಟ್ರಿಗರ್ ಮಾಡೋದಕ್ಕೆ ಅದು ಕಾರಣವಾಗುತ್ತೆ. ಹಾಗಾಗಿ ಈ ದಾರದ ಜೊತೆಗೆ ಸಣ್ಣ ಸಣ್ಣ ರೀತಿಯ ಆ ಒಂದು ಗೆಜ್ಜೆಗಳು ಕೂಡ ಕೂಡಿದ್ದರೆ ಬಹಳ ಹೆಚ್ಚಿನ ಸ್ವರೂಪದ ಮಹತ್ವವನ್ನು ಈ ಆನಂದ ಲಕ್ಷ್ಮಿ ದಾರ ಏನಾಗುತ್ತೆ, ಸಿದ್ಧಿಸೂತ್ರ ತನ್ನದೇ ಆದಂತಹ ಶಕ್ತಿಯನ್ನು ಕೊಡುವುದರಲ್ಲಿ ಅದು ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಈ ಒಂದು ಆನಂದ ಲಕ್ಷ್ಮಿ ಸಿದ್ಧಿಸೂತ್ರ ಅನ್ನುವಂಥದ್ದು ಜೀವನದ ಆನಂದಕ್ಕಾಗಿ ಹಾಗೂ ನ್ಯಾಯದ ದಾರಿಯಲ್ಲಿ ನಡೆದು ಒಂದು ಅಗಾಧವಾದಂತಹ ಸಂಪತ್ತನ್ನು ಗಳಿಸುವುದಕ್ಕಾಗಿ ಈ ದಾರವನ್ನು ಕಟ್ಕೊಳ್ಬೇಕು. ಅದರಿಂದ ಒಳಿತಾಗತ್ತೆ. ನಮಸ್ಕಾರ. ಮಿಥುನ ರಾಶಿಯವರ ಸಂದರ್ಭದಲ್ಲಿ ಈ ದಿನಗಳಲ್ಲಿ ಸಿದ್ಧಿಸೂತ್ರಗಳ ಬಗ್ಗೆ ನಾವೇನು ಮನುಷ್ಯ ಅನೇಕ ರೀತಿಯಲ್ಲಿ ಇವತ್ತು ನಾವು ನಮ್ಮ ಪರಂಪರೆಯಲ್ಲಿ ನಾಂದಿ ಅನ್ನುವಂಥದ್ದನ್ನು ಕಟ್ಕೊಳ್ತೇವೆ. ಆ ನಾಂದಿ ಅನ್ನುವಂಥದ್ದು ನಾಂದಿ ಪೂಜೆ ಆದವಾಗ ಆ ನಾಂದಿಯನ್ನು ಕಟ್ಟಿಕೊಳ್ಳೋದ್ರ ಮೂಲಕವಾಗಿ ಅನೇಕ ಸೂತಕಗಳು ನಮಗೆ ಬಾಧಿಸೋದಿಲ್ಲ. ಹಾಗಾಗಿ ಈ ನಾಂದಿ ಸೂತ್ರ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಹಾಗೆಯೇ ಅನೇಕ ರೀತಿಯ ಸಿದ್ಧಿ ಸೂತ್ರಗಳು ನಮ್ಮ ಜೀವನದಲ್ಲಿ ಭಾರತೀಯ ಒಂದು ಆರ್ಷೇಯ ಪರಂಪರೆ ಅದನ್ನು
ರೂಪಿಸ್ಕೊಂಡು ಬಂದಿದೆ. ಹಾಗೂ ಅದರಲ್ಲಿ ನಾವು ಭಾರತೀಯರು ವಿಶೇಷವಾದಂತಹ ಒಂದು ನಂಬಿಕೆಯನ್ನು ಇಡ್ತೇವೆ. ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಪ್ರಸನ್ನ ಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಕಟ್ಟಿಕೊಡುವುದರ ಮೂಲಕವಾಗಿ ಏನಾಗುತ್ತೆ ಅಂತಂದರೆ, ಪ್ರಸನ್ನತೆಯನ್ನು ಯಾವಾಗಲೂ ಹೊಂದಿರಲಿಕ್ಕೆ, ನಮ್ಮಲ್ಲಿ ಪ್ರಸನ್ನತೆ ಯಾವಾಗಲೂ ಇದ್ದಾಗ ಏನಾಗುತ್ತೆ, ಮನಸ್ಸು ಚಂಚಲವಾಗೋದಿಲ್ಲ. ಈ ಒಂದು ಮಿಥುನ ರಾಶಿಯವರ ತೊಂದರೆ ಏನು ಅಂತಂದರೆ, ಇವರು ದ್ವಿಸ್ವಭಾವವನ್ನು ಹೊಂದದಂಥದ್ದು. ದ್ವಿಸ್ವಭಾವ ಅಂದರೆ ಏನು? ಯಾವುದೇ ವಿಚಾರಗಳಿರಲಿ, ಇವರು ಅನೇಕ ನಿಟ್ಟಿನಲ್ಲಿ ಅದರ ಬಗೆಗೆ ಯೋಚನೆ ಮಾಡ್ತಾರೆ. ಹೀಗೆ ಮಾಡಿದರೆ ಏನಾಗುತ್ತೆ, ಹಾಗೆ ಮಾಡಿದರೆ ಏನಾಗುತ್ತೆ, ಹೀಗೆ ಮಾಡೋಣವೇ ಅಥವಾ ಹಾಗೆ ಮಾಡೋಣವೇ ಅನ್ನೋದರ ಮೂಲಕವಾಗಿ ಅನೇಕ ರೀತಿಯ ಗೊಂದಲಗಳಿಗೆ ಇವರು ಏನಾಗುತ್ತೆ, ತಮ್ಮನ್ನೇ ತಾವು ಸಿಕ್ಕಿಬೀಳೋದಕ್ಕೆ ಕಾರಣರನ್ನಾಗಿ ಮಾಡಿಕೊಡ್ತಾರೆ. ಯಾಕೆಂದರೆ ಈ ಒಂದು ಬುಧನ ಯಜಮಾನತ್ವದ ಈ ರಾಶಿಯಲ್ಲಿ 3 ನಕ್ಷತ್ರಗಳು ಅಡಕವಾಗಿರ್ತವೆ. ಒಂದು ಮೃಗಶಿರ, ಇನ್ನೊಂದು ಆರ್ದ್ರ ಮತ್ತು ಪುನರ್ವಸು. ಈ ಮೃಗಶಿರ ನಕ್ಷತ್ರದ ಯಜಮಾನ ಕುಜನಾಗಿರ್ತಾನೆ, ಹಾಗೂ ಆರ್ದ್ರ ನಕ್ಷತ್ರದ ಯಜಮಾನ ರಾಹು, ಅದು ಘಟಸರ್ಪ ಅದು. ಹಾಗೆಯೇ ಪುನರ್ವಸು ನಕ್ಷತ್ರದ ಯಜಮಾನ ಗುರುವಾಗಿರ್ತಾನೆ. ಹಾಗಾಗಿ ಈ ಮನೆಯ ಯಜಮಾನ ಬುಧನಾಗಿರುವಾಗ ಈ ಬುಧನಿಗೆ ಕುಜ ಆಗಿ ಬರೋದಿಲ್ಲ. ಯಾಕೆಂದರೆ ಎಲ್ಲ ಸಂದರ್ಭಗಳಲ್ಲಿಯೂ ಕುಜನ ಸಂದರ್ಭ ಹೇಗಿರುತ್ತೆ ಅಂತಂದರೆ, ಬುಧನ ಬಗೆಗಾಗಿನ ಎಲ್ಲ ವಿರೋಧಗಳನ್ನು, ಬುಧನ ಸಂದರ್ಭದ ವಿಚಾರ ಇದೆ ಅಂತಾದರೆ ಅದನ್ನು ಹಾಳು ಮಾಡೋದಕ್ಕೆ ಕುಜ ತನ್ನದೇ ಆದಂಥ ಸಂಪೂರ್ಣವಾದ ಶಕ್ತಿಯನ್ನು ವಿನಿಯೋಗಿಸ್ತಾ ಇರ್ತಾನೆ. ಹಾಗೆಯೇ ಏನಾಗುತ್ತೆ, ಈ ಆರ್ದ್ರ ನಕ್ಷತ್ರದ ಯಜಮಾನನಾದಂತಹ ರಾಹು ಘಟಸರ್ಪ ಏನಿದೆ, ಅದು ಕೂಡ ಬುಧ ಅಂದರೆ ಏನು, ಬೌದ್ಧಿಕವಾದಂಥ ವಿಚಾರಗಳಲ್ಲಿ ಅತ್ಯಂತ ಗರಿಮೆಯನ್ನು ಪಡೆದಂತಹ ಒಬ್ಬ ವ್ಯಕ್ತಿ. ಅದಕ್ಕಾಗಿ ನಾವು ಉತ್ಪಾತ ರೂಪಿ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯಕರೋ ವಿದ್ವಾನ್, ಅಂದರೆ ಈತ ವಿದ್ವಾಂಸ. ಹಾಗಾಗಿ ಬುಧ ಅಂದರೆ ಬೌದ್ಧಿಕವಾಗಿ ಗಟ್ಟಿ ಇರುವಂತಹ ಒಂದು ಬುಧನ ಸ್ವರೂಪವೇ ಹಾಗೆ ಬೌದ್ಧಿಕ ಶಕ್ತಿಯನ್ನು ಅದು ಗಟ್ಟಿಗೊಳಿಸ್ತದೆ. ಆದರೆ ಈ ಬುಧನ ಸಂದರ್ಭದಲ್ಲಿ ಈ ಸರ್ಪದ ದೋಷ ಬಂದಾಗ ಏನಾಗುತ್ತೆ, ರಾಹುವಿನ ದೋಷ ಬಂದಾಗ ಏನಾಗುತ್ತೆ, ಬುದ್ಧಿಗಳೆಲ್ಲವೂ ವಿಕಲ್ಪವಾಗುತ್ತೆ. ಬುದ್ಧಿ ವಿಕಲ್ಪವಾದಾಗ ಎಲ್ಲ ರೀತಿಯ ಚಾತುರ್ಯ ಇದ್ದೂ ಕೂಡ ಅದು ಕೇವಲ ನೀರಿನಲ್ಲಿ ಮಾಡಿದಂಥ ಹೋಮದಂತೆ ಅದು ಏನಾಗುತ್ತೆ, ಫಾಯ್ಲ್ ಆಗುತ್ತೆ, ಎಬಾರ್ಟ್ ಆಗುತ್ತೆ, ಹೊರತು ಒಳ್ಳೆಯದನ್ನು ಅದರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಹಾಗೆಯೇ ಪುನರ್ವಸು ನಕ್ಷತ್ರದ 3 ಭಾಗಗಳು ಅಲ್ಲಿ ಇರೋದರಿಂದಾಗಿ ಕಾರಣವಾಗುವಂಥ ಒಂದು ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ, ಈ ಒಂದು ಗುರು ಯಾವಾಗಲೂ ಜ್ಞಾನಕ್ಕಾಗಿನ ವಿಚಾರದಲ್ಲಿ ಅತ್ಯಂತ ದೊಡ್ಡ ಸ್ವರೂಪದ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ಸಿದ್ಧಿಯನ್ನು ಕೊಡುವಂತಹ ಒಂದು ನಕ್ಷತ್ರವಾಗಿರುತ್ತೆ. ಹಾಗಾಗಿ ಈ 3 ನಕ್ಷತ್ರಗಳನ್ನು ಒಳಗೊಂಡಂತಹ ಮಿಥುನ ರಾಶಿಯ ಯಜಮಾನನಾಗಿರ್ತಕ್ಕಂಥ ಬುಧನ ಹಿರಿತನದಲ್ಲಿ ಈ ಒಂದು ಪ್ರಸನ್ನ ಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಮಣಿಕಟ್ಟಿಗೆ ಕಟ್ಕೊಳ್ಬಹುದು, ಅಥವಾ ನಾವು ಅದನ್ನು ತೋಳಿಗೂ ಕೂಡ ಕಟ್ಕೊಳ್ಬಹುದು. ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಅನೇಕ ಶಕ್ತಿಯುತವಾದ ಪಾಯಿಂಟ್ನಲ್ಲಿ ನಾವೇನು ಮಾಡ್ತೇವೆ, ಅನೇಕ ರೀತಿಯ ದಾರಗಳನ್ನು ಅಥವಾ ಚೈನ್ಗಳನ್ನು ಕಟ್ಕೊಳ್ಳುವಂಥದ್ದು. ನಾವು ನೋಡಿ, ಸೊಂಟಕ್ಕೂ ಕೂಡ ಉಡ್ದಾರವನ್ನು ಅಥವಾ ಒಂದು ನೇವಳವನ್ನು ಅದನ್ನು ಕಟ್ಕೊಳ್ತೇವೆ. ಯಾಕೆಂದರೆ ಈ ಎಲ್ಲ ಪಾಯಿಂಟ್ಗಳು ಏನಿರ್ತವೆ, ಕೆಲವು ವಿಶೇಷವಾದಂಥ ಚಕ್ರಗಳು, ಅಂದರೆ ಮಾನವನ ಸಂದರ್ಭದ ಒಂದು ಬ್ಯಾಲೆನ್ಸಿಗೆ ಬೇಕಾದಂತಹ ವಿಶೇಷವಾದಂಥ ಬ್ಯಾಲೆನ್ಸ್ ತಪ್ಪದೆ ಹೋಗುವಂಥ ಈ ಒಂದು ಚಕ್ರಗಳೇನಿರ್ತವೆ, ನಾವು ಸ್ವಾಧಿಷ್ಠಾನ, ಮೂಲಾಧಾರ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಈ ಎಲ್ಲ ಚಕ್ರಗಳ ಮೂಲಕವಾದಂತಹ ಶಕ್ತಿ ಅದು ಎಲ್ಲಿಗೆ ಹೋಗ್ಬಿಟ್ಟತ್ತೆ, ಅದು ಸಹಸ್ರಾರಕ್ಕೆ, ಅಂದರೆ ಶಿವನ ಪಾದದ ಬುಡಕ್ಕೆ ಅದು ಹೋಗ್ಬಿಟ್ಟತ್ತೆ. ಶಿವನ ಪಾದದ ತಳದಲ್ಲಿ ಅದು ಸಮಾವೇಶಗೊಂಡಾಗ ಏನಾಗುತ್ತೆ, ನಮ್ಮದೇ ಆದಂತಹ ಎಲ್ಲ ರೀತಿಯ ವಿಚಾರಗಳು ನಾವು ಸಂಪೂರ್ಣವಾದಂತಹ ಯಶಸ್ಸನ್ನು ಸಂಪಾದಿಸ್ಕೊಳ್ಳಿಕ್ಕೆ ಕಾರಣವಾಗುತ್ತೆ. ಅದಕ್ಕಾಗಿ ನಾವು ಯಾವಾಗಲೂ ದೇವರನ್ನು ಬೇಡ್ಕೊಳ್ಳುವಂಥದ್ದೇನು, ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಪ್ರಜ್ಞಾಂ ಸಿದ್ಧಿಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂತೇಜ ಆರೋಗ್ಯಂ ದೇಹಿಮೇಹ ವಿವಾಹನ. ಇವೆಲ್ಲವೂ ಇದ್ದರೆ ಮಾತ್ರ ನಮ್ಮ ಜೀವನ ಸುಸೂತ್ರವಾಗಿ ಹೋಗುವಂಥದ್ದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳಲ್ಲಿ ನಾವು ಈ ಒಂದು ಚೈನನ್ನು ಅಥವಾ ಸಿದ್ಧಿ ಸೂತ್ರಗಳನ್ನು ಧರಿಸುವಂಥದ್ದು ಆ ಒಂದು ನಮ್ಮ
ವಿಶಿಷ್ಟವಾದಂಥ ಚಕ್ರಗಳು, ದೇಹದ ಚಕ್ರಗಳು, ನರಮಂಡಲಗಳು ಏನಿರ್ತವೆ ಅದನ್ನು ಗಟ್ಟಿ ಮಾಡುವುದಕ್ಕೆ ಅಂತ ಈ ಒಂದು ಸೂತ್ರಗಳನ್ನು ನಾವು ನಮಗೆ ಕಟ್ಕೊಳ್ಬೇಕಾಗತ್ತೆ. ಅದರಲ್ಲಿ ನಾವು ವಿಶೇಷವಾಗಿ ಈ ಮಿಥುನ ರಾಶಿಯವರಿಗೆ ಪ್ರಸನ್ನ ಲಕ್ಷ್ಮಿ ಯಂತ್ರವನ್ನು ಕಟ್ಟಿಕೊಂಡಾಗ ಈ ಪ್ರಸನ್ನ ಲಕ್ಷ್ಮಿಯ ವಿಚಾರದಲ್ಲಿ ಏನು, ಮನುಷ್ಯನ ಸಂದರ್ಭದಲ್ಲಿ ಹಣ ಇರುತ್ತೆ ಅಥವಾ ಹಣ ಇರೋದಿಲ್ಲ. ಹಣ ಇದ್ದರೆ ಪ್ರಸನ್ನತೆ, ಯಾಕೆಂದ್ರೆ ನೋಡಿ, ಕೆಲವರಲ್ಲಿ ಹಣ ಇದ್ದಾಗ ಠೇಂಕಾರ ಇರುತ್ತೆ, ಪ್ರಸನ್ನತೆ ಅವರ ಮುಖದಲ್ಲಿ ಇರೋದಿಲ್ಲ. ಎಲ್ಲರನ್ನೂ ಸಾಮಾನ್ಯವಾಗಿ ಏನೋ ಒಂದು ರೀತಿಯಲ್ಲಿ ಅಂದರೆ ಅವರನ್ನು ಒಂದು ರೀತಿಯ ಕೇರ್ಲೆಸ್, ಐ ಡೋಂಟ್ ಅಂದರೆ ಅವರನ್ನು ನೆಗ್ಲೆಕ್ಟ್ ಮಾಡುವಂತಹ ಈ ವಿಚಾರ ಏನು ಮಾಡುತ್ತೆ, ಹಣ ಇದ್ದರೂ ಕೂಡ ಆ ಮನುಷ್ಯ ಜೀವನದ ಸಂದರ್ಭದಲ್ಲಿ ಒಬ್ಬ ಖಳನಾಯಕನಾಗಿ ನಿಂತಿರ್ತಾನೆ ಹೊರತು ಆತನನ್ನು ನಾಯಕ ಅಂತ ಒಪ್ಕೊಳ್ಳೋದಕ್ಕೆ ನಾವು ತಯಾರಾಗಿರೋದಿಲ್ಲ. ಅಂದರೆ ಜನರ ವಿಚಿತ್ರವಾದಂತಹ ತಿರಸ್ಕಾರಕ್ಕೆ ಆ ವ್ಯಕ್ತಿ ಒಳಗಾಗ್ತಾನೆ. ಆದರೆ ಅವನಿಗೆ ಅರ್ಥವಾಗೋದಿಲ್ಲ, ಜನ ನನ್ನನ್ನು ತಿರಸ್ಕರಿಸ್ತಾ ಇದ್ದಾರೆ, ಎಲ್ಲೇ ಎದುರಿಗೆ ನಮಸ್ಕಾರ ಮಾಡಿದರೂ ಕೂಡ ಯಾವುದೋ ಒಂದು ಕಾರಣಕ್ಕಾಗಿ ಎದುರಿಗೆ ಮಾಡ್ತಾರೆಯೇ ಹೊರತು ತನ್ನ ಬೆನ್ನ ಹಿಂದೆ ತನ್ನನ್ನು ತೆಗಳ್ತಾರೆ ಅನ್ನುವಂತಹ ಪರಿಜ್ಞಾನವನ್ನು ಹೊಂದಿರೋದಿಲ್ಲ. ಹಾಗಾಗಿ ಈ ಒಂದು ವಿಶೇಷವಾದಂತಹ ಈ ಒಂದು ಪ್ರಸನ್ನ ಲಕ್ಷ್ಮಿ ಯಂತ್ರ ನಮ್ಮ ಜೀವನದಲ್ಲಿ ಇದ್ದಾಗ ಲಕ್ಷ್ಮಿಯ ಆಗಮನ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂಥ ರೀತಿಯಲ್ಲಿ ಬಂದಾಗಲೂ ಕೂಡ ಆ ಪ್ರಸನ್ನತೆಯನ್ನು ನಮ್ಮಲ್ಲಿ ಇಟ್ಟುಕೊಂಡಾಗ, ಆ ಪ್ರಸನ್ನತೆ ಇರುತ್ತೆ ಅಂತ ಹೇಳುವುದರ ಅರ್ಥ ಏನು, ಒಬ್ಬ ಮನುಷ್ಯ ಪ್ರಸನ್ನನಾಗಿದ್ದಾನೆ ಅಂತಾದರೆ ಅವನ ಆರೋಗ್ಯದ ವಿಚಾರದಲ್ಲಿ ಸಂಪೂರ್ಣವಾದಂತಹ ಒಂದು ಸಿದ್ಧಿ ಇದೆ ಅನ್ನುವಂಥದ್ದು ಅರ್ಥವಾಗುತ್ತೆ. ಹಾಗಾಗಿ ಈ ಒಂದು ಚಾಂಚಲ್ಯದ ಸ್ವಭಾವವನ್ನು ಹೊಂದಿರಬಹುದಾದಂತಹ ಬುದ್ಧಿವಂತರಾದರೂ ಕೂಡ ಈ ಚಾಂಚಲ್ಯದಿಂದಲೇ ತಮ್ಮ ಅನೇಕ ರೀತಿಯ ಇಂಬ್ಯಾಲೆನ್ಸ್ಗಳನ್ನು ಕಂಡುಕೊಳ್ಳಬಹುದಾದಂತಹ ಈ ಒಂದು ಮಿಥುನ ರಾಶಿಯ ಜನ ಈ ಒಂದು ಪ್ರಸನ್ನ ಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಕಟ್ಟಿಕೊಳ್ಳೋದ್ರ ಮೂಲಕ ಜೀವನದಲ್ಲಿ ಹಣವನ್ನು ಅಷ್ಟೇ ಅಲ್ಲ, ಆ ಹಣದ ಮೂಲಕವಾದ ಪ್ರಸನ್ನತೆಯನ್ನು, ಅಂದರೆ ಪ್ರಸನ್ನತೆ ಅಂದರೆ ಏನು, ಒಬ್ಬನ ಹತ್ರ ನಾವು ಮುಗುಳು ನಗುತ್ತೇವೆ, ನಾವು ಒಂದು ಸ್ಮೈಲ್ ಮಾಡ್ತೇವೆ ಅಂತ ಹೇಳಿದರೆ ಆ ಒಂದು ಸ್ಮೈಲ್ ಏನಿದೆ ಅದು ಅನೇಕರ ಹೃದಯಗಳನ್ನು ಗೆಲ್ಲುವುದರ ಮೂಲಕ ನಾವು ಒಂದು ಲೀಡರ್ಶಿಪ್, ಇದು ವಿಶೇಷವಾಗಿ ರಾಜಕಾರಣಿಗಳಿಗೆ ಇದು ಬಹಳ ಹೆಚ್ಚಿನ ರೀತಿಯ ಒಂದು ಯಶಸ್ಸನ್ನು ತಂದುಕೊಡೋದಕ್ಕೆ ಈ ಪ್ರಸನ್ನ ಲಕ್ಷ್ಮಿ ಸಿದ್ಧಿ ಸೂತ್ರ ಒಂದು ಅವಶ್ಯಕವಾದಂತಹ ಸಹಾಯವನ್ನು ಮಾಡುತ್ತೆ. ಯಾಕೆಂದರೆ ರಾಜಕಾರಣಿಗಳು ಕೇವಲ ಲೀಡರ್ಶಿಪ್ ಹೊಂದಿರೋದರಾಗಲಿಲ್ಲ, ಅವರಿಗೆ ಚತುರ್ಮತಿಗಳು ಬೇಕು. ನಮ್ಮಲ್ಲಿ ಇವತ್ತು ಅನೇಕ ರಾಜಕಾರಣಿಗಳನ್ನು ಕಂಡಾಗ ದುಡ್ಡಿನ ಮೂಲಕವೋ ಅಥವಾ ಇನ್ಯಾವುದೋ ಒಂದು ಜಾತಿಯ ಕಾರಣಕ್ಕಾಗಿಯೋ ಅವರು ಲೀಡರ್ಗಳಾಗ್ತಾರೆ. ಆದರೆ ಅವರಲ್ಲಿ ಒಬ್ಬ ರಾಜಕಾರಣಿ ಹೊಂದಿರಲೇಬೇಕಾದಂತಹ ಒಂದು ಬೌದ್ಧಿಕವಾದಂತಹ ಶಕ್ತಿ ಅವರಲ್ಲಿ ಇದ್ದಿರೋದಿಲ್ಲ. ಹಾಗಾಗಿ ಆ ಬೌದ್ಧಿಕವಾದಂಥ ಶಕ್ತಿಯು ಸೇರಿದಾಗ ನಮ್ಮಲ್ಲಿ ಏನಿದೆ, ನಾವು ಯಾರನ್ನೂ ಕೂಡ ನಾವು ಇವತ್ತು ಅನೇಕ ನಮ್ಮ ನಾಯಕರುಗಳನ್ನು, ಅಂದರೆ ರಾಜಕೀಯದ ಸಂದರ್ಭದ ನಾಯಕರುಗಳನ್ನು ಅದು ಯಾವ ಜಾತಿ ಅಂತ ನಾವು ನೋಡಲ್ಲ, ಅವರು ಯಾವ ಕುಲ ಅಂತ ನೋಡಲ್ಲ, ಅವ್ರದ್ದು ಭಾಷೆ ಯಾವುದು ಅಂತ ನೋಡಲ್ಲ, ಅಥವಾ ಅವರ ಡ್ರೆಸ್ ಹೇಗಿದೆ ಅಂತ ನೋಡಲ್ಲ. ಜ್ಞಾನ ಎಲ್ಲಿದೆಯೋ ಅಂತಹ ವ್ಯಕ್ತಿ ಯಾವ ರೀತಿಯ ಯಾವ ಕಮ್ಯುನಿಟಿಗೆ ಸೇರಿದ್ರೂ ಕೂಡ ನಾವು ಅವನನ್ನು ಹೃದಯಪೂರ್ವಕವಾಗಿ ಒಪ್ಕೊಳ್ತೇವೆ. ಲೀಡರ್ಶಿಪ್ಗಾಗಿ ನಾವು ಅವರನ್ನು ಏನು ಮಾಡ್ತೇವೆ, ಗೌರವಿಸ್ತೇವೆ. ಹಾಗಾಗಿ ಈ ಜ್ಞಾನ ಅನ್ನುವಂಥದ್ದು, ವಿಶೇಷವಾಗಿ ಲೀಡರ್ ಆಗಬೇಕಾದಂತಹ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಲೀಡರ್ಶಿಪ್ಪನ್ನು ಗಟ್ಟಿಯಾದ ಶಕ್ತಿಯೊಂದಿಗೆ ಒಂದು ಜನರ ನಡುವೆ ಎದ್ದು ಕಾಣುವಂಥ ಸ್ವರೂಪಕ್ಕೆ ತಂದುಕೊಳ್ಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಹೊಂದಿದ ಈ ಮಿಥುನ ರಾಶಿಯವರು ಈ ಪ್ರಸನ್ನ ಲಕ್ಷ್ಮಿ ಸಿದ್ಧಿ ಸೂತ್ರವನ್ನು, ಇವರು ಕೂಡ ಈ ಒಂದು ಸಿದ್ಧಿ ಸೂತ್ರವನ್ನು ಕೊರಳಿಗೂ ಕೂಡ ಧರಿಸ್ಕೊಳ್ಬಹುದು, ಅಥವಾ ವಿಶೇಷವಾಗಿ ಈ ಒಂದು ಬಲಗೈಯ ಒಂದು ಮಣಿಕಟ್ಟು ಏನಿದೆ, ಈ ಒಂದು ನಾವು ಆ್ಯಂಕಲ್ ಅಂತ ಏನು ಹೇಳ್ತೀವಿ, ಈ ಒಂದು ರಿಸ್ಟಿಗೆ ಈ ನಾವು ವಾಚ್ ಕಟ್ಕೊಳ್ಳುವಂಥ ಜಾಗದಲ್ಲಿ ನಾವು ಅದನ್ನು ಧರಿಸ್ಕೊಳ್ಬಹುದು. ಹಾಗೆಯೇ ಆ ಒಂದು ಪ್ರಸನ್ನತೆಯನ್ನು ಸಂಪಾದಿಸುವುದರ ಮೂಲಕವಾಗಿ ಮೊದಲೇ ಈ ಒಂದು ಮಿಥುನ ರಾಶಿಯವರು ಬೌದ್ಧಿಕವಾಗಿ ಗಟ್ಟಿಯಾಗಿ ಇರುವಂಥ ಒಂದು ವ್ಯಕ್ತಿಗಳಾಗಿರೋದ್ರಿಂದ ಈ ಪ್ರಸನ್ನತೆಯನ್ನು ಸೇರಿಸಿಕೊಂಡಾಗ ಜೀವನದಲ್ಲಿ ಗೆಲ್ಲೋದಕ್ಕೆ ಎಲ್ಲ ರೀತಿಯ ಅವಕಾಶಗಳು ಒದಗಿಬರುತ್ತೆ ಮತ್ತು ಜೀವನ ಅನೇಕ ರೀತಿಯಲ್ಲಿ ಸಾರ್ಥಕವಾದಂತಹ ಒಂದು ಚೌಕಟ್ಟನ್ನು ನಿರ್ಮಿಸಿಕೊಡೋದಕ್ಕೆ ಸಹಾಯ ಮಾಡುತ್ತೆ. ನಮಸ್ಕಾರ. ಕರ್ಕಾಟಕ ರಾಶಿ, ಈ ಎಲ್ಲ ದಿನಗಳಲ್ಲಿ ನಾವು ಪ್ರತಿ ರಾಶಿಯವರು ಯಾವ ಸಿದ್ಧಿ ಸೂತ್ರವನ್ನು ಧರಿಸಿದರೆ ಅವರ ಜೀವನದ ಸಂದರ್ಭದ ಮಹತ್ವದ ಏಳಿಗೆಗೆ ಕಾರಣವಾಗುತ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೀವಿ.
ಹಾಗೆ ಕರ್ಕಾಟಕ ರಾಶಿಯವರಿಗೆ ಅಭಯಲಕ್ಷ್ಮಿ, ಲಕ್ಷ್ಮಿ ಎನ್ನುವಂಥದ್ದೇನು, ಈ ಲಕ್ಷ್ಮಿಯಲ್ಲಿ ನಾವು ವಿಶೇಷವಾಗಿ ಕಾಣಬಹುದಾದಂಥದ್ದು ಇದು ಚಲನಶೀಲವಾದದ್ದು. ಲಕ್ಷ್ಮಿ ಯಾವಾಗಲೂ ಚಲನಶೀಲವಾದಂಥದ್ದು. ಮನುಷ್ಯನ ಸಂದರ್ಭದಲ್ಲಿ ಒಂದು ಜೀವನದ ಅಂತ್ಯದಲ್ಲಿ ನಾವು ಏನು ಶವವಾಗಿ ಪರಿವರ್ತನೆಗೊಳ್ತೇವೆ ಅದಕ್ಕೆ ಚಲನೆ ಇಲ್ಲ. ಆದರೆ ಯಾವಾಗ ಚಲನಶೀಲವಾದಂತಹ ಬದುಕು ಆನಂದದಾಯಕವಾದಂತಹ ಒಂದು ಸ್ಥಿತಿಯನ್ನು ಹೊಂದಿರ್ತದೆ, ಆಗ ಆ ಒಂದು ಚೈತನ್ಯದಲ್ಲಿ ನಮ್ಮಲ್ಲಿ ಪ್ರತಿ ನಿಮಿಷಕ್ಕೂ ಲಕ್ಷ್ಮಿಯ ಒಂದು ಅನುಗ್ರಹ ಇದ್ದೇ ಇದೆ ಅನ್ನುವಂಥದ್ದನ್ನು ನಾವು ನಂಬಿಕೊಂಡು ಬಂದವರು, ವಿಶೇಷವಾಗಿ ಭಾರತೀಯರು. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಅಭಯಲಕ್ಷ್ಮಿ ಸಿದ್ಧಿ ಸೂತ್ರ ಬಹಳ ಅತ್ಯುತ್ತಮವಾದಂತಹ ಗಟ್ಟಿಯಾದಂತಹ ಶಕ್ತಿಯನ್ನು ಒದಗಿಸೋದಕ್ಕೆ, ಜೀವನವನ್ನು ಗೆಲುವಿನ ಮಾರ್ಗದಲ್ಲಿ ಸಾಗಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈ ಒಂದು ಲಕ್ಷ್ಮಿ ಯಂತ್ರ, ಅಭಯ ಲಕ್ಷ್ಮಿ ಸಿದ್ಧಿ ಸೂತ್ರ ಅಂದರೆ ಏನು? ಈ ಅಭಯಲಕ್ಷ್ಮಿ ಸಿದ್ಧಿ ಸೂತ್ರದ ಮೂಲಕವಾಗಿ ಭಯವನ್ನು ಹೊಂದಿರಬೇಕಾದಂತಹ ಸಂದರ್ಭ ನಮಗೆ ಇದ್ದಿರೋದಿಲ್ಲ. ನಾವು ಹೆಚ್ಚು ಹೆಚ್ಚು ಶ್ರೀಮಂತರಾದಷ್ಟು ಹೆಚ್ಚಿನ ಭಯದೊಂದಿಗೆ ನಮ್ಮದಾದಂಥ ಆನಂದವನ್ನು ಕಳೆದುಕೊಳ್ತೇವೆ. ಈ ಭಯವೇ ಇರದೇ ಹೋದಂತಹ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅಂತಂದರೆ ಅದು ಸುಲಭವಾಗಿ ಸಾಧ್ಯವಾಗುವಂಥದ್ದಲ್ಲ. ಕೆಲವರು ಯಾವುದ್ಯಾವುದೋ ಕಾರಣಕ್ಕಾಗಿ ತಮ್ಮ ಆರೋಗ್ಯ ಸರಿ ಇಲ್ಲವೇ ಅನ್ನೋದಕ್ಕಾಗಿ ಭಯಪಡಬಹುದು, ಅಥವಾ ಈ ನಿಟ್ಟಿನಲ್ಲಿ ಯಾವುದೋ ಒಂದು ವ್ಯಕ್ತಿಯ ಮೂಲಕವಾಗಿ ಬಹಳ ಕೆಟ್ಟದಾದಂತಹ ಒಂದು ಪ್ರತಿರೋಧ ಬರಬಹುದು ಅನ್ನುವಂಥದ್ದಕ್ಕೆ ನಾವು ಭಯವನ್ನು ಹೊಂದಬಹುದು. ಅಷ್ಟೇ ಅಲ್ಲ, ಈ ಪ್ರೇತ ಬಾಧೆ, ಪಿಶಾಚ ಬಾಧೆ ಅನ್ನುವಂತಹ ಈ ಕೆಲವೊಂದು ಈ ಬಾಧೆಗಳು, ಅಂದರೆ ಈ ಪ್ರೇತಗಳು, ಪಿಶಾಚಗಳು ಇವು ನಮಗೆ ಕಾಣಿಸ್ಕೊಳ್ಳುವಂಥದ್ದಲ್ಲ, ಆದರೆ ಯಾವುದೋ ಸ್ವರೂಪದಲ್ಲಿ ಅವು ನಮ್ಮ ಜೀವನದ ಅಗತ್ಯವಾದಂತಹ ಒಂದು ಗಟ್ಟಿಯಾದಂತಹ ಒಂದು ನಂಬಿಕೆಯನ್ನು ಅಥವಾ ಧೈರ್ಯವನ್ನು ಅವು ಹಾಳು ಮಾಡ್ತವೆ. ನಮ್ಮ ಮನಸ್ಸು ಒಂದು ರೀತಿಯ ಭಯದಲ್ಲಿ ಇದೆ ಅಂತಾದರೆ ನಾವು ಯಾವ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಆ ಉತ್ಸಾಹವೇ ಬರೋದಿಲ್ಲ. ಹಾಗಾಗಿ ಜೀವನದ ಸಂದರ್ಭದಲ್ಲಿ ಚಲನಶೀಲತೆಯನ್ನು ಹೊಂದಿದಂತಹ ಮತ್ತು ಚಟುವಟಿಕೆಯಿಂದ ಕೂಡಿದಂತಹ ಜೀವನವನ್ನು ಅರ್ಥಪೂರ್ಣವನ್ನಾಗಿ ಮಾಡಿಸ್ಕೊಡುವಾಗ, ಅರ್ಥಪೂರ್ಣವಾಗಿ ಅಂದರೆ ಏನು? ಅದು ಅರ್ಥಪೂರ್ಣವಾದದ್ದು ಸಮಾಜದ ದೃಷ್ಟಿಯಿಂದ ನ್ಯಾಯಯುತವಾದ ಮಾರ್ಗದಲ್ಲಿ ಸಾಗುವುದರ ಮೂಲಕವಾಗಿಯೂ ಅರ್ಥಪೂರ್ಣ. ಹಾಗೆಯೇ ಅರ್ಥ ಅಂದರೆ ಏನು? ಹಣ ಅನ್ನುವಂಥದ್ದಾಗಿ ನಾವು ಅದನ್ನು ಆರ್ಥಿಕ ಶಕ್ತಿ ಅಂತಂದರೆ ಹಣದ ಶಕ್ತಿ, ಅರ್ಥಪೂರ್ಣ ಅಂತಂದರೆ ಆರ್ಥಿಕವಾಗಿ ನಾವು ಗಟ್ಟಿಯಾಗಿದ್ದೇವೆ, ಅರ್ಥಪೂರ್ಣವಾಗಿದ್ದೇವೆ. ಹಾಗೆ ಅರ್ಥಪೂರ್ಣ ಅಂತಂದ್ರೇನು? ಈ ಯಾವುದೋ ಒಂದು ಮಾತಿಗೆ ವಿಶೇಷವಾದಂತಹ ಒಂದು ಹೇಳಿದಂತಹ ಮಾತು ಸಮಂಜಸವಾಗಿದೆ ಅನ್ನುವಂಥದ್ರ ಅರ್ಥವನ್ನು ಕೊಡುತ್ತೆ. ಆದರೆ ಇಲ್ಲಿ ಅರ್ಥಪೂರ್ಣ ಅನ್ನುವಂಥದ್ದು ನಾವು ಸಂಪಾದಿಸುವ ಹಣ ಅರ್ಥಪೂರ್ಣವಾದಂತಹ ಸ್ಥಿತಿಗತಿಗಳು ಭಯವಿರದೆ ಹೋದಂಥ ಸನ್ನಿವೇಶದಲ್ಲಿ ನಮ್ಮಲ್ಲಿ ಸಂಗ್ರಹಗೊಂಡಾಗ ಏನಾಗುತ್ತೆ? ಜೀವನದ ಸಂದರ್ಭ ತಂತಾನೆಯೇ ಯಾವುದೋ ಒಂದು ರೀತಿಯಲ್ಲಿ ಆನಂದವನ್ನು ಹೊಂದುವಂತಹ, ಜೀವನದ ಸಂದರ್ಭದಲ್ಲಿ ಎಂಜಾಯ್ ಮಾಡಲಿಕ್ಕೆ ಬೇಕಾದಂತಹ ಸನ್ನಿವೇಶಗಳನ್ನು ಸೃಷ್ಟಿಸಿಕೊಡೋದಕ್ಕೆ ಅಭಯಹಸ್ತ ಅಂತ ನಾವು ಹೇಳಿರ್ತೇವೆ. ಅಭಯಹಸ್ತ ಅಂತಂದ್ರೇನು? ನಾನು ನಿನ್ನ ಎಲ್ಲ ಒಂದು ಸಂದರ್ಭದಲ್ಲೂ ನಿನ್ನನ್ನು ರಕ್ಷಿಸ್ತೇನೆ ಅನ್ನುವಂಥ ಒಂದು ಅಭಯಹಸ್ತವನ್ನು ನಾವು ಕೊಡುವಂಥದ್ದು. ಇವತ್ತು ನಾವು ಆ ಸಂದರ್ಭದಲ್ಲಿ ಕೆಲವು ಸಲ ಏನು ಮಾಡ್ತೇವೆ ನೋಡಿ, ಇವತ್ತು ಸತಿಪತಿಯರಾಗುವಂಥ ರೀತಿ ನೀತಿಯನ್ನೇ ನಮ್ಮ ಭಾರತೀಯ ಆರ್ಷೇಯ ಪರಂಪರೆಯ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಣ. ಅಲ್ಲಿ ನಾವು ಏನು ಹೇಳ್ತೇವೆ? ಮಂತ್ರಮುಖೇನವಾಗಿ ಮದುವೆ ಸಂಸ್ಕಾರ ಆಗ್ತಾ ಇರುವಾಗ ಗಂಡು ಹೆಣ್ಣುಗಳು ಪರಸ್ಪರವಾಗಿ ಈ ಹಾರವನ್ನು ವಿನಿಮಯ ಮಾಡಿಕೊಡುವುದರ ಮೂಲಕವಾಗಿ ಮತ್ತು ಆ ಅಗ್ನಿಯ ಆ ಒಂದು ಸಂದರ್ಭದಲ್ಲಿ 7 ಸುತ್ತುಗಳನ್ನು ಸುತ್ತುವುದರ ಮೂಲಕವಾಗಿ ನಾವಿಬ್ಬರು ಎಲ್ಲ ರೀತಿಯ ಜೀವನದ ಸಂದರ್ಭದ ಸುಖದಲ್ಲಿ, ದುಃಖದಲ್ಲಿ ಅಥವಾ ಇನ್ಯಾವುದೇ ರೀತಿಯ ವಿಪ್ಲವದ ಪರಿಸ್ಥಿತಿಯಲ್ಲಿ ಒಟ್ಟಿಗೆ ಸಾಗೋಣ. ಈ 7 ಹೆಜ್ಜೆಗಳನ್ನು ನಾವೇನಿವತ್ತು ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ, ಈ 7 ಹೆಜ್ಜೆಗಳೇ ಪ್ರಥಮವಾಗಿ ಎಲ್ಲ ಹೆಜ್ಜೆಗಳು ನಾನು ನೀನು ಒಟ್ಟಿಗೆ ಹೋಗುವಂತಹ ಅಭಯಪೂರ್ಣವಾದಂತಹ ಎಲ್ಲ ರೀತಿಯ ನನಗೆ ನೀನು ಶಕ್ತಿಯಾಗಿ ನಿನಗೆ ನಾನು ಶಕ್ತಿಯಾಗಿ ಇರುವುದರ ಮೂಲಕ ಜೀವನದ ಒಂದು ಅರ್ಥವನ್ನು ಗಂಭೀರವಾಗಿ ಗೆಲ್ಲಿಸೋಣ ಮತ್ತು ಈ ಜೀವನಕ್ಕೆ ಬಂದಂತಹ ವಿಚಾರ ಸಾರ್ಥಕತೆಯತ್ತ ಹೋಗಲಿಕ್ಕೆ ನಮ್ಮದೇ ಆದಂತಹ ದಾರಿಗಳನ್ನು ಹುಡುಕೋಣ ಅನ್ನುವುದರ ಮೂಲಕವಾಗಿ ನಾವು ಏನು ಮಾಡ್ಕೊಳ್ತೇವೆ. ಹಾಗಾಗಿ ಈ ಮದುವೆ ಅನ್ನುವಂಥದ್ದು ಕೂಡ ಒಂದು ರೀತಿಯ ಅಭಯ ಹಸ್ತ. ಅದು ಜನಸಮೂಹ ಅಂದರೆ ಅದಕ್ಕಾಗಿಯೇ ನಾವು ಮದುವೆಯಂಥ ವಿಶೇಷ ಸಂದರ್ಭದಲ್ಲಿ ನಮ್ಮ ಅನೇಕ ರೀತಿಯ ಗೆಳೆಯರನ್ನು, ಬಂಧುಗಳನ್ನು, ಮಿತ್ರರನ್ನು
ಆಪ್ತೇಷ್ಟರನ್ನು ಎಲ್ಲರನ್ನೂ ಕರಿತೇವೆ. ಏಕೆಂದರೆ ಅವರ ಸಮ್ಮುಖದಲ್ಲಿ ಇಂಥದ್ದೊಂದು ಆ ಒಂದು ಸತಿಪತಿಗಳಾಗುವಂತಹ ಒಂದು ಸಂದರ್ಭ ಆ ಜೀವನದಲ್ಲಿ ಪರಸ್ಪರಲ್ಲೂ ಒಂದು ಹಸ್ತದೊಂದಿಗೆ ಒಗ್ಗೂಡಿ ಹೊರಡಬೇಕಾದಂತಹ ಒಂದು ಪ್ರಾರಂಭದ ಗಳಿಗೆ ಶುರುವಾಗಬೇಕು ಅನ್ನುವ ದೃಷ್ಟಿಯಲ್ಲಿ ಇದನ್ನು ಮಾಡಿರ್ತಾರೆ. ಹಾಗೆ ಜೀವನದ ಸಂದರ್ಭದಲ್ಲೂ ಕೂಡ ಈ ಅಭಯಲಕ್ಷ್ಮಿ ಅಭಯಲಕ್ಷ್ಮಿ ಅಂದರೆ ಏನು? ಸಂಪೂರ್ಣವಾದಂತಹ ಆರ್ಥಿಕ ಚೈತನ್ಯವನ್ನು ಹೊಂದಿರುವುದರ ಮೂಲಕವಾಗಿ ನಾವು ಒಂದು ಭಯದ ಸನ್ನಿವೇಶದಲ್ಲಿರದೆ ಆನಂದದಾಯಕವಾದಂಥ ಒಂದು ಸಂದರ್ಭವನ್ನು ನಿರ್ಮಿಸ್ಕೊಳ್ಳುವಂಥದ್ದು. ಅಷ್ಟೇ ಅಲ್ಲ, ನಾವು ಗಳಿಸಿದಂತಹ ಏನು ಹಣ ಇದೆ ಇದನ್ನು ನಿರ್ಭಯವಾಗಿ ಇದನ್ನು ರಕ್ಷಿಸಿಕೊಳ್ಳುವಂಥ ವಿಧಾನಕ್ಕಾಗಿಯೂ ಬೇಕಾದಂತಹ ಅಭಯ ಹಸ್ತ ಅದು ಯಾರಿಂದ ಸಿಗಬೇಕು? ಲಕ್ಷ್ಮಿಯಿಂದಲೇ ಸಿಗಬೇಕು. ಕರ್ಕಾಟಕ ರಾಶಿಯವರಿಗೆ ಯಾಕೆ ವಿಶೇಷವಾಗಿ ಈ ಅಭಯಲಕ್ಷ್ಮಿಯ ಒಂದು ಸಿದ್ಧಿ ಬೇಕಾಗತ್ತೆ ಅಂತಂದರೆ, ಈ ಚಂದ್ರ ಏನಾಗಿದ್ದಾನೆ, ನಾವು ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ, ನಾವು ಕ್ಷೀರ ಸಮುದ್ರದಲ್ಲಿ ಹುಟ್ಟಿದಂಥವಳು ಲಕ್ಷ್ಮಿ. ಈ ಲಕ್ಷ್ಮಿಯ ಸಹೋದರನೇ ಏನಾಗಿದ್ದಾನೆ? ಚಂದ್ರನಾಗಿದ್ದಾನೆ. ಚಂದ್ರನೂ ಕೂಡ ದೂರ್ವಾಸರ ಶಾಪ ಇಂದ್ರನಿಗೆ ತಟ್ಟಿದಾಗ ಅನೇಕ ರೀತಿಯ ಅವನ ಎಲ್ಲ ರೀತಿಯ ಸುವಸ್ತುಗಳು ಕೂಡ ಏನಾಗುತ್ತೆ, ಅದು ಸಮುದ್ರದ ಪಾಲಾಗಿಬಿಡುತ್ತೆ. ಆಗ ಒಂದೊಂದೇ ಸಮುದ್ರದಿಂದ ಸುವಸ್ತುಗಳನ್ನು ತರುವಾಗ ಲಕ್ಷ್ಮಿಯ ಜೊತೆಗೆ ಬಂದವನು ಚಂದ್ರನೂ ಇರ್ತಾನೆ. ಹಾಗಾಗಿ ಲಕ್ಷ್ಮಿಯ ಸಹೋದರ ಚಂದ್ರನಾಗಿದ್ದಾನೆ. ಆದರೆ ಈ ಚಂದ್ರನ ಸನ್ನಿವೇಶ ಹೇಗಿರುತ್ತೆ ಅಂತಂದರೆ, ಆತ ಶಾಪ ಪಡೆದವನಾಗಿರೋದರಿಂದ ತನ್ನ ಗುರುವಿನಿಂದಲೇ ಶಾಪ ಪಡೆದಿದ್ದಾನೆ. ಅದನ್ನು ಕಥೆ ಹೇಳ್ತಾ ಹೋದರೆ ಅದು ಬಹಳ ದೀರ್ಘವಾಗುತ್ತೆ. ಹಾಗಾಗಿ ಈ ಚಂದ್ರನ ಸಂದರ್ಭ ಏನಿರುತ್ತೆ, 15 ದಿನಗಳ ಕಾಲ ಚಂದ್ರ ಮೈ ತುಂಬಿಕೊಳ್ತಾ ಹೋಗ್ತಾನೆ. ಇನ್ನು 15 ದಿನಗಳ ಕಾಲ ಆತ ಸವಕಳಿ ಆಗ್ತಾ ಹೋಗ್ತಾನೆ. ಅಮಾವಾಸ್ಯೆಯಂದು ಸಂಪೂರ್ಣವಾಗಿ ಮಾಯವಾಗ್ತಾನೆ. ಕೇವಲ ಕತ್ತಲಮಯವಾದಂಥ ರಾತ್ರಿ ಇರುತ್ತೆ, ಚಂದ್ರನಿಲ್ಲದ ರಾತ್ರಿ ಆಗತ್ತೆ. ಹಾಗಾಗಿ ಈ ಚಂದ್ರ ಯಾವಾಗಲೂ ಈ ಹಣದ ವಿಚಾರದಲ್ಲಿಯೂ ಹೌದು, ಅವನು ಹೇಗೆ ತನ್ನದೇ ಆದಂತಹ ಒಂದು ಸ್ವರೂಪವನ್ನು ತಿಂಗಳಿನಲ್ಲಿ ಒಮ್ಮೆ ತುಂಬುವುದು ಒಮ್ಮೆ ಕಳ್ಕೊಳ್ಳುವುದು ಮಾಡುವಂಥದ್ದು ಅವನ ದೇಹದಲ್ಲಿ ಸವಕಳಿ ಆಗುವಂಥದ್ದು ಆಗ್ತಾ ಇರ್ತದೆಯೋ, ಅದೇ ರೀತಿಯಲ್ಲಿ ಈ ಜೀವನದ ಸಂದರ್ಭದಲ್ಲಿ ಆರ್ಥಿಕ ಏಳಿಗೆ ಹೇಳುವಂಥದ್ದು ಸಂಪೂರ್ಣವಾಗಿ ಒಮ್ಮೆ ತುಂಬಿಕೊಡುತ್ತೆ, ಒಮ್ಮೆ ಅದು ಏನಾಗುತ್ತೆ, ಜಾರಿ ಹೋಗುತ್ತೆ ಅಥವಾ ಸೋರಿ ಹೋಗುತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಲಕ್ಷ್ಮಿಯ ಸಹೋದರನೇ ಆದಂತಹ ಚಂದ್ರ ಈ ಒಂದು ಕರ್ಕಾಟಕ ರಾಶಿಯ ಯಜಮಾನ. ಆದರೆ ಇಂತಹ ಈ ಕರ್ಕಾಟಕ ರಾಶಿಯ ಯಜಮಾನನಾದರೂ ಇವನಿಗೆ ತನ್ನ ಆ ಸಹೋದರಿಯ ಸಂಪೂರ್ಣವಾದಂತಹ ಅನುಗ್ರಹ ಒದಗಿ ಬರಬೇಕಾದಂಥದ್ದು ಅನಿವಾರ್ಯವಿರುತ್ತೆ. ಹಾಗಾಗಿಯೇ ನಾವು ಏನು ಮಾಡ್ತೇವೆ, ಈ ಒಂದು ಚಂದ್ರನ ರಾಶಿಯ ಯಜಮಾನತ್ವದಲ್ಲಿ ಇರುವ ಈ ಕರ್ಕಾಟಕ ರಾಶಿಯ ಜನರು ಈ ಒಂದು ರೀತಿಯ ಒಂದು ಅಭಯಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಧರಿಸುವುದರ ಮೂಲಕ ಅದನ್ನು ಬಲಗೈಯ ಮಣಿಕಟ್ಟಿಗೆ ಕಟ್ಕೊಳ್ಳುವಂಥದ್ದೇ ಬಹಳ ಸೂಕ್ತ. ವಿಶೇಷವಾಗಿ ಅದನ್ನು ಕೊರಳಿಗೂ ಕೂಡ ಧರಿಸ್ಕೊಳ್ಬಹುದು. ಕೊರಳಿಗೆ ಧರಿಸ್ಕೊಳ್ಳುವಾಗ ಒಂದನ್ನು ಮಾಡುವಂಥದ್ದು ಒಳ್ಳೆಯದು. ಒಂದು ಓಂ ಅನ್ನುವಂಥ ಒಂದು ಲೊಕೆಟ್ ಅದು ಆ ದಾರದ ಜೊತೆಗಿದ್ದರೆ ಇನ್ನೂ ಹೆಚ್ಚಿನ ಸಿದ್ಧಿಯನ್ನು ಒದಗಿಸ್ಕೊಡೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಹಾಗಾಗಿ ಬರೇ ದಾರವನ್ನು ಕೂಡ ಹಾಕ್ಕೊಳ್ಬಹುದು, ಸಿದ್ಧಿ ಸೂತ್ರವನ್ನು ಹಾಕ್ಕೊಳ್ಬಹುದು. ಅದರ ಜೊತೆಗೆ ಓಂ ಇರುವಂಥದ್ದಾದರೆ ಇನ್ನೂ ಒಂದಿಷ್ಟು ಒಳ್ಳೆಯ ವಿಶೇಷವಾದಂಥ ಫಲ ಸಿಗೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯವರು ಅಭಯಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಧರಿಸುವುದರ ಮೂಲಕವಾಗಿ ಲಕ್ಷ್ಮಿಯ ಕುರಿತಾದ ಎಲ್ಲ ರೀತಿಯ ಒಂದು ಅನುಗ್ರಹವನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಚೈತನ್ಯಪೂರ್ಣವಾಗಿದ್ದಂಥವರು, ಯಾಕೆಂದರೆ ಚಂದ್ರಮ ಮನಸೋಜಾತ, ಕಾಲಪುರುಷನ ಮನಸ್ಸಿನಿಂದನೂ ಹುಟ್ಟಿದವನಿವನು. ಹಾಗಾಗಿ ನಮ್ಮ ಮನಸ್ಸು ಅನ್ನುವಂಥದ್ದೇನಿದೆ, ಆ ಮನಸ್ಸಿನ ಎಲ್ಲ ರೀತಿಯ ಹೊಯ್ದಾಟಗಳು ಅಥವಾ ನಮ್ಮ ಮನಸ್ಸಿನ ಎಲ್ಲ ರೀತಿಯ ಆ ಗಾಢವಾದಂತಹ ದಾರ್ಢ್ಯತಾಪೂರ್ಣವಾದಂತಹ ಒಂದು ಶಕ್ತಿ ಅಥವಾ ಆ ಶಕ್ತಿಯ ಕೊರತೆಗಳು ಕೂಡ ಚಂದ್ರನ ಒಂದು ವಿವಿಧ ರೀತಿಯ ಹೊಯ್ದಾಟಗಳಿಂದಲೇ ಸಾಧ್ಯವಾಗುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಭಯಕ್ಕೆ ತುತ್ತಾಗಿ ನಾವು ಅಧೀರರಾಗಿ ಏನನ್ನೂ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದಂಥ ಸಂದರ್ಭ ಬಂದಾಗ ಲಕ್ಷ್ಮಿಯ ಅನುಗ್ರಹಕ್ಕಾಗಿ, ಲಕ್ಷ್ಮಿಯ ಮೂಲಕವಾದ ಒಂದು ಅನುಗ್ರಹದಿಂದಾಗಿ ನಮ್ಮ ಜೀವನದ ಸಂದರ್ಭವನ್ನು ಆ ಒಂದು ಭಯವಿಲ್ಲದ ವಾತಾವರಣದಲ್ಲಿ ಕಳೆಯುವುದರ ಮೂಲಕ ಜೀವನದ ಸಾರ್ಥಕತೆಯನ್ನು ಗಳಿಸುವುದಕ್ಕಾಗಿ ಈ ಒಂದು ಅಭಯಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಕರ್ಕಾಟಕ ರಾಶಿಯವರು ಧರಿಸ್ಕೊಳ್ಳೋದ್ರಲ್ಲಿ ಹೆಚ್ಚಿನ ಅರ್ಥ ಇರುತ್ತೆ, ಹೆಚ್ಚಿನ ಯಶಸ್ಸು ಸಿಗೋದಕ್ಕೆ ಕಾರಣವಾಗುತ್ತೆ. ಹಾಗೆಯೇ ಈ ಒಂದು ಚಂದ್ರನ ಸಂಬಂಧವಾದಂತಹ ಚಂದ್ರನ ನೇತೃತ್ವದ ಈ ಕರ್ಕಾಟಕ ರಾಶಿಯಲ್ಲಿ ವಿಶೇಷವಾಗಿ
ಆಶ್ಲೇಷ ನಕ್ಷತ್ರದ ಒಂದು ಭಾಗ ಇದೆ. ಈ ಆಶ್ಲೇಷ ನಕ್ಷತ್ರ ಅನ್ನುವಂಥದ್ದೇನು ಹೊರವಲಯದಲ್ಲಿ ವಿಷವನ್ನು ತುಂಬಿಕೊಂಡಿರುವಂಥದ್ದು, ಒಳವಲಯದಲ್ಲಿ ಅಮೃತವನ್ನು ತುಂಬಿಕೊಂಡಂಥದ್ದು. ಹಾಗಾಗಿ ಹೊರವಲಯದಲ್ಲಿರುವ ವಿಷವನ್ನು ಕರಗಿಸಲಿಕ್ಕಾಗಿ ಒಳವಲಯದ ಅಮೃತದ ಅಂಶ ಈ ಕರ್ಕಾಟಕ ರಾಶಿಯವರಿಗೆ ಸಿಗೋದಕ್ಕಾಗಿ ಈ ಅಭಯಲಕ್ಷ್ಮಿ ಸಿದ್ಧಿ ಸೂತ್ರ ಇವರಿಗೆ ಒದಗಿ ಇದನ್ನು ಕಟ್ಕೊಳ್ಳುವಂಥ ಒಂದು ಸಂದರ್ಭ ನಿರ್ಮಾಣ ಆದರೆ ಆ ಒಂದು ಅಮೃತತ್ವದ ಸಂಪೂರ್ಣವಾದಂಥ ಗರಿಷ್ಠ ಪ್ರಮಾಣದ ರಕ್ಷೆಯನ್ನು ಪಡೆಯಲಿಕ್ಕೂ ಕೂಡ ಇದು ಅನುಕೂಲವಾಗುತ್ತೆ. ಹಾಗಾಗಿ ಈ ಅಭಯಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಕರ್ಕಾಟಕ ರಾಶಿಯವರು ಹೊಂದಿರಬೇಕಾದದ್ದು ಒಳ್ಳೆಯದು. ಅದರ ಮೂಲಕವಾಗಿ ಯಶಸ್ಸು ಸಿಗುವಂಥದ್ದು ಸಾಧ್ಯತೆಗೆ ಹೆಚ್ಚಿನ ಪ್ರಮಾಣದ ಒಂದು ನಿರೀಕ್ಷೆಯನ್ನು ಮಾಡಿಕೊಡ್ಬಹುದು. ನಮಸ್ಕಾರ. ಸಿದ್ಧಿ ಸೂತ್ರಗಳು, ಅದರಲ್ಲಿಯೂ ವಿಶೇಷವಾಗಿ ಲಕ್ಷ್ಮಿಯ ಸಂಬಂಧವಾದಂತಹ ಸಿದ್ಧಿ ಸೂತ್ರಗಳು ನಾವು ಬೇರೆ ಬೇರೆ ರಾಶಿಯವರಿಗೆ ಮೇಷರಾಶಿಯಿಂದ ಕರ್ಕಾಟಕ ರಾಶಿಯವರೆಗೆ ಈಗ ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೀವಿ. ಇವತ್ತು ಸಿಂಹರಾಶಿಯವರು ಸಿದ್ಧಿ ಸೂತ್ರ ಸಿದ್ಧಿಲಕ್ಷ್ಮಿ ಲಕ್ಷ್ಮಿಯ ಸಿದ್ಧಿ ಸಿಕ್ಕಿತು ಅಂತಾದರೆ ಲಕ್ಷ್ಮಿ ನಮಗೆ ಒದಗಿ ಬಂದಳು ಅನ್ನುವಂಥದ್ದು ಮಾತ್ರ ನಮ್ಮ ಸಾರ್ಥಕತೆ ಅಥವಾ ಯಶಸ್ಸಿನ ಒಂದು ಸೋಪಾನವಾಗಿ ನಿಲ್ಲೋದಿಲ್ಲ. ಈ ಒದಗಿ ಬಂದಂಥ ಲಕ್ಷ್ಮಿ ಎಷ್ಟರ ಮಟ್ಟಿಗೆ ನಮ್ಮ ಜೀವನವನ್ನು ಅರ್ಥಪೂರ್ಣವಾದ ನೆಲೆಯಲ್ಲಿ ನಿಲ್ಲಿಸಿದ್ದಾಳೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ ಸಿದ್ಧಿಲಕ್ಷ್ಮಿಯ ಈ ಸಿದ್ಧಿ ಸೂತ್ರ ಯಾವಾಗ ನಮಗೆ ಅನುಕೂಲಕ್ಕೆ ಬರುತ್ತೆ ಅಂತಂದರೆ, ನಾವು ಅಡ್ವಾನ್ಸ್ಡ್ ಸ್ಟಡೀಸನ್ನು ಮಾಡೋದಾದರೆ, ಈಗ ಕೆಲವರು MBBS ಮುಗಿಸ್ತಾರೆ, ಅವರಿಗೆ ಎಮ್ ಡಿ ಕೋರ್ಸನ್ನು ಮಾಡಬೇಕು ಅಂತಾದರೆ ಆ MD ಕೋರ್ಸ್ ಆದಮೇಲೂ ಏನೋ ಒಂದು ತಮ್ಮನ್ನು ಸಂಶೋಧನೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದಿದ್ದರೆ, ಹಾಗೆ ಎಂಜಿನಿಯರ್ಸ್ಗಳು MS ಆಗಬೇಕು ಅಥವಾ BSc MScಯನ್ನು ಓದಬೇಕು, ನಂತರ PhD ಮಾಡಬೇಕು, ಈ ಎಲ್ಲ ಸಿದ್ಧಿಯನ್ನು ಸಂಪಾದಿಸ್ಕೊಳ್ಬೇಕಾದ್ರೆ, ಯಾಕೆಂದರೆ ಜೀವನದ ಸಂದರ್ಭದಲ್ಲಿ ಸಿದ್ಧಿ ಅನ್ನುವಂಥದ್ದೇನು ಈಗ ರಾಜಕಾರಣಿಗಳು ಸೇರಿದಂತೆ, ಯಾಕೆಂದರೆ ಈ ಸಿಂಹರಾಶಿಯವರು ಯಾವಾಗಲೂ ರಾಜಕಾರಣಿಗಳಾಗಿದ್ದಲ್ಲಿ ವಿಶೇಷವಾದಂತಹ ಶಕ್ತಿಯನ್ನು ಇವರು ಸಂಪಾದಿಸ್ಕೊಳ್ತಾರೆ. ಯಾಕೆಂದರೆ ಇದು ನಾವು ಇವತ್ತು ಸಿಂಹ ಅಂದರೆ ಏನು, ಅದು ಕಾಡಿನ ರಾಜ, ಅದು ತನ್ನ ಸ್ವಸಾಮರ್ಥ್ಯದಿಂದ ಇಡೀ ಕಾಡಿಗೆ ರಾಜನಾಗಿ ಮೆರೀತದೆ. ಯಾಕೆಂದರೆ ಎಲ್ಲರನ್ನೂ ನಿಯಂತ್ರಿಸಬಹುದಾದಂತಹ ಶಕ್ತಿ, ಆನೆಯನ್ನೇ ಅದು ಏನು ಮಾಡುತ್ತೆ, ಹೊಡೆದು ಹಾಕುವಂಥ ಒಂದು ವಿಶೇಷ ಶಕ್ತಿಯನ್ನು ಪಡೆದಿರುತ್ತೆ. ಹಾಗಾಗಿ ಸಿಂಹ ಯಾವಾಗಲೂ ಪ್ರಾಣಿ ಲೋಕದಲ್ಲಿ ಒಂದು ವಿಸ್ಮಯಕಾರಕವಾದಂತಹ ಒಂದು ಅಂದರೆ ಕಾಡಿನ ಅರಸನಾಗಿ ಆತ ವಿಜೃಂಭಿಸ್ತಾನೆ ಒಂದು ಸಿಂಹ. ಹಾಗಾಗಿ ನಾವು ಇವತ್ತು ಅನೇಕ ಅರಸರುಗಳ ಸಿಂಹಾಸನದಲ್ಲಿ, ಅದಕ್ಕೆ ಸಿಂಹಾಸನ ಅನ್ನೋದು ಯಾಕೆ, ಅದಕ್ಕೆ ಸಿಂಹದ ಆ ಒಂದು ಸಿಂಹಾಸನಕ್ಕೆ ಸಿಂಹದ 2 ಮುಖಗಳಿರ್ತವೆ. ಹಾಗೆ ಎಷ್ಟು ಮುಖಗಳಿರ್ಬೋದು, 2 ಇರಬೇಕು ಅಂತಲ್ಲ. ಅದಕ್ಕಾಗಿ ಸಿಂಹಾಸನ ಏನು ಅಂತಂದರೆ, ಸಿಂಹ ತನ್ನ ಪರಾಕ್ರಮದ ಮೂಲಕವಾಗಿ ಸಂಪಾದಿಸಿಕೊಳ್ಳಬಹುದಾದಂತಹ ಒಂದು ಅರಸತ್ವ ಒಬ್ಬ ವ್ಯಕ್ತಿಗೆ ಪರಾಕ್ರಮದ ಸ್ವರೂಪದಲ್ಲಿ ತಾನು ಒದಗಿಸ್ಕೊಂಡ ಅಂತಂದರೆ ಸಿಂಹ ಪರಾಕ್ರಮಿ ಅಂತ ನಾವು ಅವರನ್ನು ಏನು ಮಾಡ್ತೇವೆ, ಗುರುತಿಸ್ತೇವೆ. ಹಾಗಾಗಿ ಈ ರಾಜಕಾರಣಿಗಳು ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ಏನಾಗುತ್ತೆ, ಇವರು ಅರಸರುಗಳ ಅಂದರೆ ಜನರ ಆಯ್ಕೆಯ ಮೂಲಕವೋ ಅಥವಾ ಒಂದು ದೇಶದ ಯಾವುದೇ ಒಂದು ಅವರು ಸ್ವೀಕರಿಸಿದಂತಹ ಆಡಳಿತಾತ್ಮಕವಾದಂತಹ, ಅದು ಚುನಾವಣೆ ಇರಲಿ ಅಥವಾ ಸರ್ವಾಧಿಕಾರವಿರಲಿ ಅಥವಾ ಯಾವುದೋ ಒಂದು ಕಮ್ಯುನಿಸಮ್ನ ತತ್ವಗಳಿರಲಿ, ಇನ್ಯಾವುದೇ ಸ್ವರೂಪದ ಆಡಳಿತದ ವಿಚಾರಗಳಿರಲಿ, ಅವರು ಸಂಪಾದಿಸಿಕೊಳ್ಳುವಂಥ ಒಂದು ಆ ರಾಜತ್ವ ಎನ್ನುವಂಥದ್ದೇನಿದೆ ಅದು ಒದಗಿ ಬರಬೇಕಾದರೆ ಈ ಒಂದು ಸಿದ್ಧಿಲಕ್ಷ್ಮಿಯ ಸಿದ್ಧಿ ಸೂತ್ರ ಇರುವಂತಹದ್ದಾದರೆ ಹಾಗೂ ಒದಗಿದಂತಹ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ, ನಾವು ಒಬ್ಬ ಕಾರ್ಪೆಂಟ್ರೇ ಆಗಲಿ, ಆದರೆ ಕಾರ್ಪೆಂಟರ್ ಆಗುವುದರ ಮೂಲಕವಾಗಿ ನಾವು ಅನೇಕ ರೀತಿಯ ಚಮತ್ಕಾರಗಳನ್ನು ತೋರುವಂತಹ ಒಂದು ಕಾರ್ಪೆಂಟರ್ಶಿಪ್ ಅಂದರೆ ಬಡಗಿದೆ ತನವನ್ನು, ಅಂದರೆ ನಾವು ಅನೇಕರು ಒಂದು ಮಂಚವನ್ನು ಮಾಡಬಲ್ಲರು, ಅನೇಕರು ಒಂದು ಚೇರನ್ನು ಅವರು ಮರದ ಮೂಲಕವಾಗಿ ಕೆತ್ತನೆ ಮಾಡಬಲ್ಲರು. ಆದರೆ ಕೆಲವರು ವಿಶಿಷ್ಟವಾಗಿ ಒಂದು ರೀತಿಯ ಏನೋ ಒಂದು, ಈಗ ನಾವು ಇವತ್ತು ವಿನ್ಯಾಸಗಳಲ್ಲಿ ಗಮನಿಸುವಂಥದ್ದರ ಒಂದು ಟೇಬಲ್ಲೇ ರಾತ್ರಿಯ ಒಂದು ಬೆಡ್ಡು ಆಗಿ ಅದು ಕನ್ವರ್ಟ್ ಆಗ್ಬೋದು. ಹೀಗೆ ವಿಶೇಷವಾದಂತಹ ಸೂಕ್ಷ್ಮ ಒಂದು ವಿನ್ಯಾಸವನ್ನು ರೂಪಿಸುವುದರ ಮೂಲಕವಾಗಿ ಕಾರ್ಪೆಂಟರ್ಸ್ಗಳು ಎಲ್ಲರೂ ಒಂದು ಗ್ರೂಪೇ ಇದ್ದರೂ ಕೂಡ ಒಬ್ಬ ವಿಶೇಷವಾದಂತಹ ಒಂದು ಕಾರ್ಯಕ್ಷಮತೆಯನ್ನು ತೋರಿಸುವುದರ ಮೂಲಕವಾಗಿ ತನ್ನನ್ನೇ ತಾನು ಒಂದು ಪ್ರಸಿದ್ಧಿಗೆ ತಂದುಕೊಳ್ಳಬಹುದಾದಂತಹ ಕಾರ್ಯಕ್ಷಮತೆಯನ್ನು ತೋರಬಲ್ಲಂತಹ ಸಾಧ್ಯತೆ ಇರುತ್ತೆ. ಇಂಥದ್ದೆಲ್ಲ ನಡೆಯಬೇಕಾದರೆ ಈ ಒಂದು
ಈ ಸಿದ್ಧಿ ಲಕ್ಷ್ಮಿ ಸಿದ್ಧಿ ಸೂತ್ರ ಒದಗಿ ಬಂತು ಅಂತಾದರೆ 1000 ಜನರ ನಡುವೆ ಎದ್ದು ಕಾಣುವಂತಹ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ನಾವು ಸಂಪಾದಿಸ್ಕೊಳ್ಳೋದಕ್ಕೆ ಕಾರಣವಾಗುವಂತಹ ಚೈತನ್ಯ ನಮಗೆ ಒದಗಿ ಬರುತ್ತೆ. ಅಷ್ಟೇ ಅಲ್ಲ, ಆ ಒಂದು ಚೈತನ್ಯದ ಮೂಲಕವಾಗಿ ಜೀವನಕ್ಕೆ ಬೇಕೇ ಬೇಕಾದಂತಹ ಆರ್ಥಿಕ ಸ್ಥಿತಿಗತಿಗಳನ್ನು ಗಟ್ಟಿ ಮಾಡಿಕೊಳ್ಳುವಂತಹ ಒಂದು ವಿಶೇಷ ಸ್ಥಿತಿಯು ನಿರ್ಮಾಣವಾಗುತ್ತೆ. ಹಾಗಾಗಿ ಹೇಳುವಂಥದ್ದೇನು, ಅನೇಕ ಅಡ್ವಾನ್ಸ್ಡ್ ಸ್ಟಡೀಸ್ ಇದಕ್ಕಾಗಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕಾದಂತಹ ವಿದ್ಯಾರ್ಥಿಗಳು, ಅಂದರೆ ಇವತ್ತು ಅದು ಸಿವಿಲ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ನಮ್ಮ ಭಾರತದ ಸಂದರ್ಭದಲ್ಲಿ IAS ಅಥವಾ KS ಇಂತಹ ಸಂದರ್ಭದ ಪರೀಕ್ಷೆಗಳು, ಇವೆಲ್ಲ ವಿಶೇಷವಾದಂಥ ಪರೀಕ್ಷೆಗಳು, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್. ಹಾಗೆಯೇ ಒಬ್ಬ MLA ಆಗಬಹುದು, ಆದರೆ ಆ MLA ಬೇಗ ಮಂತ್ರಿ ಆಗಬೇಕು, ಮಂತ್ರಿ ಆದವನು ಮುಖ್ಯಮಂತ್ರಿ ಆಗಬೇಕು. ಹಾಗೆ ಸೆಂಟ್ರಲ್ನಲ್ಲಿ ಅಥವಾ ಒಂದು ರಾಜ್ಯದ ಗವರ್ನರ್ ಆಗಬೇಕು, ಅಥವಾ ಕೇಂದ್ರದ ಅನೇಕ ಇಂಪಾರ್ಟೆಂಟ್ ಆದಂತಹ ಪೋರ್ಟ್ಫೋಲಿಯೋಗಳಲ್ಲಿ ಮುಖ್ಯ ಕಾರ್ಯದರ್ಶಿ ಆಗಬೇಕು. ಇಂತಹ ಅಂದರೆ ನಾವು ಅನೇಕ ರೀತಿಯ ಕೆಲಸಗಳನ್ನು ನಾವು ಸಂಪಾದಿಸಿಕೊಳ್ಳುವುದ ಬಗೆ ಒಂದು, ಆದರೆ ಆ ಸಂಪಾದಿಸಿಕೊಂಡಿದ್ದರಲ್ಲಿಯೇ ವಿಶೇಷವಾದಂಥ ಯೂನಿಕ್ ಅಂತ ನಾವೇನು ಹೇಳ್ತೀವಿ, ಸರ್ವಶ್ರೇಷ್ಠವಾದಂತಹ, ಈಗ ಒಬ್ಬ ಸದೃಢನಾದಂಥ ಒಬ್ಬ ಆರ್ಥಿಕ ಮಂತ್ರಿ ಇದ್ದಾನೆ ಅಂತಾದರೆ ಆ ಆರ್ಥಿಕ ಮಂತ್ರಿಯ ಹೆಸರು ಯಾಕೆ ಜೋರಾಗಿ ಕೇಳಿ ಬರುತ್ತೆ ಅಂದರೆ, ಪ್ರಧಾನಮಂತ್ರಿಗಿಂತಲೂ ಹೆಚ್ಚಿನ ಒಂದು ಕಾರ್ಯಕ್ಷಮತೆಯನ್ನು ತೋರಿಸಬಹುದಾದಂತಹ ವಿಶೇಷವನ್ನು ಒಬ್ಬ ಆರ್ಥಿಕ ಮಂತ್ರಿ ರೂಪಿಸಿಕೊಳ್ಳಬಲ್ಲ. ಹಾಗಾಗಿ ಅಂತಹ ಕಾರ್ಯಕ್ಷಮತೆ ತೋರಿದಾಗ ಪ್ರಧಾನಮಂತ್ರಿಗಳ ನಿವೃತ್ತಿಯ ಸಂದರ್ಭ ಏನೋ ಒಂದು ಒದಗಿ ಬಂದರೆ ಆ ಆರ್ಥಿಕ ಮಂತ್ರಿಯ ಮುಂದಿನ ಪ್ರಧಾನಿಯಾಗಿ ನಿಯೋಜನೆ ಹೊಂದುವುದಕ್ಕೂ ಕೂಡ ಆಸ್ಪದ ಆಗುತ್ತೆ. ಹೀಗಾಗಿ ಇಂತಹ ಪ್ರಧಾನವಾದ ಪೋಸ್ಟಿಂಗ್ಸ್ಗಳನ್ನು ನಾವು ಸ್ವೀಕರಿಸಬೇಕಾದಂಥ ಸಂದರ್ಭದಲ್ಲಿ ಈ ಸಿದ್ಧಿ ಸೂತ್ರ ಏನಾಗಿರಬೇಕು, ಲಕ್ಷ್ಮಿಯ ಮೂಲಕವಾದಂತಹ ಒಂದು ಶಕ್ತಿಯೊಂದಿಗೆ ಇದು ಏನಾಗಬೇಕು, ತನ್ನ ಚೈತನ್ಯವನ್ನು ಪಡೆಯುವಂಥ ರೂಪದಲ್ಲಿರಬೇಕು. ಈ ಲಕ್ಷ್ಮಿ ಅನ್ನುವಂಥದ್ದೇನು, ಈ ಲಕ್ಷ್ಮಿ ಯಾವಾಗಲೂ ಇವಳು ಪಾರ್ವತಿಯ ಸ್ವರೂಪವೂ ಹೌದು, ಸರಸ್ವತಿಯ ಸ್ವರೂಪವೂ ಹೌದು. ಅಷ್ಟೇ ಅಲ್ಲ, ಇವಳು ಲಕ್ಷ್ಮಿಯ ಸ್ವರೂಪವಾಗಿ ಅನೇಕ ವಿಧದಲ್ಲಿ ತನ್ನನ್ನೇ ತಾನು ವಿಭಜಿಸಿಕೊಳ್ಳುವಂಥ ಒಂದು ವಿಶೇಷ ಶಕ್ತಿಯನ್ನು ಹೊಂದಿರ್ತಾಳೆ. ಧೈರ್ಯ ಲಕ್ಷ್ಮಿಯಾಗಿರ್ತಾಳೆ, ವಿದ್ಯಾಲಕ್ಷ್ಮಿಯಾಗಿರ್ತಾಳೆ, ಅಭಯಲಕ್ಷ್ಮಿಯಾಗಿರ್ತಾಳೆ, ಅಥವಾ ಸಾರ್ಥಕ ಲಕ್ಷ್ಮಿಯಾಗಿರ್ತಾಳೆ. ಇನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಈ ಲಕ್ಷ್ಮಿಯ ಸ್ವರೂಪ ಅಂದರೆ ನಾವು ಇವತ್ತು ಅನೇಕ ನಮ್ಮ ಆರ್ಷೇಯವಾದಂತಹ ವೇದಾಂಗಗಳನ್ನು ಓದಿದಾಗ ಲಕ್ಷ್ಮಿಯ ಸ್ವರೂಪ ಎಷ್ಟೆಷ್ಟು ರೀತಿಯಲ್ಲಿ ವಿಭಿನ್ನವಾಗ್ತಾ ಹೋಗ್ತವೆ. ಅವು ಜೀವನದ ಸಂದರ್ಭದಲ್ಲಿ 1000 ಸ್ವರೂಪದ ಒಂದು ಸಿದ್ಧಿಗಾಗಿನ ಒಂದು ಮೂಲ ಸ್ತೋತ್ರವಾಗಿ ಅದು ನಿಂತುಕೊಳ್ಳುತ್ತೆ. ಹಾಗಾಗಿ ನಾವು ಈ ಲಕ್ಷ್ಮಿಯನ್ನು ಅನೇಕ ರೀತಿಯಲ್ಲಿ, ಅದು ಕೇವಲ ಹಣಕಾಸನ್ನು ನಮಗೆ ಒದಗಿಸಿಕೊಡುವಂಥ ಚೈತನ್ಯ ಅನ್ನುವಂಥದ್ದಾಗಿ ಮಾತ್ರ ನಾವು ಗ್ರಹಿಸೋದಲ್ಲ, ಅನೇಕ ನಮ್ಮ ಸಂದರ್ಭದ ಸಾರ್ಥಕತೆಯ ಬಗೆಗಾಗಿನ, ಜ್ಞಾನದ ಬಗೆಗಾಗಿನ, ಅಥವಾ ಆರೋಗ್ಯದ ಬಗೆಗಾಗಿನ ವಿಚಾರಗಳಿಗೂ ಕೂಡ ತನ್ನನ್ನೇ ತಾನು ಒಗ್ಗೂಡಿಸಿಕೊಂಡು ವಿಶೇಷವಾದ ಅನುಗ್ರಹವನ್ನು ನಮಗೆ ಸಂಪ್ರಾಪ್ತಿಸುವಂಥ ಶಕ್ತಿಯಾಗಿದ್ದಾಳೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದರಲ್ಲೂ ಈ ಸಿಂಹರಾಶಿಯವರು ವಿಶೇಷವಾಗಿ ಬಹಳ ಪ್ರಮುಖವಾದ ಎಲಿವೇಟೆಡ್ ಅಂದರೆ ಒಂದು ಯುನಿಕ್ ಆದಂಥ ಪೋಸ್ಟ್ಗಳಲ್ಲಿ ತಮ್ಮನ್ನು ತಾವು ತಲುಪಬೇಕು ಅಥವಾ ಅದನ್ನು ಸಾಧಿಸ್ಕೊಳ್ಬೇಕು ಅಂತ ಇದ್ದವರು ಈ ಸಿದ್ಧಿ ಸೂತ್ರವನ್ನು ಅದರಲ್ಲೂ ಲಕ್ಷ್ಮೀ ಸಿದ್ಧಿ ಸೂತ್ರವನ್ನು ಕಟ್ಟಿಕೊಳ್ಳುವಂಥದ್ದು. ಇದನ್ನು ಒಂದು ಈ ಸ್ವಸ್ತಿಕ್ ಒಂದು ಚಿನ್ನ ಏನಿದೆ ಅದನ್ನು ಪದಕದ ರೂಪದಲ್ಲಿಯೂ, ಅದು ಬಂಗಾರದ ರೂಪದಲ್ಲಿ ಈ ಸ್ವಸ್ತಿಕ್ ಇದ್ದರೆ ಬಹಳ ಒಳ್ಳೆಯದು. ಈ ಸಿದ್ಧಿ ಸೂತ್ರಕ್ಕೆ ಸ್ವಸ್ತಿಕ್ ಒಂದು ಚಿಹ್ನೆ ಇದ್ದಂತಹ ಒಂದು ಪದಕ ಇದ್ದರೆ ಏನಾಗುತ್ತೆ ಅಂತಂದರೆ, ಬರೇ ರಾಜಕಾರಣದಲ್ಲಿ ಮಾತ್ರ ಅಲ್ಲ, ಅನೇಕ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಅಂತ ಒಂದು ದೊಡ್ಡ ರೀತಿಯ ಒಂದು ತನ್ನದೇ ಆದಂತಹ ಒಂದು ಕಾರ್ಯಕ್ಷೇತ್ರವನ್ನು ನಿರ್ಮಿಸಿಕೊಡೋದ್ರಲ್ಲಿ, ಅಷ್ಟೇ ಅಲ್ಲ ಒಬ್ಬ ಅತ್ಯುತ್ತಮ ಕ್ರೀಡಾಪಟುವಾಗಿ ತನ್ನನ್ನು ರೂಪಾಂತರಿಸಿಕೊಡುವಂಥ ಶಕ್ತಿ ಹೊಂದುವುದರಲ್ಲಿ ವಿಶೇಷವಾದಂಥ ಶಕ್ತಿಯನ್ನು ಈ ಒಂದು ಸಿದ್ಧಿ ಸೂತ್ರ ಅಂದರೆ ಲಕ್ಷ್ಮೀ ಸಿದ್ಧಿ ಸೂತ್ರ, ಈ ಸಿದ್ಧಿ ಅನ್ನುವಂಥದ್ದು ಇದ್ದಾವಾಗ ಅದು ಲಕ್ಷ್ಮಿಯ ಸಿದ್ಧಿ ಸೂತ್ರ ಅನ್ನುವಂಥದ್ದೇ ಇಲ್ಲಿ ಪ್ರಮುಖವಾಗಿ ನಾವು ಗ್ರಹಿಸಬೇಕು. ಹಾಗಾಗಿ ಸಿದ್ಧಿ ಸೂತ್ರ ಅದು ಲಕ್ಷ್ಮಿಯ ಮಂತ್ರಗಳೊಂದಿಗೆ, ಲಕ್ಷ್ಮಿಯ ವಿಶೇಷವಾದಂತಹ ಶ್ರೀ ಸೂಕ್ತವನ್ನು ಅಥವಾ ಇನ್ನು ಯಾವುದೇ ವಿಚಾರದ ಒಂದು ಲಕ್ಷ್ಮಿಯ ಸಂಬಂಧವಾದಂತಹ ಮೂಲ ಬೀಜಾಕ್ಷರ ಮಂತ್ರದ
ಒಂದು ವೈಬ್ರೇಷನ್ಗಳನ್ನು ತುಂಬಿದಂತಹ ಒಂದು ಸಿದ್ಧಿಸೂತ್ರವನ್ನು ಧರಿಸ್ಕೊಂಡಾಗ ಅದು ವಿಶೇಷವಾಗಿ ಈ ಒಂದು ಸಿಂಹ ರಾಶಿಯ ಜನರಿಗೆ ಅತ್ಯುತ್ತಮವಾದಂತಹ ಸಕ್ಸಸ್ಸನ್ನು, ಹಾಗೆಯೇ ಅರ್ಥಪೂರ್ಣವಾದ ಸಕ್ಸಸ್ಸನ್ನು, ಅಂತೆಯೇ ಜೀವನದಲ್ಲಿ ಆರೋಗ್ಯವನ್ನೂ ಕಾಪಾಡಿಕೊಂಡು ಮುನ್ನುಗ್ಗಬಹುದಾದಂಥ, ಇವತ್ತು ನಾವು ಅನೇಕ ಇಂಪಾರ್ಟೆಂಟ್ ಆದಂತಹ ಯೂನಿಕ್ ಪೋಸ್ಟ್ಗಳನ್ನು ಹೊಂದಿರ್ತೇವೆ, ಆದರೆ ಅಲ್ಲಿ ಒತ್ತಡದ ಜೀವನವನ್ನು ನಾವು ಸಾಗಿಸ್ತಾ ಇರ್ತೇವೆ. ಈ ಒತ್ತಡ ಅನ್ನುವಂಥದ್ದು ಬಂದಾಗ ಬ್ಲಡ್ ಪ್ರೆಷರು ಅಥವಾ ಮಧುಮೇಹ ಇಂತಹ ರೋಗಗಳು ನಮ್ಮನ್ನು ಕಾಡಬಹುದು. ಆದರೆ ನಿರೋಗಿಯಾದಂತಹ, ಆದರೆ ಒತ್ತಡಗಳನ್ನು ನಿಭಾಯಿಸಿ ಒಂದು ಇಂಪಾರ್ಟೆಂಟ್ ಆದಂತಹ ಪೋಸ್ಟಿಂಗ್ನಲ್ಲಿ ನಮ್ಮ ಕೆಲಸಗಳನ್ನು ಸರಾಗವಾಗಿ ಸಾಗಿಸಿಕೊಂಡು ಹೋಗಬಹುದಾದಂತಹ ಬುದ್ಧಿಮತ್ತೆಯೊಂದಿಗೆ ಮುನ್ನುಗ್ಗಬೇಕಾದಂತಹ ಶಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಈ ಲಕ್ಷ್ಮೀ ಸಿದ್ಧಿ ಸೂತ್ರವನ್ನು ಧರಿಸುವಂಥದ್ದು ಬಹಳ ಮುಖ್ಯವಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಇದು ಹೆಚ್ಚಿನ ಲಾಭವನ್ನು ಕೊಡುವಂಥದ್ದು ಈ ಒಂದು ಸಿಂಹರಾಶಿಯವರಿಗಿರುತ್ತೆ. ನಮಸ್ಕಾರ. ಇವತ್ತು ಅನೇಕ ಮೂಲಭೂತವಾದ ಶಕ್ತಿಯ ಸ್ವರೂಪಗಳು ಯಾವುದು ಅಂತಂದರೆ, ದೇವಿಯ ಆರಾಧನೆಯ ಮೂಲಕವಾಗಿ ಶಕ್ತಿಯನ್ನು ಸಂಪಾದಿಸುವಂಥದ್ದು, ದತ್ತಾತ್ರೇಯನ ಆರಾಧನೆಯ ಮೂಲಕವಾಗಿ ಶಕ್ತಿಯನ್ನು ಸಂಪಾದಿಸುವಂಥದ್ದು, ಹಾಗೆಯೇ ಮಾರುತಿಯನ್ನು ಆರಾಧಿಸೋದ್ರ ಮೂಲಕ, ಗಣಪತಿಯನ್ನು ಆರಾಧಿಸೋದ್ರ ಮೂಲಕ, ಹೀಗೆ ಕೆಲವು ವಿಶೇಷವಾದಂತಹ ದತ್ತಾತ್ರೇಯನನ್ನು ಆರಾಧಿಸೋದ್ರ ಮೂಲಕ ವಿಶಿಷ್ಟವಾದಂತಹ ದೇವತೆಗಳ ಮೂಲ ಸ್ವರೂಪ ಏನಾಗಿರ್ತದೆ, ಅದು ಆ ಒಂದು ಮೂಲ ಮಂತ್ರ. ಕೆಲವು ಮಂತ್ರಗಳಿಗೆ ಏನು ಹೇಳ್ತೇವೆ ನಾವು, ಬೀಜ ಸ್ವರೂಪದ ಮೂಲ ಮಂತ್ರಗಳು. ಬೀಜ ಸ್ವರೂಪದ ಮೂಲ ಮಂತ್ರಗಳು ಅಂದರೆ ಏನು, ಅದು ಬೀಜ ಸ್ವರೂಪದ್ದಾಗಿದ್ದಾಗ ಅದು ಬೆಳೆಯಬೇಕಾದಂತಹ ವಾತಾವರಣ ಒಳ್ಳೆಯದಾಗಿ ಸಿಕ್ತು ಅಂತಾದರೆ ಅದು ವಿಶಾಲವಾದಂಥ ವೃಕ್ಷವಾಗಿ ತನ್ನನ್ನು ಅರಳಿಸ್ಕೊಳ್ಳುವಂಥದ್ದು. ಹಾಗಾಗಿ ಈ ಮೂಲ ಬೀಜಾಕ್ಷರ ಮಂತ್ರಗಳು ಏನು ಮಾಡ್ತವೆ, ನಮ್ಮ ಜೀವನದಲ್ಲಿ ಅನೇಕದ್ದಾದಂತಹ ವಿಸ್ತೃತವಾದಂತಹ ಯಶಸ್ಸಿನ ಒಂದು ಮಹಾವೃಕ್ಷವನ್ನು ಒದಗಿಸಿಕೊಡೋದಕ್ಕೆ ಈ ಮೂಲ ಬೀಜಾಕ್ಷರ ಮಂತ್ರಗಳು ಸಹಾಯ ಮಾಡ್ತವೆ. ಆದರೆ ಅದನ್ನು ನಾವು ಸರಿಯಾಗಿ ಪಠಿಸಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ ಬೇಕಾದಂಥದ್ದು ಧನಲಕ್ಷ್ಮಿ ಸಿದ್ಧಿ ಸೂತ್ರ ಇದ್ದರೆ ಇವರ ಆರ್ಥಿಕ ಪರಿಸ್ಥಿತಿ ಅತ್ಯದ್ಭುತವಾಗಿ ಅರಳಿಕೊಳ್ಳೋದಕ್ಕೆ ತನ್ನದೇ ಆದಂಥ ಚೈತನ್ಯವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಈ ಧನಲಕ್ಷ್ಮಿ ಸಿದ್ಧಿ ಸೂತ್ರ ಈ ರಾಶಿಯವರಿಗೆ ಮುಖ್ಯವಾಗಿ ಬೇಕಾದದ್ದು ಇವರ ಸ್ವಭಾವದಲ್ಲಿ ಇರಬಹುದಾದಂತಹ ಚಾಂಚಲ್ಯತೆಯನ್ನು ನಿವಾರಿಸುವುದಕ್ಕೆ. ನೋಡಿ, ಲಕ್ಷ್ಮಿಯೇ ಚಂಚಲೆ ಅಂತ ಹೇಳ್ತಾರೆ, ಆದರೆ ಚಾಂಚಲ್ಯತೆಯನ್ನು ನಿವಾರಿಸುವುದಕ್ಕೆ ಚಂಚಲೆಯೇ ಆದಂತಹ ಲಕ್ಷ್ಮಿ ಅಂದರೆ, ನಾವು ನೋಡಿ ನಮ್ಮ ಜೀವನದ ಸಂದರ್ಭದಲ್ಲಿ ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅಂತ ನಾವು ಹೇಳ್ತೇವೆ. ಅಂದರೆ ಕೆಲವು ಸಲ ನಮಗೆ ಮುಳ್ಳು ಚುಚ್ಚಿದಾಗ ಏನಾಗುತ್ತೆ, ಅದನ್ನು ಹೊರತೆಗೆಯೋದಕ್ಕೆ ನಾವು ಕತ್ತರಿಯನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ನಾವು ಮುಳ್ಳಿನಿಂದಲೇ ಅದನ್ನು ನಿಧಾನವಾಗಿ ಹೊರಗೆ ತರಬೇಕಾದಂತಹ ಒಂದು ನಮ್ಮದೇ ಆದಂತಹ ಜಾಣ್ಮೆಯನ್ನು ತೋರಿಸ್ಬೇಕಾಗತ್ತೆ. ಹಾಗೆಯೇ ಚಂಚಲತೆಯನ್ನು ಹೊಂದಿದಂತಹ ಕನ್ಯಾ ರಾಶಿಯವರು ಇವರು ಹಾಗಾದರೆ ಚಂಚಲತೆಯನ್ನು ಯಾಕೆ ಹೊಂದಿರ್ತಾರೆ, ಇವರಲ್ಲಿ ಅಡಕವಾಗಿರುವಂತಹ ಒಂದು ಸೂರ್ಯನ ನಕ್ಷತ್ರ ಅದು ಉತ್ತರ ನಕ್ಷತ್ರವಾಗಿರುತ್ತೆ. ಹಾಗೆಯೇ ಇವರಲ್ಲಿ ಅಡಕವಾಗಿರುವಂತಹ ಹಸ್ತ ನಕ್ಷತ್ರ ಅದು ಚಂದ್ರನ ಯಜಮಾನತ್ವದ ನಕ್ಷತ್ರವಾಗಿರುತ್ತೆ. ಹಾಗೆಯೇ ಚಿತ್ತಾ ನಕ್ಷತ್ರ ಮಂಗಳನ ಯಜಮಾನತ್ವಕ್ಕೆ ಅದು ಯಜಮಾನತ್ವದಲ್ಲೇ ಅಡಕವಾಗಿರುವಂಥ ಒಂದು ನಕ್ಷತ್ರ. ಈ 3 ನಕ್ಷತ್ರದ ಭಾಗಗಳನ್ನು ಹೊಂದಿದಂಥ ಕನ್ಯಾ ರಾಶಿಯವರು, ಈ ಕನ್ಯಾ ರಾಶಿಯ ಯಜಮಾನ ಯಾರಾಗಿರ್ತಾನೆ, ಬುಧನಾಗಿರ್ತಾನೆ. ಹಾಗಾಗಿ ಇಲ್ಲಿ ಬುಧನಿಗೆ ಸಂಪೂರ್ಣವಾಗಿ ಬುಧನ ಜೊತೆಯಲ್ಲಿ ಸಂಪೂರ್ಣವಾದಂತಹ ಒಂದು ಗಟ್ಟಿಯಾದಂತಹ ಬಾಂಧವ್ಯವನ್ನು ಮಾಡಿಕೊಳ್ಳೋದಕ್ಕೆ ತನ್ನ ಸಂಪೂರ್ಣವಾದ ಅನುಗ್ರಹವನ್ನು ಕೊಡುವಂಥವನು ಸೂರ್ಯನಾಗಿರ್ತಾನೆ. ಹಾಗಾಗಿ ಉತ್ತರ ನಕ್ಷತ್ರದವರು ಮತ್ತು ಈ ಒಂದು ಕನ್ಯಾ ರಾಶಿಯವರಿಗೆ ಅಂತಹ ತೊಂದರೆ ಬರೋದಿಲ್ಲ. ಆದರೆ ಹಸ್ತ ನಕ್ಷತ್ರದ ಈ ಒಂದು ಕನ್ಯಾ ರಾಶಿಯವರಿಗೆ ಏನಾಗುತ್ತೆ, ಈ ಚಂದ್ರನಿಗೂ ಮತ್ತು ಬುಧನಿಗೂ ಹೊಂದಾಣಿಕೆ ಬರೋದಿಲ್ಲ. ಈ ಚಂದ್ರಪುತ್ರನೇ ಬುಧನಾಗಿದ್ದರೂ ಕೂಡ ನಮ್ಮ ಕಥೆಗಳಲ್ಲಿ, ನಮ್ಮ ಪರಂಪರೆಯಲ್ಲಿ ನಾವು ಹೇಳುವಂತಹ ಕಥೆ ಏನು ಅಂತಂದರೆ, ಈ ಚಂದ್ರ ತಾರೆಯ ಮೂಲಕವಾಗಿ ಬುಧನನ್ನು ಪಡೆದಿರ್ತಾನೆ. ಚಂದ್ರನ ಮೂಲಕವಾಗಿ ಚಂದ್ರ ಮತ್ತು ತಾರೆಯರ ಸಮಾಗಮದ ಮೂಲಕವಾಗಿ ಬಂದಂತಹ ಬುಧ ನಮ್ಮ ಬೌದ್ಧಿಕ ಶಕ್ತಿಯ ಗಟ್ಟಿ ದ್ರವ್ಯವನ್ನು ಕೊಡುವಂತಹ ಒಂದು ಅದ್ವಿತೀಯನಾದಂತಹ ಒಂದು ಶಕ್ತಿಯೂ ಆಗಿದ್ದಾನೆ ಅಂಥವನು. ಆದರೆ ತನ್ನ ತಂದೆಯಾದರೂ ಕೂಡ ಚಂದ್ರನ ಜೊತೆಗೆ ಹೊಂದಿಕೊಳ್ಳಲಾರ. ಚಂದ್ರನ ಜೊತೆಗೆ ಹೊಂದಿಕೊಂಡಾಗ ಏನಾಗುತ್ತೆ, ಹೊಂದಿಕೆ ಯಾಕೆ ಬರೋದಿಲ್ಲ ಅಂತಂದರೆ,
ಯಾವತ್ತು ಚಂದ್ರ ಮತ್ತು ಬುಧರ ಯಾವುದೋ ಒಂದು ಸಂಯೋಗ ಇದೆ ಒಂದು ಜಾತಕದಲ್ಲಿ ಅಂತಾದರೆ ವಿಶೇಷವಾಗಿ ಆ ಜಾತಕದವರಿಗೆ ಎಲರ್ಜಿ ಪ್ರಾಬ್ಲಮ್ಗಳು ತುಂಬ ಆಗಿರುತ್ತೆ. ಅಷ್ಟೇ ಅಲ್ಲ, ಈ ಚರ್ಮ ವ್ಯಾಧಿಗಳು, ನಾವಿವತ್ತು ಸೋರಿಯಾಸಿಸ್ ನಾವು ಇವತ್ತು ಅನೇಕರು ಬಾಧೆಗೆ ಒಳಪಡುವಂತಹ ವಿಶೇಷಗಳನ್ನು ನೋಡಿದ್ದೇವೆ. ಹಾಗೆಯೇ ಚರ್ಮ ವ್ಯಾಧಿಗಳನ್ನು ಇನ್ನಿತರ ಸ್ವರೂಪದಲ್ಲಿ ಹೊಂದಿದಂಥವರನ್ನು ನೋಡಿದ್ದೇವೆ. ಇವರೆಲ್ಲ ಏನು ಅಂತಂದರೆ ಈ ಚಂದ್ರ ಬುಧರ ತೊಂದರೆ ಬಂದಾಗ, ಅಥವಾ ನಾವಿವತ್ತು ಬಾಲಾರಿಷ್ಟ ಅಂತ ಹೇಳ್ತೇವೆ, ಅಂದರೆ ಈ ಬಾಲಾವಸ್ಥೆಯಲ್ಲಿ ಮಕ್ಕಳಿದ್ದಾಗ ಇನ್ಫ್ಯಾಂಟ್ಸ್ ಅಂದರೆ ಇನ್ನೂ ಶಿಶು ಸ್ವರೂಪದಲ್ಲಿಯೋ ಅಥವಾ 7-8 ವರ್ಷ ಆಗೋದ್ರವರೆಗೂ ಕೆಲವರು ಬಹಳ ಅಂದರೆ ಅವರ ಆರೋಗ್ಯವೇ ಅತ್ಯಂತ ನಿಕೃಷ್ಟವಾಗಿರುತ್ತೆ. ಅದು ಏನನ್ನು ಮಾಡಿದರೂ ಕೂಡ, ಯಾವ ಆಹಾರವನ್ನು ತಿನ್ನಿಸ್ಲಿಕ್ಕೆ ಹೋದರೂ ಕೂಡ ಆ ಆಹಾರ ಅವರಿಗೆ ಸರಿಯಾಗಿ ಪಚನ ಆಗೋದಿಲ್ಲ, ಅಥವಾ ಅವರು ಯಾವುದರಲ್ಲಿಯೂ ಆಸ್ಥೆಯನ್ನು ತೋರದೆ ಹೋದಂತಹ, ಅಥವಾ ಯಾವಾಗಲೂ ಒಂದು ನೆಗಡಿನೋ ಕೆಮ್ಮು ಅಥವಾ ಏನೋ ಒಂದು ವ್ಯಾಧಿಯಲ್ಲಿ ರಿಕೆಟ್ಸ್ ಅಂತ ವ್ಯಾಧಿಗಳಲ್ಲಿ ಇರುವಂಥ ಮಕ್ಕಳು. ಹಾಗಾಗಿ ಇದು ಯಾಕೆ ಉಂಟಾಗ್ತದೆ ಅಂತಂದರೆ ಈ ಚಂದ್ರ ಮತ್ತು ಬುಧರ ಒಂದು ಅಸಮರ್ಪಕವಾದಂಥ ಸಂಯೋಜನೆಯಿಂದ, ಇವರ ಸಂಯೋಜನೆಯಲ್ಲಿ ಈ ಅಸಮ ಸ್ವರೂಪ ಅದು ಒದಗಿ ಬಂತು ಅಂತಾದರೆ ಮಕ್ಕಳಲ್ಲಿ ಆರೋಗ್ಯ ಬಹಳ ಮಟ್ಟಿಗೆ ಅದು ಕೆಡತ್ತೆ ಅನ್ನುವಂಥದ್ದು ಅರ್ಥ. ಇಷ್ಟೇ ಅಲ್ಲ, ಇದು ಬರೇ ಬಾಲ್ಯದಲ್ಲಿ ಮಾತ್ರ ಅಲ್ಲ, ವೃದ್ಧಾಪ್ಯದಲ್ಲೂ ಕೂಡ ಇದು ವಿಶೇಷವಾದಂಥ ತೊಂದರೆಯನ್ನು ತರಲಿಕ್ಕೆ ಕಾರಣವಾಗುವಂಥ ಒಂದು ಸಂಯೋಜನೆ ಆಗಬಹುದು. ಇಂಥವರು ವಿಶೇಷವಾಗಿ ಲಕ್ಷ್ಮಿಯ ಒಂದು ಅನುಗ್ರಹವನ್ನು ಸಂಪಾದಿಸ್ಕೊಳ್ಬೇಕು ಅಂತಾದರೆ ಧನಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಕಟ್ಟಿಕೊಳ್ಳುವುದರ ಮೂಲಕ, ಈ ಧನಲಕ್ಷ್ಮಿ ಸಿದ್ಧಿ ಸೂತ್ರಕ್ಕೆ ಇದರ ಜೊತೆಗೇ ಇದಕ್ಕೆ ಸೇರಿಸಿದಂಥ ಒಂದು ಸಣ್ಣ ಪ್ರಮಾಣದ ಒಂದು ಅರಿಶಿಣದ ಒಂದು ಕೊನರು ಕೂಡ ಅದರೊಳಗೆ ಜೊತೆಗೆ ಸೇರಿಕೊಂಡ್ರೆ ಅದು ವಿಶೇಷವಾದಂಥ ಶಕ್ತಿಯನ್ನು ಇವರಿಗೆ ಸಂಪಾದಿಸ್ಕೊಡುತ್ತೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಅಡುಗೆಗೆ ಉಪಯೋಗಿಸುವಂಥದ್ದು ಈ ಒಂದು ಅರಿಶಿಣ. ಈ ಅರಿಶಿಣ ಏನಿದೆ ಅದು ನಮ್ಮ ಜೀವನದ ಸಂದರ್ಭದ ಕ್ಯಾನ್ಸರ್ನಂತಹ ವಿಚಾರಗಳನ್ನು ದೂರೀಕರಿಸುವಂತಹ ಒಂದು ದೊಡ್ಡ ಪ್ರಮಾಣದ ಒಂದು ಔಷಧವೂ ಆಗಿದೆ. ನಮ್ಮ ಅಡುಗೆಗಳಲ್ಲಿ ಅರಿಶಿಣವನ್ನು ಪ್ರಧಾನವಾಗಿ ನಾವು ಉಪಯೋಗಿಸ್ತೇವೆ. ಹಾಗಾಗಿ ಭಾರತೀಯರು ಮೊದಲಿನಿಂದಲೂ ತಿಳಿದಿದ್ದೇನು, ಅರಿಶಿಣದಲ್ಲಿ ಅತ್ಯುತ್ತಮವಾದಂಥ ಒಂದು ಔಷಧೀಯ ಗುಣ ಇದೆ ಎನ್ನುವಂಥದ್ದನ್ನು ತಿಳಿದಿದ್ದು. ಅಷ್ಟೇ ಅಲ್ಲ, ಈ ಒಂದು ಅರಿಶಿಣದ ಕೊನರನ್ನು ಏನು ಮಾಡ್ತೇವೆ ನಾವು, ಹೆಂಡತಿಗೆ ಕಟ್ಟುವಂತಹ ತಾಳಿಯ ಸಂದರ್ಭದಲ್ಲಿ ಚಿನ್ನವನ್ನು ಖರೀದಿಸಲಿಕ್ಕೆ ಸಾಧ್ಯವಾಗದೆ ಹೋದಂಥ ಪರಿಸ್ಥಿತಿ ಇದ್ದಾಗ ಆ ಚಿನ್ನಕ್ಕೆ ತತ್ಸಮಾನವಾದಂತಹ ಒಂದು ಈ ಅರಿಶಿಣದ ಕೊನರನ್ನೇ ಏನು ಮಾಡ್ತಾನೆ, ದಾರಕ್ಕೆ ಕಟ್ಟಿ ಅದನ್ನೇ ಮಾಂಗಲ್ಯವನ್ನು ಸ್ವರೂಪದಲ್ಲಿ ಕಟ್ತಾನೆ. ಅಂದರೆ ಈ ಒಂದು ಏನು ಅರಿಶಿಣದ ಕೊಂಬು ಏನಿದೆ ಅಥವಾ ಕೊನರು ಏನಿದೆ ಇದು ಚಿನ್ನಕ್ಕೆ ಸಮಾನವಾದಂಥದ್ದು ಅನ್ನುವಂಥ ಪರಿಕಲ್ಪನೆ ಇದೆ. ಹಾಗಾಗಿ ನಾವು ವಿಶೇಷವಾಗಿ ಈ ಒಂದು ಕನ್ಯಾ ರಾಶಿಯವರು ಧನಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಬಳಸಿದಾಗ ಈ ಒಂದು ದಾರಕ್ಕೆ ಒಂದು ಸಣ್ಣ ಪ್ರಮಾಣದ ಅರಿಶಿಣದ ಕೊಂಬು ಸೇರಿಕೊಂಡ್ರೆ ಅದು ಇನ್ನಿಷ್ಟು ವಿಸ್ತೃತವಾದಂತಹ ಒಂದು ಚೈತನ್ಯವನ್ನು ಒದಗಿಸೋದಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ವ್ಯಕ್ತಿಯಲ್ಲೇ ಇರಬಹುದಾದಂತಹ ಒಂದು ಕಾಂಟ್ರಾಸ್ಟ್, ಅಂದರೆ ನಮ್ಮಲ್ಲಿಯೇ ಕೆಲವು ಸಲ ನಾವೇನಿರ್ತೇವೆ, ನಮ್ಮಲ್ಲಿ ಅತಿಶಯವಾದಂತಹ ಒಂದು ಧೈರ್ಯ ಇರುತ್ತೆ, ಇನ್ನು ಯಾವುದೋ ಕೆಲವು ಸಂದರ್ಭದಲ್ಲಿ ಮತ್ತೆ ನಾವು ಖಿನ್ನತೆಗೆ ಜಾರ್ತೇವೆ. ಹಾಗಾದರೆ ಒಮ್ಮೆ ತುಂಬಿದಂತಹ ಚೈತನ್ಯಪೂರ್ಣವಾದಂತಹ ಒಂದು ಧೈರ್ಯ ಯಾಕೆ ಬರುತ್ತೆ? ಇನ್ನೊಮ್ಮೆ ನನ್ನಲ್ಲಿಯೇ ಧೈರ್ಯವಿರದಂತೆ ನಾವು ಒಂದು ಖಿನ್ನತೆಗೆ ಇಳಿಯುವಂತಹ ಒಂದು ಸ್ವರೂಪವನ್ನು ನಾವು ಕಾಣ್ತೇವೆ. ಇದು ಒಮ್ಮೊಮ್ಮೆ ನಮಗೆ ಅರ್ಥವಾಗೋದಿಲ್ಲ. ನಾವು ಪ್ರತಿಶತ 100ರಲ್ಲಿ ಸುಮಾರು 80% ಜನ ಅವರದ್ದೇ ಆದ ಸ್ವರೂಪದಲ್ಲಿ ಏರಿಳಿತಗಳನ್ನು, ಅಂದರೆ ತಮ್ಮ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಆ ಮೂಡ್ ಸ್ವಿಂಗ್ ಒಮ್ಮೆ ಅತ್ಯಂತ ನಾನು ಏನನ್ನೂ ಸಾಧಿಸಬಲ್ಲೆ ಈ ಜೀವನದಲ್ಲಿ ಅನ್ನುವಂತಹ ಶಕ್ತಿಯನ್ನು ಹೊಂದಿದ್ದರೂ ಕೂಡ ಇನ್ನೊಂದು ಗಳಿಗೆಯಲ್ಲೇ ಅವರು ತನ್ನಿಂದ ಏನೂ ಸಾಧ್ಯ ಇಲ್ಲ, ಈ ಜೀವನವನ್ನು ನಾನು ಗೆಲ್ಲಲಾರೆ ಎನ್ನುವಂಥ ಒಂದು ವಿಚಿತ್ರವಾದಂತಹ ಕ್ಲೈಬ್ಯದಲ್ಲಿ ತಮ್ಮನ್ನು ತಾವು ಕರಗಿಸಿಕೊಳ್ಳುವಂತಹ, ಅಥವಾ ಸೋಲುವುದರ ಮುಂಚೆಯೇ ತಮ್ಮ ಸೋಲನ್ನು ಒಪ್ಪಿಕೊಳ್ಳುವಂಥ, ಯುದ್ಧವೇ ನಡೀಬೇಕಾಗಿಲ್ಲ, ಯುದ್ಧ ನಡೆಯುವ ಮುಂಚೆಯೇ ಸೋಲನ್ನು ಸ್ವೀಕರಿಸಬಹುದಾದಂತಹ ಅಸಂಗತ ಸ್ವರೂಪಕ್ಕೆ ಇವರು ಶರಣರಾಗಿಬಿಡ್ತಾರೆ. ಹಾಗಾಗಿ ಇಂಥದ್ದರಿಂದೆಲ್ಲ ದೂರವಾಗಲಿಕ್ಕೆ ನಮ್ಮ ಚೈತನ್ಯದ ಸ್ವರೂಪವಾಗಿ ನಮ್ಮ ಔಷಧೀಯ ವಿಭಾಗದಲ್ಲಿಯೂ ತನ್ನನ್ನು ಹೆಸರಿಸಿಕೊಂಡಂಥ ಅರಿಶಿಣದ ಆ ಕೊನರನ್ನು ಈ ಸೂತ್ರದಲ್ಲಿ ಇಟ್ಟುಕೊಳ್ಳುವುದರ ಮೂಲಕವಾಗಿ ನಾವು ಧರಿಸಿದಂಥ ಧನಲಕ್ಷ್ಮಿ ಯಂತ್ರ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಅವರ ಮನಸ್ಸಿನ ದಾರ್ಢ್ಯತೆ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವ ಹಾಗೆ,
ಅದೋ ಇದೋ ಇದೋ ಅದೋ ಅನ್ನುವಂಥ ಚಂಚಲದ ಸ್ವರೂಪಕ್ಕೆ ಹೋಗದೆ ಹೋದ ಹಾಗೆ ಇವರು ಈ ಒಂದು ಧನಲಕ್ಷ್ಮಿ ಸೂತ್ರವನ್ನು ಕಟ್ಕೊಳ್ಳುವಂಥದ್ದು ಬದುಕಿನ ಸಂದರ್ಭದ ಗೆಲುವಿಗೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಈ ಒಂದು ಕನ್ಯಾ ರಾಶಿಯ ಜನ ಹೇಗಿರ್ತಾರೆ ಅಂತಂದರೆ, ಅತ್ಯಂತ ಸಮೃದ್ಧವಾದಂತಹ ಜ್ಞಾನದ ಒಂದು ಕಲಶವನ್ನು ತಮ್ಮಲ್ಲಿಯೇ ಹೊತ್ತವರಿದ್ದಾಗ ಅನೇಕ ರೀತಿಯ ವಿನಯವನ್ನು ಹೊಂದದಂಥವ್ರು ಇರ್ತಾರೆ. ಹಾಗಾಗಿ ಅರ್ಥಪೂರ್ಣವಾದಂತಹ ಜ್ಞಾನ, ಅರ್ಥಪೂರ್ಣವಾದಂಥ ವಿನಯ ಇವರಿಗೆ ಒದಗಿ ಬರುವಂಥದ್ದು ಇನ್ನಿಷ್ಟು ಹೆಚ್ಚಿನ ಸ್ವರೂಪದ ಒಂದು ಶ್ರೇಷ್ಠ ಸ್ವರೂಪದ ಆಕಾರದಲ್ಲಿ ಚೌಕಟ್ಟಿನಲ್ಲಿ ಇವರನ್ನು ನಿಲ್ಲಿಸಬೇಕಾದಂತಹ, ಜನರ ನಡುವೆ ತಂದು ನಿಲ್ಲಿಸಬೇಕಾದಂಥ ಸಕ್ಸಸ್ಸನ್ನು ಕೊಡೋದಕ್ಕೆ ಈ ಒಂದು ಧನಲಕ್ಷ್ಮಿ ಸೂತ್ರವನ್ನು ಕಟ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಸರ್ರನೆ ಬರಬಹುದಾದಂತಹ ಖಿನ್ನತೆಯಿಂದ ದೂರವಾಗೋದಕ್ಕೆ ಅದು ಸಹಾಯ ಮಾಡುತ್ತೆ. ನಮಸ್ಕಾರ. ಇವತ್ತು ತುಲಾರಾಶಿಯವರಿಗೆ ಈ ಶುಭಲಕ್ಷ್ಮಿ ಸಿದ್ಧಿ ಸೂತ್ರ ಅನ್ನುವಂಥದ್ದು ವಿಶೇಷವಾದಂಥ ಒಂದು ಶಕ್ತಿಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಈ ನಮಗೆ ಗೊತ್ತಿದ್ದಂತೆ ತುಲಾ ಅಂದ್ರೇನು, ತಕ್ಕಡಿ. ಈ ತಕ್ಕಡಿ ಅನ್ನುವಂಥದ್ದೇನು, ಯಾವಾಗಲೂ ಅದನ್ನು ಸಮರ್ಪಕವಾಗಿ ಒಂದೇ ಒಂದು ನೆಲೆಯಲ್ಲಿ ನಿಲ್ಲಿಸೋದಕ್ಕೆ ಕಷ್ಟವಾಗುವಂಥದ್ದು. ಅದರಲ್ಲಿ ಏರಿಳಿತಗಳು ಇರ್ತವೆ. ಅದಕ್ಕೆ ಇವತ್ತು ನಾವು ವ್ಯಾಪಾರದ ಸಂದರ್ಭದಲ್ಲಿ ಶುಭ ಅಂತ ಬರೆದಿರ್ತೇವೆ. ಅಂದರೆ ಈ ಶುಭ ಅನ್ನುವಂಥದ್ದು ಇದ್ದಾಗ ಅದರ ಶೋಭೆಯೇ ಬೇರೆ, ವ್ಯಾಪಾರದ ತೇಜಸ್ಸೇ ಬೇರೆ, ವ್ಯಾಪಾರದ ಆ ಒಂದು ಏಳಿಗೆಯೇ ಬೇರೆ. ಈ ವ್ಯಾಪಾರ ಅಂದರೆ ಏನು? ವ್ಯಾಪಾರ ಅಂತಂದರೆ ನಾವು ಒಂದು ಚಿಕ್ಕ ಅಂಗಡಿಯನ್ನು ಇಟ್ಟು ಅದರಲ್ಲಿ ಬಿಸ್ಕೆಟನ್ನು ಅಥವಾ ಸಿಗರೇಟನ್ನು ಅಥವಾ ಇನ್ನೇನು ಪೇಪರ್ಮೆಂಟು ಚಾಕ್ಲೇಟನ್ನು ಕೊಡುವಂಥದ್ದು ಮಾತ್ರ ಅಲ್ಲ. ವ್ಯಾಪಾರ ಅಂದರೆ ಇವತ್ತು ಅಂತಾರಾಷ್ಟ್ರೀಯವಾದಂತಹ ಸ್ವರೂಪದಲ್ಲಿ ನಮ್ಮ ವ್ಯಾಪಾರದ ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಅಂಗಡಿಯ ವ್ಯಾಪಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಥವಾ ಒಂದು ಫುಟ್ಪಾತ್ನಲ್ಲಿ ಒಬ್ಬ ವ್ಯಕ್ತಿ ಒಂದು ಏನನ್ನು ಈ ತೆಂಗಿನ ನೀರನ್ನು, ಅಂದರೆ ನಾವು ಏನು ಎಳನೀರು ಅಂತ ಹೇಳ್ತೇವೆ ಅಥವಾ ಬೊಂಡ ಅಂತ ಹೇಳ್ತೇವೆ, ಅದನ್ನು ಮಾರಾಟ ಮಾಡುವಂಥದ್ದು ಕೂಡ ಅದು ಕೂಡ ಒಂದು ವ್ಯಾಪಾರವೇ. ಈ ಎಲ್ಲ ವ್ಯಾಪಾರದ ಸಂದರ್ಭದಲ್ಲಿ ಅಥವಾ ಒಂದು ಸಿನಿಮಾವನ್ನು ನಾವು ನಿರ್ಮಾಣ ಮಾಡ್ತೇವೆ. ಈ ಸಿನಿಮಾವು ಕೂಡ ಯಾತಕ್ಕಾಗಿ ನಾವು ಮಾಡಿದ ಖರ್ಚಿನ ಮೂಲಕವಾಗಿ ತಯಾರಾದಂಥ ಸಿನಿಮಾ ಪ್ರೇಕ್ಷಕರ ನಡುವೆ ಗೆಲ್ಲಬೇಕಾದಂಥ ಒಂದು ದೊಡ್ಡ ಶಕ್ತಿಯನ್ನು ಅದು ತೋರಿಸ್ಬೇಕಾಗತ್ತೆ. ಹಾಗಾಗಿ ಈ ಎಲ್ಲಿ ವ್ಯಾಪಾರೀಕರಣ ಇದೆಯೋ, ಎಲ್ಲಿ ವ್ಯಾಪಾರದ ವಿಚಾರ ಅಂತರ್ಗತವಾಗಿ ಇದೆಯೋ, ಅಲ್ಲಿ ಒಂದು ಸಿದ್ಧಿ ಸಿಗಬೇಕಾದರೆ ಈ ಶುಭಲಕ್ಷ್ಮಿ ಸಿದ್ಧಿ ಸೂತ್ರ ಬಹಳ ಮುಖ್ಯವಾದಂಥ ಘಟಕವಾಗಿ ಮನುಷ್ಯನ ಜೀವನದಲ್ಲಿ ನಿಲ್ಲತ್ತೆ ಅನ್ನುವಂಥದ್ದು ನಮ್ಮ ಆರ್ಷೇಯ ಪರಂಪರೆ ಅದನ್ನು ಹೇಳುತ್ತೆ. ಮತ್ತು ಅದು ನಿಜವಾಗಿಯೂ ಸತ್ಯವಾಗಿ ಪರಿಣಮಿಸಿದಂಥ ವಿಶೇಷ ಎಲಿಮೆಂಟ್ಸ್ಗಳನ್ನು ಕೂಡ ಹೊಂದಿರುತ್ತೆ. ಹಾಗಾಗಿ ಈ ಶುಭಲಕ್ಷ್ಮಿ ಸಿದ್ಧಿ ಸೂತ್ರ ವ್ಯಾಪಾರಿಗಳು ಅಂದ ತಕ್ಷಣ ನೇರವಾಗಿ ಅಂಗಡಿಯನ್ನು ಇಟ್ಟೇ ವ್ಯಾಪಾರವನ್ನು ಮಾಡುವಂಥದ್ದು ಅಂತಲ್ಲ. ಯಾವುದಕ್ಕಾಗಿ ನಾವು ನಮ್ಮ ಕೆಲಸಕ್ಕಾಗಿ ಹಣವನ್ನು ನಾವು ಪಡಿತೇವೆಯೋ ಸಂಭಾವನೆಯಾಗಿ, ಆ ಎಲ್ಲವೂ ವ್ಯಾಪಾರಗಳೇ. ಈಗ ನಾನೊಬ್ಬ ಹಾಡುಗಾರ ಅಂತಾದರೆ ನಾನು ಒಂದು ಹಾಡನ್ನು ಬೇರೆ ಯಾವುದೋ ಒಂದು ಕ್ಯಾಸೆಟ್ ಕಂಪ್ನಿಗೋ ಅಥವಾ CD ಕಂಪ್ನಿಗೋ ನಾನು ಹಾಡ್ತೇನೆ ಅಂತಾದರೆ ನನ್ನ ಹಾಡುಗಳ ಮೂಲಕವಾಗಿ ಆತ ಅದನ್ನು ಮಾರಾಟ ಮಾಡುವುದರ ಮೂಲಕವಾಗಿ ಏನು ಮಾಡ್ತಾನೆ, ಹಣವನ್ನು ಗಳಿಸ್ತಾನೆ. ಆ ಹಣ ನಾಳೆ ಗಳಿಸುವಂಥ ಹಣಕ್ಕಾಗಿ ಇವತ್ತೇ ನನ್ನ ಸಂಭಾವನೆಯನ್ನು ಕೂಡ ಅವನು ಮಾಡಿರ್ತಾನೆ. ಅಂದರೆ ಹಾಡುಗಾರನಿಗೆ ಕೊಡಬೇಕಾದಂಥ ಸಂಭಾವನೆ, ಆ ಹಾಡನ್ನು ನುಡಿಸುವಾಗ ವಾದ್ಯಗಾರರಿಗೆ, ಸಂಗೀತಗಾರರಿಗೆ ಕೊಡುವಂಥ ಸಂಭಾವನೆ, ನಂತರ ಅದು ಮಾರಾಟವಾಗಿ ಹೋಗುವಾಗ ಆ CD-ಯನ್ನು ಅಥವಾ ಕ್ಯಾಸೆಟನ್ನು ತೆಗೆದುಕೊಳ್ಳುವಂಥ ಒಬ್ಬ ವ್ಯಕ್ತಿಗೆ ಕ್ರಯಕ್ಕಾಗಿ ಕೊಡುವಂತಹ ಹಣದ ಸ್ವರೂಪ, ಇವೆಲ್ಲವೂ ಕೂಡ ವ್ಯಾಪಾರವೇ ಆಗಿರುತ್ತೆ. ಅಂದರೆ ಒಂದು ವ್ಯಾಪಾರದಲ್ಲಿ 10 ರೀತಿಯ ಬೇರೆ ಬೇರೆ ರೀತಿಯ ವ್ಯಾಪಾರಗಳು ಸೇರಿಕೊಂಡಿರುತ್ತೆ. ಇವತ್ತು ನಾವು ಒಂದು ಫುಡ್ ಇಂಡಸ್ಟ್ರಿಯಲ್ಲಿದ್ದೇವೆ ಅಂತಾದರೆ ಫುಡ್ ಇಂಡಸ್ಟ್ರಿಯ ಘಟಕಗಳಾಗಿ ಕೆಲಸ ಮಾಡುವಂಥವ್ರು ಯಾರ್ಯಾರು ಇರ್ತಾರೆ? ಒಬ್ಬ ರೈತನೂ ಇರ್ತಾನೆ, ಒಂದು ನೀರಿನ ಜಲಾಶಯವನ್ನು ನಿರ್ಮಾಣ ಮಾಡುವಂಥ, ನೀರನ್ನು ಸಪ್ಲೈ ಮಾಡುವಂಥ ಒಬ್ಬ ವ್ಯಕ್ತಿಯೂ ಇರ್ತಾನೆ. ಅಷ್ಟೇ ಅಲ್ಲ, ಈ ಒಂದು ಕೃಷಿಗಾಗಿ ಕೊಡಬೇಕಾದಂತಹ ಬೀಜವನ್ನು ಸಪ್ಲೈ ಮಾಡುವಂತಹ ಒಬ್ಬ ಮಾರಾಟಗಾರನೂ ಇರ್ತಾನೆ. ಅಷ್ಟೇ ಅಲ್ಲ, ಈ ಬೆಳೆದು ನಿಂತಾಗ ಬರುವಂತಹ ಕ್ರಿಮಿಗಳೇನಿರ್ತವೆ, ಕೀಟಗಳೇನಿರ್ತವೆ, ಇದನ್ನು ನಾಶ ಮಾಡುವುದಕ್ಕಾಗಿ ಏನು ರಾಸಾಯನಿಕ
ಒಂದು ಏನೋ ಒಂದು ಇದನ್ನು ಅಂದರೆ ಕೀಟನಾಶಕಗಳಾಗಿ ಉಪಯೋಗ ಮಾಡುವಂತಹ ವಿಚಾರವನ್ನು ಮಾರಾಟ ಮಾಡುವಂತಹ ಘಟಕದ ವ್ಯಾಪಾರಿಯೂ ಇರ್ತಾನೆ. ಹಾಗಾಗಿ ಜೀವನದ ಪ್ರತಿಯೊಂದು ಸಂದರ್ಭವೂ ಒಂದೊಂದು ರೀತಿಯ ಹಂತದಲ್ಲಿ ವ್ಯಾಪಾರದ ಒಂದು ಮೂಲ ಸ್ವರೂಪವಾಗಿ ನಿಂತಿರುತ್ತೆ. ನಮ್ಮ ತಾಯಿತನದ ಅಥವಾ ಮಗು ಮತ್ತು ತಾಯಿ ಅಥವಾ ತಂದೆ ಮತ್ತು ಮಗುವಿನ ನಡುವೆ ವ್ಯಾಪಾರ ಇರದೇ ಹೋದರೂ ಕೂಡ ಆ ಒಂದು ಸಂದರ್ಭದ ವಿಚಿತ್ರವಾದಂತಹ ಸೆಲೆಯಲ್ಲಿ ನಮ್ಮವರು ಅಂತ ಹೇಳುವುದನ್ನು ಬಿಟ್ಟು ಎಲ್ಲ ರೀತಿಯ ನಿಟ್ಟಿನಲ್ಲಿ ನಾವು ಪರರೊಂದಿಗೆ ನಮ್ಮದೇ ಆದಂತಹ ಒಂದು ಸಂಬಂಧವನ್ನು ಸ್ಥಾಪಿಸಿಕೊಳ್ಳುವಾಗ ಪ್ರತಿಯೊಂದು ಕೂಡ ವ್ಯಾಪಾರದ ವಿಚಾರದಲ್ಲಿ ನಾವು ನಮ್ಮ ಲಕ್ಷ್ಯವನ್ನು ಕೇಂದ್ರೀಕರಿಸಬೇಕಾದಂತಹ ಒಂದು ವಿಚಾರ ವಿಶೇಷವಾಗಿ ಇದ್ದೇ ಇರುತ್ತೆ. ಹಾಗೆ ತುಲಾ ರಾಶಿಯವರಿಗೆ ವಿಶೇಷವಾಗಿ ಇದನ್ನು ಯಾಕೆ ಈ ಶುಭಂ ಹೇಳುವಂಥ ಸಿದ್ಧಿ ಸೂತ್ರವನ್ನು ಅವರು ಧರಿಸ್ಕೊಳ್ಬೇಕಾಗತ್ತೆ ಅಂತಂದರೆ, ಅವರ ವ್ಯಾಪಾರದ ಸಂದರ್ಭ ಶುಭಕರವಾಗಿ ಎಂಡಪ್ ಆಗೋದಕ್ಕೆ. ಶುಭಕರವಾಗಿ ಎಂಡಪ್ ಅಂದರೆ ಏನು? ಅವರು ಯಾವುದನ್ನು ವ್ಯಾಪಾರ ಮಾಡ್ತಾರೋ ಅಂತಹ ವಸ್ತುಗಳು ಗಟ್ಟಿಯಾದಂತಹ ಮತ್ತು ಎಲ್ಲ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿರುವಂತಹ ಘಟಕಗಳು ಅವರಿಗೆ ಸಿಗಬೇಕು. ಆ ಮೂಲ ವಸ್ತುಗಳಿಂದ ತಯಾರಾದಂತಹ ಏನು ಫೈನಲ್ ಪ್ರಾಡಕ್ಟ್ ಚೆನ್ನಾಗಿರಬೇಕು. ಇವೆಲ್ಲವೂ ಕೂಡ ಒಂದು ಶುಭವನ್ನು ಬಯಸುವಂಥದ್ದೇ ಇರುತ್ತೆ. ಈಗ ಅಥದಿಂದ ಇತಿಯವರೆಗೆ ಜೀವನದಲ್ಲಿ ನಾವು ಹುಟ್ಟುವ ಗಳಿಗೆಯಿಂದ, ಯಾಕೆಂದರೆ ನಾವು ಜೀವನದಲ್ಲಿ ಹುಟ್ಟುವಂಥದ್ದೇನು, ತಾಯಿಯ ಹೊಟ್ಟೆಯಿಂದ ಬರುವಾಗ ಒಳ್ಳೆಯ ಆರಾಮದಾಯಕವಾದಂಥ ಪ್ರಸವ ಆಯಿತು ಅಂತ ನಾವು ಕೇಳ್ತೀವಿ. ಹಾಗೆಯೇ ಸಾವಿನ ಸಂದರ್ಭದಲ್ಲೂ ಹಾಗೆ ಆಗಲಿ 92 ವರ್ಷ ಬದುಕಿದ್ರು, ಈಗ ಅವರು ಜೀವನದ ವ್ಯಾಪಾರ ಮುಗಿಸ್ಕೊಂಡು ಆದರೆ ಸಾವು ನೋವು ಅಂದರೆ ಆ ನೋವೇ ಇರದಂತಹ ಸ್ವರೂಪದ ಸಾವು ಬಂತಲ್ವೇ ಅಂತ ನಾವು ಕೇಳ್ತೇವೆ. ಅಂದರೆ ನೋವಿರದೆ ಹೋದಂತಹ ಪ್ರತಿ ನಿಮಿಷಗಳನ್ನು ನಾವು ಏನು ಮಾಡ್ತೇವೆ, ಜೀವನದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಹಾಗೆಯೇ ಈ ತುಲಾ ರಾಶಿಯವರು ತಮ್ಮನ್ನು ತಾವು ಹೆಚ್ಚು ಬೇರೆ ಬೇರೆ ನೆಲೆಯಲ್ಲಿ, ಈ ಒಬ್ಬ ತುಲಾ ರಾಶಿಯವನಿಗೆ ವಿಶೇಷವಾದಂತಹ ಒಂದು ಶಕ್ತಿ ಬರುವಂಥದ್ದೇನು, ವ್ಯಾಪಾರ ಅಂದ ತಕ್ಷಣ ಅದು ಬೇರೆ ಬೇರೆ ನೆಲೆಯಲ್ಲಿ, ಅದು ಮಾಡೆಲಿಂಗ್ ಕ್ಷೇತ್ರದಲ್ಲಿರಬಹುದು ಅಥವಾ ಇನ್ಯಾವುದೋ ಒಂದು ನಾನು ಮೊದಲೇ ಹೇಳಿದ ಹಾಗೆ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿರಬಹುದು, ಕೃಷಿಯಲ್ಲಿರಬಹುದು. ವ್ಯಾಪಾರಿಗಳಾದಂಥ ಸಂದರ್ಭದಲ್ಲಿ ಆ ವ್ಯಾಪಾರದ ಬಗೆಗಾಗಿ ಬೇಕಾದಂಥ ಚಾತುರ್ಯವನ್ನು ಅವರು ತೋರಿಸ್ಬೇಕಾಗತ್ತೆ. ಇವತ್ತು ನಾವು ಮಾರ್ಕೆಟ್ನಲ್ಲಿ ಹೋದಾಗ ನಮಗೆ 15 ಏನಿರುತ್ತೆ ಟಿ ವಿ ಅಂಗಡಿಗಳಿರಬಹುದು ಅಥವಾ 15 ಮೊಬೈಲ್ ಅಂಗಡಿಗಳಿರಬಹುದು. ಆದರೆ ಒಂದನ್ನೇ ನಾವು ಆಯ್ಕೆ ಮಾಡಿಕೊಂಡು ಯಾಕೆ ಹೋಗ್ತೇವೆ ಅಂತಂದರೆ, ಆ ಯಾವುದೋ ಒಂದು ಅಂಗಡಿಯಲ್ಲಿ ಇರಬಹುದಾದಂತಹ ಒಬ್ಬ ವ್ಯಕ್ತಿ ನಮ್ಮನ್ನು ಆಕರ್ಷಿಸ್ತಾನೆ. ಅವನ ಮಾತುಗಳ ಮೂಲಕವಾಗಿಯೋ ಅಥವಾ ಅವನ ವಿನಯದ ಮೂಲಕವಾಗಿಯೋ ಅಥವಾ ಅವನ ಯಾವುದೋ ಒಂದು ರೀತಿಯಲ್ಲಿ ಆತ ಯಾವ ತಾಳ್ಮೆಯನ್ನು ಕೆಡಿಸಿಕೊಳ್ಳದೆಯೇ ನಾವು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾನೆ. ನಮಗೆ ಬೇಕಾದಂಥದ್ದನ್ನು ಪೂರ್ತಿಯಾಗಿ ನಮಗೆ ತಿಳಿಸಿ ತನ್ನ ಪ್ರಾಡಕ್ಟನ್ನು ಮಾರಾಟ ಮಾಡುವುದಕ್ಕೆ ಆತ ನಿಯೋಜಿತನಾಗಿರ್ತಾನೆ. ಅವನಿಗೆ ಆ ಒಂದು ತಾಳ್ಮೆ ಇದೆ ಅಂತ ಹೇಳಿದವಾಗ ನಾವು ಅವನನ್ನೇ ಹುಡುಕಿಕೊಂಡು ಹೋಗ್ತೇವೆ. ಮಾರ್ಕೆಟ್ನಲ್ಲಿ ಬೇರೆ 50 ಅಂಗಡಿಗಳಿದ್ದರೂ ಕೂಡ ನಾವು ಅವನನ್ನೇ ಹುಡುಕಿಕೊಂಡು ಹೋಗ್ತೇವೆ. ಹಾಗಾಗಿ ನಮ್ಮ ಈ ಎಲ್ಲ ವ್ಯಾಪಾರದ ವಿಚಾರಗಳು ನಮ್ಮದೇ ಆದಂತಹ ಬೌದ್ಧಿಕ ಮಟ್ಟದ, ಹಾಗೆಯೇ ವಿನಯದ ಮಟ್ಟದಲ್ಲಿನ, ಹಾಗೆಯೇ ನಮ್ಮ ಸ್ನೇಹಶೀಲವಾದಂತಹ ಒಂದು ಸಂದರ್ಭದ ಮಟ್ಟಿಗಿನ ವಿಚಾರಗಳನ್ನೆಲ್ಲ ಒಳಗೊಂಡಂಥದ್ದಾದಾಗ ಇಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಆ ಪ್ರತಿ ಹೆಜ್ಜೆಗಳಲ್ಲಿಯೂ ಒಂದು ಶುಭಕರವಾದಂತಹ ಒಂದು ಕ್ಷಣ ನಿರ್ಮಾಣವಾಗ್ತಿರಬೇಕಾಗತ್ತೆ. ಆ ಶುಭ ಹೇಳುವಂಥದ್ದು ಇರದೇ ಹೋದರೆ ಏನಾಗುತ್ತೆ, ನಾವು ಪ್ರತಿ ಕ್ಷಣವೂ ನಮ್ಮಲ್ಲಿಯೇ ಒಂದು ರೀತಿಯ ಏನು ಡಿಸ್ಟರ್ಬ್ಡ್ ಸ್ಟೇಜನ್ನು ನಾವು ಎದುರಿಸ್ತಾ ಇರ್ತೇವೆ. ಹಾಗಾಗಿ ಈ ತುಲಾ ಅನ್ನುವಂಥದ್ದು, ಪರ್ಟಿಕ್ಯುಲರ್ಲಿ ತುಲಾ ರಾಶಿಯವರು ಈ ಒಂದು ಶುಭ ಲಕ್ಷ್ಮಿ ಸಿದ್ಧಿಯ ಸೂತ್ರವನ್ನು ಕಟ್ಟಿಕೊಳ್ಳುವುದರಿಂದ ಅವರಿಗೆ ಬರುವಂಥ ಒಳಿತುಗಳು ಏನು ಅಂತಂದರೆ, ಯಾವುದು ಸಮರ್ಪಕವೋ ಅದನ್ನು ಸಾಧಿಸುವುದಕ್ಕೆ ಬೇಕಾದಂಥ ಏಕಾಗ್ರತೆ, ಯಾವುದು ಸಮರ್ಪಕವೋ ಅದನ್ನು ಸಾಧಿಸಲಿಕ್ಕೆ ಬೇಕಾದಂಥ ಬೌದ್ಧಿಕ ಶಕ್ತಿ, ಯಾವುದು ಸಮರ್ಪಕವೋ ಅದನ್ನು ಅನ್ಯರಿಂದ ಸುಲಭ ರೀತಿಯಲ್ಲಿ ಪಡೆಯಲಿಕ್ಕೆ ಬೇಕಾದಂತಹ ಕಾರ್ಯಕ್ಷಮತೆ ಅಥವಾ ಇತರರನ್ನು ಸೆಳೆಯುವಂತಹ ಒಂದು ಅಪೂರ್ವವಾದಂತಹ ಒಂದು ಸಿದ್ಧಿ ಇವರಿಗೆ ಬಂದುಬಿಡುತ್ತೆ. ಇಂತಹ ಸಿದ್ಧಿಯನ್ನು ಇವರು ಪಡಿಬೇಕಾದರೆ, ಇವರ ಜೀವನದಲ್ಲಿ ಎಲ್ಲವೂ ಶುಭಗಳಿಗೆ ಆಗಬೇಕಾದರೆ ಈ ಶುಭಲಕ್ಷ್ಮಿ ಸಿದ್ಧಿ ಯಂತ್ರ ಅಪಾರ ಪ್ರಮಾಣದಲ್ಲಿ ಇವರ ಜೀವನವನ್ನು ಏನು ಮಾಡ್ತಾ ಇರುತ್ತೆ, ಸಾರ್ಥಕಗೊಳಿಸ್ತಾ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ಇದ್ದಿರಬಹುದು. ಯಾಕೆ ಅಂತಂದರೆ ಇವರ ಒಂದು ರಾಶಿಯ ಮನೆಯ ಯಜಮಾನ ಶುಕ್ರನಾದರೂ, ಶುಕ್ರ ಅನ್ನುವಂಥದ್ದು
ಈ ಮನೆಯ ಯಜಮಾನನಾದರೂ ಈ ಶುಕ್ರ ಏನು ಮಾಡಬೇಕಾಗತ್ತೆ, ಈ ಮನೆಯಲ್ಲಿ ಅಡಕವಾಗಿರುವಂಥ 3 ನಕ್ಷತ್ರಗಳ ಒಡೆಯರನ್ನು ಸಂಭಾಳಿಸಬೇಕಾದಂಥ ಒಂದು ಸ್ಥಿತಿಗತಿಗಳಿರ್ತವೆ. ಹಾಗಾದರೆ ಇಲ್ಲಿ ಒಳಗೊಳ್ಳುವಂಥ ಯಾವೆಲ್ಲ ನಕ್ಷತ್ರಗಳಿವೆ ಅಂದರೆ ಚಿತ್ತಾ ನಕ್ಷತ್ರ ಇರುತ್ತೆ. ಮಂಗಳ ಮತ್ತು ಶುಕ್ರರು ಯಾವಾಗಲೂ ಹೊಂದಿಕೊಳ್ಳಲಿಕ್ಕೆ ಅಸಾಧ್ಯವಾದಂಥ ವಿಚಾರ ಇರುತ್ತೆ. ಎಲ್ಲಿ ಆ ಒಂದು 2ರ ಸಂಯೋಜನೆ, ಶುಕ್ರ ಮತ್ತು ಮಂಗಳರ ಸಂಯೋಜನೆ ಇದೆಯೋ ಸರ್ವನಾಶವೂ ಆಗುವಂಥ ಒಂದು ಸಂದರ್ಭ, ಜಾತಕ ಕುಂಡಲಿಯಲ್ಲಿ ಇಂಥ ಒಂದು ಸಂಯೋಜನೆ ಇದೆ ಅಂತಾದರೆ ಸರ್ವನಾಶವೂ ಆಗಬಹುದಾದಂಥ ಸಂದರ್ಭ ಬಂದುಬಿಡಬಹುದು. ಆದರೆ ಅದಕ್ಕೆಲ್ಲ ಕಂಡೀಷನ್ಸ್ ಆರ್ ಅಪ್ಲೈಡ್. ಅಂದರೆ ಶುಕ್ರ ಮತ್ತು ಮಂಗಳ ಒಟ್ಟು ಸೇರಿದ್ರು ಅಂದ ತಕ್ಷಣ ಸರ್ವವೂ ಎಲ್ಲ ಹಾಳಾಗಿ ಹೋಗ್ಬಿಡ್ತು ಅಂತಲ್ಲ, ಅಲ್ಲಿ ಮತ್ತೆ ಏನೇನೋ ಬೇರೆ ಬೇರೆ ಇಪ್ಸ್ ಆ್ಯಂಡ್ ಬಟ್ಸ್ ಇರುತ್ತೆ. ಹಾಗಾಗಿ ಈ ಶುಕ್ರ ನಿಭಾಯಿಸಬೇಕಾದದ್ದು ಈ ಒಂದು ಮಂಗಳನ ಒಡೆತನದಲ್ಲಿ ಇರುವಂತಹ ಚಿತ್ತಾ ನಕ್ಷತ್ರವನ್ನು ಸಂಭಾಳಿಸಬೇಕಾಗತ್ತೆ. ಹಾಗೆಯೇ ಸರ್ಪದ ಒಡೆತನದಲ್ಲಿ ಇರುವಂತಹ ಸ್ವಾತಿ ನಕ್ಷತ್ರವನ್ನು ಸಂಭಾಳಿಸಬೇಕಾಗತ್ತೆ. ಹಾಗೆಯೇ ಗುರುವಿನ ಒಡೆತನದಲ್ಲಿರುವಂಥ ವಿಶಾಖ ನಕ್ಷತ್ರವನ್ನು ಸಂಭಾಳಿಸಬೇಕಾಗತ್ತೆ. ಈ 3 ಯಾಕೆಂದರೆ ಗುರು ಯಾಕೆ ಇವ್ರ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಶುಕ್ರನ ಜೊತೆ ಅಂತಂದರೆ, ಈ ಶುಕ್ರ ರಾಕ್ಷಸರ ಒಬ್ಬ ಪುರೋಹಿತನಾಗಿರ್ತಾನೆ, ಅವರ ಗುರುವಾಗಿರ್ತಾನೆ. ಹಾಗೆಯೇ ಗುರು ದೇವತೆಗಳ ಗುರುವಾಗಿರ್ತಾನೆ, ಬೃಹಸ್ಪತಿ ದೇವತೆಗಳ ಗುರು. ಹಾಗಾಗಿ ಇವರಿಬ್ಬರ ನಡುವೆ ರಾಕ್ಷಸರ ಗುರುವಾದಂತಹ ಶುಕ್ರ ಮತ್ತು ದೇವತೆಗಳ ಗುರುವಾದಂತಹ ಬೃಹಸ್ಪತಿ, ಇವರಿಬ್ಬರ ನಡುವೆ ಯಾವಾಗಲೂ ಒಂದು ರೀತಿಯ ಸ್ಪರ್ಧೆ ಇರುತ್ತೆ. ಹಾಗಾಗಿ ಇದು ಒಂದಕ್ಕೊಂದು ಹೊಂದಲಾರದೆ ಹೋದಂಥದ್ದು ಏನಾಗಿರುತ್ತೆ, ಒಂದು ಬಾಂಧವ್ಯವಾಗಿರುತ್ತೆ. ಹಾಗೆಯೇ ಸರ್ಪದ ಜೊತೆಗಿನ ಬಾಂಧವ್ಯವಂತೂ ವಿಷಮಯವಾದಂತಹ ಸರ್ಪದ ಜೊತೆಗೆ ಯಾರ ಬಾಂಧವ್ಯ ಒಳ್ಳೆಯದಾಗಿರಲಿಕ್ಕೆ ಸಾಧ್ಯವಿರುತ್ತೆ. ಹಾಗೆಯೇ ಸರ್ವಸ್ವ ನಾಶಕ್ಕೂ ಕಾರಣವಾಗಬೇಕಾದಂತಹ ಮಂಗಳನ ಒಡೆತನದ ಚಿತ್ತಾ ನಕ್ಷತ್ರದ ಜೊತೆಗೂ ಶುಕ್ರನ ಆಧಿಪತ್ಯದ ಒಂದು ಚೌಕಟ್ಟು ಒಪ್ಪಿಕೊಳ್ಳುವಂಥದ್ದು ಕಷ್ಟ ಇರುವಾಗ ಶುಕ್ರ ನಿಭಾಯಿಸಬೇಕಾದಂಥ ಸನ್ನಿವೇಶ ಏನಿರುತ್ತೆ, ಈ 3 ವಿಭಿನ್ನ ಸ್ವರೂಪದ ಒಂದು ತಾಪತ್ರಯಜನಕವಾದಂತಹ ನಕ್ಷತ್ರಗಳನ್ನು ನಿಭಾಯಿಸಬೇಕಾದಂಥ ಶಕ್ತಿಯನ್ನು ಈತ ಪಡೆಯಬೇಕಾದರೆ ಈ ಶುಭ ಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಆ ವ್ಯಕ್ತಿ ಕಟ್ಟಿಕೊಳ್ಳೋದರ ಮೂಲಕವಾಗಿ ಜೀವನದ ಸಂದರ್ಭದ ಎಲ್ಲ ಹೆಜ್ಜೆಗಳಲ್ಲಿ ಶುಭವನ್ನೇ ಕಾಣುವಂತಹ, ಆ ಶುಭವನ್ನು ಕಾಣುವಾಗಲೂ ಅರ್ಥಪೂರ್ಣವಾದಂತಹ ಒಂದು ದೊಡ್ಡ ಸಮಾಧಾನವನ್ನು ಮತ್ತು ಸಾರ್ಥಕತೆಯನ್ನು ಗಳಿಸಲಿಕ್ಕೆ ಬೇಕಾದಂತಹ ಮೂಲ ದಾರಿಯನ್ನು ಹುಡುಕಿಕೊಳ್ಳೋದಕ್ಕೆ ಇವರಿಗೆ ಚೈತನ್ಯ ಒದಗೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ತುಲಾರಾಶಿಯವರು ಕೂಡ ಬರೀ ವ್ಯಾಪಾರ ಮಾತ್ರ ಇವರ ನಿಲುವಾಗಿರೋದಿಲ್ಲ. ಇವರ ನಿಲುವು ಜೀವನದಲ್ಲಿ ನಾವು ಗಳಿಸಬೇಕು, ಆ ಗಳಿಸುವಿಕೆಯೊಂದಿಗೆ ಜೀವನದ ಸಂದರ್ಭದ ಅನೇಕ ಸುಖಗಳನ್ನು, ಅನೇಕ ರೀತಿಯ ಈ ನಾವು ಸೆಲೆಬ್ರೇಷನ್ ಅಂತ ಏನು ಹೇಳ್ತೀವಿ, ಈಗ ಕೆಲವರು ಏನು ಮಾಡ್ತಾರೆ, ಈ ಅನೇಕ ರೀತಿಯಲ್ಲಿ ಗಳಿಸ್ತಾರೆ, ಆದರೆ ಆ ಸೆಲೆಬ್ರೇಷನ್ ಅಂತ ಹೇಳೋದು ಅವರಿಗೆ ಗೊತ್ತಿರೋದಿಲ್ಲ. ಅವರಿಗೆ ಅದನ್ನು ಮಾಡುವುದರ ಮೂಲಕವಾಗಿ, ಅದರ ಮೂಲಕವಾಗಿ ಪಡೆಯಬಹುದಾದಂಥ ಚೈತನ್ಯವನ್ನು ಪಡ್ಕೊಳ್ಳೋದ್ರಲ್ಲೇ ಅವರೆಲ್ಲೋ ಹಿಂದೆ ಬೀಳ್ತಾರೆ. ಆದರೆ ತುಲಾರಾಶಿಯವರು ಆಗಲ್ಲ, ಬಹಳ ನೀಟಾಗಿರ್ತಾರೆ, ಬಹಳ ಅದ್ಭುತವಾಗಿ ತಮ್ಮಲ್ಲಿರುವಂತಹ ಲಕ್ಷ್ಮಿಯ ಆ ಒಂದು ಲಕ್ಷ್ಮಿಯ ಚೈತನ್ಯ ಬಂದಾಗ ಆ ಲಕ್ಷ್ಮಿಯ ಚೈತನ್ಯದ ಮೂಲಕವಾಗಿ ಬದುಕಿನ ಅಂದರೆ ಕೆಟ್ಟ ಮಾರ್ಗಗಳನ್ನು ಹಿಡಿಯದೆಯೇ ಸದ್ವಿವೇಕದ ಆ ಒಂದು ಮಾರ್ಗದಲ್ಲಿಯೇ ಎಲ್ಲ ರೀತಿಯ ಸುಖವನ್ನು ಅನುಭವಿಸೋದ್ರ ಬಗ್ಗೆ, ಅಂದರೆ ಒಳ್ಳೆ ಟೇಸ್ಟಿ ಆದಂಥ ಫುಡ್ಡನ್ನು ಸ್ವೀಕರಿಸಬೇಕು, ಒಳ್ಳೆಯದಾದಂಥ ಬಟ್ಟೆಗಳನ್ನು ಹಾಕ್ಕೋಬೇಕು, ಒಳ್ಳೆಯದಾದಂಥ ಒಡವೆ ಆಭರಣಗಳನ್ನು ಧರಿಸಬೇಕು. ಆ ಒಡವೆ ಆಭರಣಗಳು ಹೇಳುವಂಥದ್ದು ಕೇವಲ ಒಂದು ಶೋ ಆಫ್ ಆಗಿ ಇರದೇ ಹೋದ ಹಾಗೆ, ಪ್ರದರ್ಶನದ ಕೆಲವರು ಚಿನ್ನಾಭರಣಗಳನ್ನು ಹಾಕ್ಕೊಳ್ತಾರೆ, ಏನು ಅಂದರೆ ಪ್ರದರ್ಶನಕ್ಕಾಗಿ. ಆದರೆ ಆ ಪ್ರದರ್ಶನ ಆಗದೆ ಹೋದಾಗೆ ಯಾವುದು ಎಷ್ಟರ ಮಟ್ಟಿಗೆ ಒಂದು ನೀಟಾದ ಒಂದು ಸ್ಥಿತಿಗತಿಯಲ್ಲಿ ನಮ್ಮನ್ನು ಪ್ರೆಸೆಂಟ್ ಮಾಡ್ತದೋ ಆ ಸ್ವರೂಪದಲ್ಲಿ ಚಿನ್ನ ಅಂದರೆ ಆಭರಣಗಳನ್ನು ಅಥವಾ ಅನೇಕ ರೀತಿಯ ನವರತ್ನಗಳನ್ನು ಧರಿಸೋದಕ್ಕೂ ಕೂಡ ಇವರು ಹಿಂದೆ ಬೀಳೋದಿಲ್ಲ. ಅದನ್ನು ಜೀವನದ ಸಂದರ್ಭದಲ್ಲಿ ವಿಶೇಷವಾದಂಥ ಇನ್ನೊಂದು ರೀತಿಯ ಮಗ್ಗಲಿಗೆ ತಮ್ಮ ಒಂದು ಏನಿರುತ್ತೆ, ಈ ಒಂದು ಅವರ ಕಾರ್ಯಕ್ಷೇತ್ರದ ಬಿಸ್ನೆಸ್ಸಿನ ಸ್ವರೂಪವನ್ನು ಮುಂದುವರಿಸೋದಕ್ಕೆ ಬೇಕಾದ ಎಕ್ಸ್ಟೆನ್ಷನನ್ನು ಪಡೆಯೋದಕ್ಕೆ ಅವರು ಅದನ್ನು ಕಾರಣ ಮಾಡಿಕೊಂಡು ಮುಂದುವರಿಯೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ತುಲಾರಾಶಿಯವರು ಯಾವಾಗಲೂ ಮುಂದಕ್ಕೆ ಹೋಗಬೇಕು ಅನ್ನುವಂತಹ ಅಭೀಪ್ಸೆಯೊಂದಿಗೆ ಅಥವಾ ಮಹತ್ವಾಕಾಂಕ್ಷೆಯೊಂದಿಗೆ ಇರುವಂತಹ ಚಲನಶೀಲವಾದಂಥ ಚೈತನ್ಯಶೀಲವಾದಂತಹ ಗುಣಧರ್ಮಗಳನ್ನು ಹೊಂದಿರ್ತಾರೆ. ಈ ಗುಣಧರ್ಮಗಳಲ್ಲಿ ಒಂದು ಶುಭವನ್ನು ತುಂಬಬೇಕಾದಂಥದ್ದಕ್ಕೆ ಶುಭಲಕ್ಷ್ಮಿ ಸಿದ್ಧಿ ಸೂತ್ರ ಬಹಳ ರೀತಿಯಲ್ಲಿ ಇವರ ನೆರವಿಗೆ ಬರುತ್ತೆ. ಮತ್ತು ಜೀವನದ ಸಂದರ್ಭವನ್ನು ನಾವು ಕೆಲವು ಸಲ ಹಣವನ್ನು ಗಳಿಸೋದ್ರಲ್ಲಿ ಸಫಲರಾಗ್ತೇವೆ, ಆದರೆ ಎಂಜಾಯ್ಮೆಂಟ್ ಹೇಳುವಂಥದ್ದು ಇರೋದಿಲ್ಲ. ಆದರೆ ಜೀವನದ ಸಂದರ್ಭದಲ್ಲಿ ಅರ್ಥಪೂರ್ಣವಾದಂತಹ ಒಂದು ಸಂಭ್ರಮವೂ ಇರುವಂತೆ ಈ ಒಂದು ಶುಭಲಕ್ಷ್ಮಿ ಸಿದ್ಧಿ ಸೂತ್ರ ತುಲಾರಾಶಿಯವರಿಗೆ ವಿಶೇಷವಾಗಿ
ಅನುಗ್ರಹಿಸುತ್ತೆ. ನಮಸ್ಕಾರ. ವೃಶ್ಚಿಕ ರಾಶಿಯವರು ವರಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಕಟ್ಟಿಕೊಳ್ಳುವುದರ ಮೂಲಕವಾಗಿ ಜೀವನದ ಸಂದರ್ಭವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಮಾಡಿಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ವೃಶ್ಚಿಕ ರಾಶಿಯ ಸಂದರ್ಭ ಹೇಗೆ ಅಂತಂದರೆ, ವೃಶ್ಚಿಕ ರಾಶಿ ಜಲತತ್ವಕ್ಕೆ ಸೇರಿದಂಥದ್ದು. ಹಾಗಾಗಿ ಜಲತತ್ವಕ್ಕೆ ಸೇರಿದಂಥ ಈ ರಾಶಿಯ ಜನ ಈ ಹಣ್ಣು ಹಂಪಲಗಳನ್ನು ಬೆಳೆಯುವುದರ ಮೂಲಕವಾಗಿ ಅಥವಾ ಔಷಧೀಯ ಗುಣಧರ್ಮವುಳ್ಳಂತಹ ಸಸ್ಯಗಳನ್ನು ಗಿಡ ಮರಗಳನ್ನು ಬೆಳೆಸುವುದರ ಮೂಲಕವಾಗಿ ಅಥವಾ ವಿಶೇಷವಾಗಿ ಈಗ ನಾವೇನು ಕ್ಯಾಶ್ ಕ್ರಾಪ್ ಅಂತ ಹೇಳ್ತೀವಿ, ಕ್ಯಾಶ್ ಕ್ರಾಪ್ನಲ್ಲೂ ವಿಶೇಷವಾಗಿ ಅಡಿಕೆ ಅಥವಾ ಕಬ್ಬು ಈ ಬೆಳೆಗಾರರನ್ನಾಗಿ ತಮ್ಮನ್ನು ರೂಪಿಸಿಕೊಡೋದಕ್ಕೆ ವೃಶ್ಚಿಕ ರಾಶಿಯವರು ಹೆಚ್ಚಿನ ಸ್ವರೂಪದಲ್ಲಿ ತಮ್ಮ ಒಂದು ಪ್ರಯತ್ನಗಳನ್ನು ಮಾಡಿ ಗೆಲ್ಲಬಹುದಾದಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆ ಹಾಗಾದರೆ ಈ ಗೆಲುವು ಈ ರಾಶಿಯವರಿಗೆ ಬರುತ್ತೆ ಅಂತಂದರೆ, ಈ ರಾಶಿಯಲ್ಲಿ ಅಡಕವಾಗಿರುವಂಥದ್ದು ವಿಶಾಖ ನಕ್ಷತ್ರದ ಭಾಗವೂ ಇರುತ್ತೆ. ಅಷ್ಟೇ ಅಲ್ಲ, ವಿಶಾಖ ನಕ್ಷತ್ರದ ನಂತರ ಅನುರಾಧ ನಕ್ಷತ್ರದ ಭಾಗವೂ ಇರುತ್ತೆ. ಅಷ್ಟೇ ಅಲ್ಲ, ಜ್ಯೇಷ್ಠ ನಕ್ಷತ್ರದ ಭಾಗವೂ ಇರುತ್ತೆ. ಅನುರಾಧ ನಕ್ಷತ್ರ ಮುಖ್ಯವಾಗಿ ಶನೈಶ್ಚರನ ನಕ್ಷತ್ರವಾಗಿರೋದ್ರಿಂದ, ಶನೈಶ್ಚರನ ಒಡೆತನದ ನಕ್ಷತ್ರವಾಗಿರೋದ್ರಿಂದ ವಿಶೇಷವಾಗಿ ಈ ಕೃಷಿಯ ಬಗೆಗಾಗಿನ ಒಂದು ಚೈತನ್ಯವನ್ನು ಕೊಡೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಶನೈಶ್ಚರ ಅನುಗ್ರಹಿಸ್ತಾ ಇರ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಕ್ರಾಪ್ ಯಾವುದೇ ರೀತಿಯ ಕ್ಯಾಶ್ ಕ್ರಾಪ್ ಇರಲಿ ಅಥವಾ ಔಷಧೀಯ ಗುಣದ ಒಂದು ಮರಗಿಡಗಳನ್ನು ಬೆಳೆಸುವಂಥದ್ದು, ಸಸ್ಯಗಳನ್ನು ಬೆಳೆಸುವಂಥದ್ದಿರಲಿ, ಈ ಎಲ್ಲ ವಿಚಾರಗಳಲ್ಲಿಯೂ ಇವರು ಯಶಸ್ಸನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಯಾಕೆ ಅಂತಂದರೆ ಇದು ಮೂಲಭೂತವಾಗಿ ನಾನು ಈಗಾಗಲೇ ಹೇಳಿದಂತೆ ಜಲತತ್ವದ ರಾಶಿ. ಜಲತತ್ವದ ರಾಶಿ ಆದಾಗ ಈ ಕೃಷಿಗೆ ವಿಶೇಷವಾಗಿ ಜಲದ ಅವಶ್ಯಕತೆ ಇದೆ ಅನ್ನುವಂಥದ್ದು ನಾವೆಲ್ಲ ತಿಳಿದಂಥ ಅಂಶವಾಗಿರುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಮ್ಮ ಯಶಸ್ಸನ್ನು ನಾವು ಕಾಣಲಿಕ್ಕೆ ಹೋಗುವಾಗ ಈ ವರಲಕ್ಷ್ಮಿ ಅಂತಂದರೆ ಏನು, ಲಕ್ಷ್ಮಿಯಲ್ಲಿ ಅನೇಕ ವಿಧ ಅನ್ನುವಂಥದ್ದನ್ನು ನಾನು ಹೇಳ್ತಾನೆ ಬಂದಿದ್ದೇನೆ. ವರಲಕ್ಷ್ಮಿ ಅಂತ ಹೇಳುವಂಥದ್ದು ಈಗ ನಮ್ಮ ಜೀವನದಲ್ಲಿ ನಾವು ಅನೇಕ ಸಲ ಒಬ್ಬರನ್ನು ಕೇಳ್ಕೊಂಡು ಹೊರತು ಅವರು ಕೊಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ನಾವು ಯಾರನ್ನು ಕೇಳದೆ ಹೋದರೆ ಏನಾಗುತ್ತೆ, ಅವರ ನಿಲುವು ಹೇಗಾಗಬಹುದು, ಅವನೇ ಕೇಳೋದಿಲ್ಲ ನಾನು ಏನನ್ನು ಕೊಡೋದು, ಕೇಳಿದ್ರೆ ನಾನು ಕೊಡಬಹುದು. ಇನ್ನು ಕೆಲವರು ಕೇಳಿದರೆ ಅಯ್ಯೋ ಅವನು ಕೇಳ್ತಾನೆ, ಬರೀ ಭಿಕ್ಷೆ ಬೇಡೋದ್ರಲ್ಲಿ ಉಪಯೋಗ ಇದೆ. ಅಂದರೆ ಭಿಕ್ಷೆ ಬೇಡೋದು ಅಂತಂದರೆ ನಾವು ಬರೀ ಯಾವುದೋ ನಮ್ಮ ಊಟಕ್ಕಾಗಿನ ಭಿಕ್ಷೆ ಅಲ್ಲ, ನಾವು ಕೇಳಿಕೊಳ್ಬೇಕಾದಂಥದ್ದು. ಅಂದರೆ ನನಗಿದು ಬೇಕು, ಈ ಕೆಲಸ ಕೊಡಿಸ್ಕೊಡ್ತೀರಾ. ಆದರೆ ಈ ಕೇಳುವಿಕೆ ಏನಿರುತ್ತೆ ಇದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ನಾವು ಬೇರೆ ಅನ್ಯರ ಬಗೆಗಾಗಿ ನಾವು ಕೇಳ್ಕೊಳ್ಬಹುದು. ಇಂಥ ಒಂದು ಹೆಲ್ಪ್ ಅವನ ಬಗ್ಗಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಇಂಥದ್ದು ಒಂದು ಅವನಿಗೆ ಮಾಡಿಕೊಟ್ರೆ ಅವಳಿಗೆ ಮಾಡಿಕೊಟ್ರೆ ಭಾಳ ಅನುಕೂಲವಾಗ್ತಾ ಇತ್ತು. ಅವರ ಮನೆಯಲ್ಲಿ ಇಷ್ಟೆಲ್ಲ ಕಷ್ಟಗಳಿರುವಾಗ ಇವರಿಗೊಂದು ಕೆಲಸ ಸಿಕ್ಕಿಬಿಡ್ತು ಅಂತಾದರೆ ಆ ಜೀವನವನ್ನು ಅವರು ಸಾಗಿಸ್ಕೊಂಡು ಹೋಗೋದಕ್ಕೆ ಅನುಕೂಲವಾದಂಥ ಸಂದರ್ಭ ನಾವು ಪರರಿಗಾಗಿ ಬೇಡಬಹುದು. ಆದರೆ ನಮಗೆ ನಾವು ಬೇಡಿಕೊಡುವಂಥದ್ದು ಏನಾಗುತ್ತೆ, ಬಹಳ ಕಷ್ಟದ ಕೆಲಸ ಆಗುತ್ತೆ. ನಮಗೆ ಯೋಗ್ಯತೆ ಇರುತ್ತೆ, ನಮ್ಮಲ್ಲಿ ಪ್ರತಿಭೆ ಇರುತ್ತೆ, ಆದರೆ ನಾವು ಆ ದೀನರಾಗಿ ಯಾಚನೆಯನ್ನು ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ ಆಗುತ್ತೆ. ಆದರೆ ನಾವು ಮಾಡಿಕೊಳ್ಳದೆಯೇ ಬಹಳ ಸಲೀಸಾಗಿ ಕೆಲವರಿಗೆ ಏನಾಗುತ್ತೆ, ಜೀವನದ ಸಂದರ್ಭದಲ್ಲಿ ಅನುಗ್ರಹ ಆ ವರ ಸಿಕ್ಕಿಬಿಡುತ್ತೆ. ಅಂತಹ ವರವನ್ನು ಕೊಡುವಂತಹ ಪುಣ್ಯ ಶಕ್ತಿಯೇ ಈ ಲಕ್ಷ್ಮಿ ಆಗಿರ್ತಾಳೆ. ಅದಕ್ಕಾಗಿ ಆ ವರಲಕ್ಷ್ಮಿ ಸಿದ್ಧಿ ಸೂತ್ರ ಏನಿದೆ, ನಾವು ಯಾಚಿಸದೆಯೇ ಬರುವಂತಹ ಲಕ್ಷ್ಮಿಯ ಅನುಗ್ರಹ. ಲಕ್ಷ್ಮಿ ಅನ್ನುವಂಥದ್ದು ಯಾವುದೇ ರೀತಿಯ ಲಕ್ಷ್ಮಿ ಇರಬಹುದು. ಅದು ಹಣದ ಸ್ವರೂಪದಲ್ಲಿರಬಹುದು, ವಿದ್ಯಾ ಸ್ವರೂಪದಲ್ಲಿರಬಹುದು, ಧೈರ್ಯದ ಸ್ವರೂಪದಲ್ಲಿರಬಹುದು, ಅಭಯಲಕ್ಷ್ಮಿ ಆಗಿರಬಹುದು, ಸಿದ್ಧಿಲಕ್ಷ್ಮಿ ಆಗಿರಬಹುದು. ಕೆಲವೊಮ್ಮೆ ನಾವು ಎಷ್ಟನ್ನೋ ಮಾಡ್ತೇವೆ, ಆದರೆ ಅದು ಸಿದ್ಧಿಯ ರೂಪದಲ್ಲಿರಬೇಕಾಗತ್ತೆ. ನಾವು ಇವತ್ತು ಯಾವುದೋ ಒಂದು ಸಿನಿಮಾ ಮಾಡಿದ್ವಿ ಅಂತಾದರೆ ಅದಕ್ಕೊಂದು ಅವಾರ್ಡ್ ಬರಬೇಕಾಗತ್ತೆ. ಅಥವಾ ಅದು ಬರೀ ಹಣವನ್ನು ಗಳಿಸಿದ್ರೆ ಮಾತ್ರ ಆಗಲಿಲ್ಲ, ಅದು ಯಾಕೆ ವಿಶಿಷ್ಟವಾದಂತಹ ಸಿನಿಮಾ ಆಗಿದೆ. ಹಾಗಾಗಿ ನಾವಿವತ್ತು ಅನೇಕ
ಪುರಸ್ಕಾರಗಳು ಸಿಗಬೇಕಾದ್ರೆ ಏನು, ನಾವು ಕೆಲಸ ಮಾಡಿದ್ರಾಗಲಿಲ್ಲ, ಆದರೆ ಆ ಕೆಲಸಕ್ಕಾಗಿನ ವಿಶೇಷವಾದಂಥ ಪುರಸ್ಕಾರಕ್ಕೂ ನಾವು ಏನಾಗಿರ್ಬೇಕಾದ್ರೆ ನಮ್ಮನ್ನು ನಾವು ಸಿಗಬಹುದಾದ ದಾರಿಯಲ್ಲಿ ಹಪಹಪಿಸೋದ್ರ ಮೂಲಕವಾಗಲ್ಲ, ಆದರೆ ನನಗೂ ಒಂದು ಪುರಸ್ಕಾರ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮ ಕಾರ್ಯತಂತ್ರಗಳನ್ನು ನಾವು ಮಾಡಿಕೊಂಡಾಗ, ಅಂದರೆ ವಿಶೇಷವಾದಂಥ ಪ್ರತಿಭೆಯನ್ನು ತೋರಿಸಿದಾಗ ಅದು ಸಾಧ್ಯವಾಗುತ್ತೆ. ಅಂತಹ ಸಾಧ್ಯತೆ ಪುರಸ್ಕಾರಗಳು ಒದಗಿ ಬರೋದಕ್ಕೆ ವಿಶೇಷವಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ವರಲಕ್ಷ್ಮಿ ಸಿದ್ಧಿ ಸೂತ್ರ ಬಹಳಷ್ಟರ ಮಟ್ಟಿಗೆ ಅದು ಹೆಲ್ಪ್ ಮಾಡುತ್ತೆ. ಇದು ಹೆಲ್ಪ್ ಮಾಡೋದು ಅಂತಂದ್ರೇನು, ಅದು ಶನೈಶ್ಚರನ ಮೂಲಕವಾಗಿಯೂ ಹೆಲ್ಪ್ ಮಾಡಬೇಕು, ಗುರುವಿನ ಮೂಲಕವಾಗಿಯೂ ಹೆಲ್ಪ್ ಮಾಡಬೇಕು, ಬುಧನ ಮೂಲಕವಾಗಿಯೂ ಹೆಲ್ಪ್ ಮಾಡಬೇಕು. ಹಾಗಾದರೆ ಬುಧನ ಮೂಲಕವಾಗಿ ಬರುವಂಥ ಹೆಲ್ಪ್ ಅಂದ್ರೇನು, ಬೌದ್ಧಿಕವಾದಂಥ ಶಕ್ತಿಯನ್ನು ನಾವು ಇಟ್ಟುಕೊಂಡಾಗ ಬುಧನ ಅನುಗ್ರಹ ನಮಗಾಗಿದೆ ಅಂತ ಅರ್ಥ. ಹಾಗೆಯೇ ಎಲ್ಲ ರೀತಿಯ ಏನು ನಿಧಾನವಾದಂಥ ಪ್ರವೃತ್ತಿಯಲ್ಲಿಯೂ ಕೂಡ ನಾವು ಎಚ್ಚರದ ಹೆಜ್ಜೆಯನ್ನು ಇಡುವುದರ ಮೂಲಕವಾದಂಥ ನಮ್ಮ ಆ ನಿಧಾನವಾದಂಥ ಪ್ರವೃತ್ತಿ ಏನಿದೆ ಅದು ಕೂಡ ನಮ್ಮನ್ನು ರಕ್ಷಿಸುವಂಥ ಒಂದು ದೊಡ್ಡ ದೈತ್ಯ ಶಕ್ತಿಯೇ ಆಗಿರ್ತದೆ. ಅದಕ್ಕಾಗಿ ನಮಗೆ ವಿಶೇಷವಾಗಿ ಶನೈಶ್ಚರನ ಒಂದು ಸಿದ್ಧಿ ನಮಗೆ ಸಿಗಬೇಕಾಗತ್ತೆ. ಹಾಗೆಯೇ ವಿಶಾಖ ನಕ್ಷತ್ರದ ಯಜಮಾನನಾದಂಥ ಗುರುವಿನ ಶಕ್ತಿ ಜ್ಞಾನಕ್ಕಾಗಿ ಸಿಕ್ಕದಂಥ ಶಕ್ತಿಯಾಗಿರುತ್ತೆ. ಜ್ಞಾನ, ಬುದ್ಧಿ ಮತ್ತು ತಾಳ್ಮೆ ಈ ಮೂಲಕವಾದ ಒಂದು ನಮ್ಮ ಸಾಧನೆಯ ಮೂಲಕವಾಗಿ ನಾವು ಸಾಧಿಸುವಂಥದ್ದೇನಿರುತ್ತೆ ಅದು ವಿಶೇಷವಾದಂಥ ವರದ ಸ್ವರೂಪದಲ್ಲಿ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಇಂತಹ ವರ ನಮಗೆ ಸಿಗಬೇಕಾದ್ರೆ, ವೃಶ್ಚಿಕ ರಾಶಿಯವರಿಗೆ ಸಿಗಬೇಕಾದ್ರೆ ವರಲಕ್ಷ್ಮಿ ಸಿದ್ಧಿಯ ಸೂತ್ರವನ್ನು ಧರಿಸುವುದರ ಮೂಲಕವಾಗಿ, ಇದನ್ನು ಕೊರಳಲ್ಲಿಯೂ ಧರಿಸಬಹುದು ಅಥವಾ ನಮ್ಮ ಬಲಗೈಯ ರಿಸ್ಟ್ ಏನು ಮಣಿಕಟ್ಟಿಗೂ ಕೂಡ ಇದನ್ನು ಧರಿಸ್ಬೋದು. ವಿಶೇಷವಾದಂಥ ಒಂದು ಈ ಎರಡು ಕೊರಳಲ್ಲಿಯೋ ಅಥವಾ ಮಣಿಕಟ್ಟಿಗೋ, ಬಲಗೈ ಮಣಿಕಟ್ಟಿಗೋ ಧರಿಸಿದಾಗ ಅದು ವಿಶೇಷವಾಗಿ ನಮ್ಮನ್ನು ಸಿದ್ಧಿಯ ಒಂದು ಪಾಯಿಂಟಿಗೆ ತಲುಪಿಸೋದಕ್ಕೆ ಬೇಕಾದಂತಹ ಎಲ್ಲ ಅನುಗ್ರಹವನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮನ್ನು ಗೆಲ್ಲಿಸೋದಕ್ಕೆ ಮುಖ್ಯವಾದಂತಹ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ನಮಸ್ಕಾರ. ಧನಸ್ಸು ರಾಶಿಯವರಿಗೆ ಯಾವ ಒಂದು ಸಿದ್ಧಿ ಸೂತ್ರ ಲಕ್ಷ್ಮಿಯ ಕೃಪಾ ಕಟಾಕ್ಷದೊಂದಿಗೂ ಮತ್ತು ಜೀವನದ ಸಂದರ್ಭದ ಗೆಲುವು, ಯಶಸ್ಸಿಗೆ ಬೇಕಾದಂತಹ ಒಂದು ಘಟಕವನ್ನು ಸ್ವೀಕರಿಸಲಿಕ್ಕೂ ಅನುಕೂಲ ಮಾಡಿಕೊಡುತ್ತೆ ಧನಸ್ಸು ರಾಶಿಯವರಿಗೆ. ಅಂದರೆ ವಿಜಯಲಕ್ಷ್ಮಿ ಸಿದ್ಧಿ ಸೂತ್ರ ಅನೇಕ ರೀತಿಯಲ್ಲಿ ಧನಸ್ಸು ರಾಶಿಯವರಿಗೆ ಇದು ತನ್ನದೇ ಆದಂಥ ಸಹಾಯವನ್ನು ಕೊಡುತ್ತೆ. ಇವತ್ತು ಧನಸ್ಸು ರಾಶಿ ಅಂತಂದರೆ ಏನು, ಮೂಲಭೂತವಾಗಿ ಈ ಹೆಸರನ್ನು ಹೇಳಿದಾಗಲೇ ತಿಳಿಯುತ್ತೆ. ಈ ರಾಶಿಯಲ್ಲಿ ವಿಶೇಷವಾದಂಥದ್ದು ಏನು, ಈ ಆಯುಧಗಳೇ ಸಂಚಯವಾದಂಥ ರಾಶಿ. ಅದಕ್ಕಾಗಿ ಇದು ಧನಸ್ಸು ರಾಶಿ. ಇದು ಬೆಂಕಿಯ ತತ್ವಕ್ಕೆ ಒಡೆದಂಥದ್ದು. ಅಂದರೆ ಇದು ಯಾವಾಗಲೂ ಒಂದು ರೀತಿಯಲ್ಲಿ ಪ್ರಜ್ವಲಿಸ್ತಾ ಇರುತ್ತೆ. ಹಾಗಾದರೆ ಈ ಬದುಕಿನಲ್ಲಿ ಯುದ್ಧ ಹೇಳುವಂಥದ್ದು ಅನಿವಾರ್ಯವೇ ಕೇಳಿದರೆ, ಬದುಕಿನಲ್ಲಿ ಯುದ್ಧ ಅನ್ನುವಂಥದ್ದು ಎರಡು ರೀತಿಯ ಯುದ್ಧಗಳಿರ್ತವೆ. ಒಂದು, ನಾವು ವೈರಿಗಳೊಂದಿಗೆ ಮಾಡಬೇಕಾದಂಥ ಯುದ್ಧ. ಇನ್ನೊಂದು, ನಾವೇ ನಮ್ಮ ಒಂದು ಏನು ನಮ್ಮದೇ ಆದಂಥ ಒಂದು ದೌರ್ಬಲ್ಯಗಳೇನಿದೆ ಆ ದೌರ್ಬಲ್ಯಗಳ ವಿರುದ್ಧವಾಗಿ ನಾವು ನಡೆಸಬೇಕಾದಂಥ ಯುದ್ಧ. ಇವೆರಡೂ ಕೂಡ ಯುದ್ಧವೇ. ವೈರಿಯೊಂದಿಗೆ ಮಾಡಬೇಕಾದಂಥದ್ದು ಕೂಡ ಯುದ್ಧವೇ, ನಮ್ಮ ದೌರ್ಬಲ್ಯಗಳೊಡನೆ ನಾವು ಮಾಡಬೇಕಾದಂಥ ಯುದ್ಧವೂ ಒಂದು ಯುದ್ಧವೇ. ಹಾಗೆಯೇ ನಮ್ಮ ಆರೋಗ್ಯವನ್ನು ಕಂಗೆಡಿಸಬಹುದಾದಂತಹ ಕೆಟ್ಟ ಕ್ರಿಮಿಕೀಟಕಗಳ ಬಗೆಗಾಗಿನ ಒಂದು ಯುದ್ಧವನ್ನು ಕೂಡ ನಾವು ಮಾಡಬೇಕಾಗತ್ತೆ. ಅಂದರೆ ಈ ಯುದ್ಧ ಅನ್ನುವಂಥದ್ದೇನು, ಅನೇಕ ರೀತಿಯ ಯುದ್ಧಗಳು ಹಗೆತನದ ಕಾರಣದಿಂದ ಆದರೂ, ಆರೋಗ್ಯದ ಬಗೆಗಾಗಿ ನಾವು ಮಾಡಬೇಕಾದಂಥದ್ದಿದ್ದರೂ, ನಮ್ಮ ದುರ್ಬಲ ವ್ಯಕ್ತಿತ್ವವನ್ನು ನಿವಾರಿಸಿಕೊಳ್ಳುವುದಕ್ಕೆ ಮಾಡಬೇಕಾದಂತಹ ಯುದ್ಧ ಇದ್ದರೂ ಕೂಡ, ಇನ್ನೂ ಹಲವು ಬಗೆಯಲ್ಲಿ ಪಾಂಡಿತ್ಯದ ಸಂದರ್ಭವೂ ಕೂಡ ಒಂದು ರೀತಿಯ ಕಾಂಪಿಟೇಷನ್. ಇವತ್ತಿನ ಜಗತ್ತಿನ ಸಂದರ್ಭವನ್ನು ನಾವು ಗ್ಲೋಬಲೈಸೇಷನ್ ಸಂದರ್ಭದಲ್ಲಿ ಅನೇಕ ರೀತಿಯ ಕಾಂಪಿಟೇಷನ್ಸನ್ನು ನಾವು ಎದುರಿಸ್ತೇವೆ. ಎಲ್ಲ ಕಾಂಪಿಟೇಷನ್ಸು ಕೂಡ ಅದು ಹಾನಿಕಾರಕ ಯುದ್ಧ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಕಾಂಪಿಟೇಷನ್, ಒಂದು ಬ್ಯಾಂಕನ್ನು ನಾವು ಕಟ್ಟಬೇಕು ಅಂತಾದರೆ ಅದಕ್ಕೆ ಅನೇಕ ಕಾಂಪಿಟೇಷನ್ಸ್ಗಳು ಇತರ ಬ್ಯಾಂಕ್ನಿಂದ ಬರ್ತವೆ. ಅದೇ ನಾವು ನಮ್ಮದೇ ಆದಂಥ ಯಾವುದೋ ಒಂದು ವ್ಯಾಪಾರಿ ಮಳಿಗೆಯನ್ನು ಮಾಡ್ತೇವೆ ಅಂತಂದರೆ ಅನೇಕ ರೀತಿಯ ಕಾಂಪಿಟೇಷನ್ಸ್ಗಳನ್ನು ನಾವು ಎದುರಿಸಬೇಕಾಗತ್ತೆ. ಇಲ್ಲೂ ಕೂಡ ಒಂದು ರೀತಿಯ ಯುದ್ಧ ನಮ್ಮ ಕಾಂಪಿಟೇಟರ್ಸ್ ಜೊತೆಗೆ ಇದ್ದೇ ಇರುತ್ತೆ. ಈ ಯುದ್ಧವನ್ನು ನಾವು ವಿಶೇಷವಾಗಿ, ಈ ಯುದ್ಧ ಕೇವಲ ಹಗೆತನದ ಯುದ್ಧ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕನ್ಸ್ಟ್ರಕ್ಟಿವ್
ಯೋಜನೆಗಳಿಗಾಗಿ ಅಥವಾ ಕನ್ಸ್ಟ್ರಕ್ಟಿವ್ ರಿಸಲ್ಟ್ಗಳಿಗಾಗಿ ನಮ್ಮನ್ನು ನಾವು ಎತ್ತಿ ನಿಲ್ಲಿಸ್ಕೊಡೋದಕ್ಕಾಗಿ, ನಮ್ಮನ್ನು ನಾವು ಎತ್ತಿ ನಿಲ್ಲಿಸ್ಕೊಡೋದು ಅಂದರೆ ಏನು, ಇನ್ನೊಬ್ಬರನ್ನು ತುಳಿಯೋದು ಅಂತಲ್ಲ. ನಮ್ಮನ್ನೇ ಎತ್ತಿ ನಿಲ್ಲಿಸ್ಕೊಡುವಾಗ ನಮ್ಮದೇ ಆದಂಥ ಒಂದು ವಿಶೇಷ ಸ್ವರೂಪದ ಒಂದು ಪ್ರತಿಭೆಯೋ ಅಥವಾ ನಮ್ಮದೇ ಆದಂಥ ಒಂದು ಲೆಕ್ಕಾಚಾರವೋ ಅಥವಾ ನಮ್ಮದೇ ಆದಂಥ ವಿಶೇಷವಾದ ಯಾವುದೋ ಒಂದು ರೀತಿಯ ರೀತಿ ಅಥವಾ ಇನ್ನಿತರ ಯಾವುದೇ ರೀತಿಯ ವಿಧಾನಗಳು, ಈ ರೀತಿ ನೀತಿಗಳು ನಮ್ಮದೇ ಆದಂಥದ್ದು ವಿಶೇಷವಾಗಿ ಬೇರೆ ರೀತಿಯಲ್ಲಾದಾಗ ಅದೇನಾಗುತ್ತೆ, ಬೇರೆಯವರನ್ನು ಮಂಕುಗೊಳಿಸುವಂಥದ್ದು ನಮ್ಮ ಆ ರೀತಿ ನೀತಿಗಳಾಗಿರ್ತವೆ. ಅಂದರೆ ಮಂಕುಗೊಳಿಸುವಂಥದ್ದು ಅಂತಂದರೆ ಇಲ್ಲಿ ಸಕಾರಾತ್ಮಕವಾಗಿ ಮಂಕುಗೊಳಿಸುವಂಥದ್ದು. ಈಗ ಒಬ್ಬನನ್ನು ದೂರ ಸರಿಸಿ ಅವನನ್ನು ಒತ್ತಾಯದಿಂದ ಯಾವುದೋ ಒಂದು ಕಡೆ ಒಂದು ಸೆರೆಮನೆಗೆ ತಳ್ಳಿ ಅವನನ್ನು ನಾವು ಏನು ಮಾಡಿಸ್ಕೊಂಡು ನಿವಾರಿಸ್ಕೊಂಡಿವೆ ಅನ್ನೋ ರೀತಿಯಲ್ಲ. ಅವನೂ ಇರಬೇಕು. ಅಂದರೆ ನಮ್ಮಿಬ್ಬರ ನಡುವೆ ಒಂದು ಕಾಂಪಿಟೇಷನ್ ಏರ್ಪಡಬೇಕು. ಆ ಕಾಂಪಿಟೇಷನ್ನಲ್ಲಿ ನಾವು ವಿಶೇಷವಾದದ್ದನ್ನು ಸಾಧಿಸ್ಕೊಳ್ಬೇಕು ಅಂತಾದರೆ ನಮ್ಮದೇ ಆದಂಥ ಅಪ್ಪಟವಾದಂಥ ಪ್ರತಿಭೆಯನ್ನು ನಾವು ತೋರಿಸಲೇಬೇಕಾದಂಥದ್ದು ಅನಿವಾರ್ಯವಿರುತ್ತೆ. ಇಂತಹ ಒಂದು ಅನಿವಾರ್ಯತೆಯ ಸಂದರ್ಭವನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕಾದ್ರೆ ವಿಜಯಲಕ್ಷ್ಮಿಯ ಒಂದು ಕೃಪೆ ನಮ್ಮ ಮೇಲೆ ಇರಬೇಕಾಗತ್ತೆ. ಈ ವಿಜಯಲಕ್ಷ್ಮಿ ಅನ್ನುವಂಥದ್ದೇ ಎಲ್ಲ ಯುದ್ಧಗಳಲ್ಲಿಯೂ ನಮಗೆ ವಿಜಯಲಕ್ಷ್ಮಿಯ ಅನುಗ್ರಹ ಇದೆ ಅಂತಾದರೆ ಆ ಒಂದು ಸ್ಪರ್ಧೆಯಲ್ಲಿಯೋ ಅಥವಾ ಆ ಒಂದು ಯುದ್ಧದಲ್ಲಿಯೋ ನಾವು ಗೆಲ್ಲೋದಕ್ಕೆ ಬೇಕಾದಂತಹ ಒಂದು ಕ್ಷಣಗಳನ್ನು ನಿರ್ಮಿಸ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ಈ ವಿಜಯಲಕ್ಷ್ಮಿ ಸಿದ್ಧಿ ಸೂತ್ರ ವಿಶೇಷವಾಗಿ ಈ ಒಂದು ಧನಸ್ಸು ರಾಶಿಯವರು ಧರಿಸಿದರು ಅಂತಾದರೆ ಎಲ್ಲ ಸಂದರ್ಭಗಳಲ್ಲಿಯೂ ಒದಗಿ ಬರಬೇಕಾದಂತಹ ಸಾರ್ಥಕವಾದಂತಹ ವಿಜಯದ ಘಟಕಗಳು ಇವರಿಗೆ ಸಿಗೋದಕ್ಕೆ ಎಲ್ಲ ರೀತಿಯ ಒಂದು ಆ ಕಾಲದ ಒಂದು ಅನುಗ್ರಹ ಅಂತ ಏನಿದೆ ಅದು ಸಿಗೋದಕ್ಕೆ ಕಾರಣವನ್ನು ಮಾಡಿಕೊಡುತ್ತೆ. ಅದರಲ್ಲಿಯೂ ಕೂಡ ಇದು ಬೆಂಕಿಯ ತತ್ವ ಆಗಿರೋದ್ರಿಂದ ಈ ಬೆಂಕಿ ಅನ್ನುವಂಥದ್ದು ಎರಡು ವಿಧದಲ್ಲಿರುತ್ತೆ. ಬೆಂಕಿ ಅನ್ನುವಂಥದ್ದೇನು, ನಮ್ಮನ್ನು ಸುಡುವಂತಹ ಬೆಂಕಿ, ಅದು ನಮಗೆ ಹಾನಿಕಾರಕ. ಆದರೆ ನಮ್ಮ ಅಡುಗೆಯನ್ನು ಸರಿಯಾಗಿ ಬೇಯಿಸಿಕೊಡಬಹುದಾದಂತಹ ಒಂದು ಆ ಬೆಂಕಿ ಏನಿದೆ ಅದು ಕೂಡ ಅದ್ಭುತವಾದಂತಹ ಚೈತನ್ಯದ ಬೆಂಕಿ ಅದು. ಹಾಗೆಯೇ ನಮ್ಮ ಹಾರ್ಟನ್ನು ಅದು ಆ ಒಂದು ನಿರ್ದಿಷ್ಟವಾದ ಲಯದೊಂದಿಗೆ ಆ ಒಂದು ಮಿಡಿತಗಳೊಂದಿಗೆ ಅದು ಜೀವಂತವಾಗಿ ಇಡುತ್ತೆ ಅಂತಾದರೆ ಅಲ್ಲೂ ಕೂಡ ಒಂದು ರೀತಿಯ ಆ ಒಂದು ಸ್ಟ್ಯಾಟಿಕ್ ಕರೆಂಟಿನ ಒಂದು ಬೆಂಕಿಯಲ್ಲಿ ಇರಬೇಕಾಗತ್ತೆ. ಆ ಒಂದು ಕರೆಂಟ್ ಇದ್ದಾಗ ಮಾತ್ರ ನಮ್ಮ ಹೃದಯ ಏನಾಗಿರುತ್ತೆ, ಅದು ಸರಿಯಾದ ಒಂದು ಮಿಡಿತದೊಂದಿಗೆ ನಮ್ಮನ್ನು ಜೀವಂತಿಕೆಯಲ್ಲಿ ಇರಿಸುತ್ತೆ, ನಮ್ಮ ರಕ್ತದ ಪರಿಚಲನೆಯನ್ನು ಅದು ನಿಯಂತ್ರಿಸುತ್ತೆ. ಹಾಗೆಯೇ ನಮ್ಮ ಒಂದು ಆಹಾರದ ಬಗೆಗಾಗಿನ ಹಸಿವು ಅನ್ನುವಂಥದ್ದೇನಿದೆ, ಆ ಹಸಿವು ಅನ್ನುವಂಥದ್ದು ಅದ್ಭುತವಾಗಿದೆ ಅಂತಾದರೆ ನಮ್ಮ ಚೈತನ್ಯಕ್ಕೆ ಬೇಕಾದಂತಹ ಆಹಾರವನ್ನು ನಾವು ಜೀರ್ಣಿಸಿಕೊಳ್ಳಬಹುದಾದಂತಹ ಒಂದು ಶಕ್ತಿಯನ್ನು ಪಡೆದಿರ್ತೇವೆ ಅಂತ. ಅಂದರೆ ಎಲ್ಲಿ ಬೆಂಕಿ ಇದೆಯೋ ಅದು ನಮ್ಮನ್ನು ಸುಡುವ ಬೆಂಕಿಯಾಗದೆ ನಮ್ಮನ್ನು ಕಾಪಾಡುವಂಥ ಬೆಂಕಿ ಆದಾಗ ಅದು ಕೂಡ ನಮಗೆ ಬೇಕಾದಂಥ ವಿಜಯವನ್ನು ಸಂಪಾದಿಸಿಕೊಡೋದಕ್ಕೆ ಬದುಕಿನ ಸಂದರ್ಭದಲ್ಲಿ ತನ್ನದೇ ಆದಂತಹ ಪಾತ್ರವನ್ನು ಅದು ನಿರ್ವಹಿಸ್ತಾ ಇರುತ್ತೆ. ಹಾಗಾಗಿ ಇಲ್ಲಿಯೂ ಕೂಡ ಆ ವಿಜಯಲಕ್ಷ್ಮಿಯ ವರ ನಮಗೆ ಬೇಕಾಗತ್ತೆ. ಅದು ವಿಶೇಷವಾಗಿ ಧನಸ್ಸು ರಾಶಿಯವರು, ಈ ಧನಸ್ಸು ರಾಶಿಯ ಮೂಲಭೂತ ತತ್ವವೇ ಅದು ಬೆಂಕಿಯ ತತ್ವವಾಗಿರೋದ್ರಿಂದ ಅದು ಸಕಾರಾತ್ಮಕವಾದ ಬೆಂಕಿಯ ಸ್ವರೂಪದಲ್ಲಿ ನಳನಳಿಸಬೇಕು ಅನ್ನುವಂಥದ್ದು ಮುಖ್ಯವಾಗಬೇಕು. ಹಾಗೆ ಸುಡುವಂಥ ಬೆಂಕಿಯಾಗಿ ನಿಲ್ಲದಿರಲಿ, ಅಥವಾ ಒಂದು ದೇಶದ ಮೇಲೆ ಇನ್ನೊಂದು ಆ ಬಾಂಬನ್ನು ಸಿಡಿಸುವಂತಹ ದುರ್ಭರವಾದ ಬೆಂಕಿಯಾಗದೇ ಇರಲಿ, ಅಥವಾ ನಮ್ಮಲ್ಲಿಯೇ ಯಾವುದೋ ಒಂದು ರೀತಿಯ ಯಾವುದು ಕೆಟ್ಟ ವಿಚಾರಗಳು, ಮನುಷ್ಯನ ಸಂದರ್ಭದಲ್ಲಿ ಕೆಟ್ಟ ವಿಚಾರಗಳು ಯಾವುದಿಲ್ಲ ಅಂದರೆ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೇವೆ, ಏನು ಈ ಒಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಹೇಳುವಂಥ ಅರಿಷಡ್ ವರ್ಗಗಳೇನಿರ್ತವೆ ಇವೆಲ್ಲವೂ ಬೆಂಕಿಯೇ. ಈ ಬೆಂಕಿಯನ್ನು ನಾವು ನಿಗ್ರಹಿಸಬೇಕಾದರೆ ಅದಕ್ಕೆ ಬೇಕಾದಂತಹ ವಿಜಯಲಕ್ಷ್ಮಿಯ ಸಿದ್ಧಿ ನಮಗೆ ಸಿಗಲೇಬೇಕಾಗತ್ತೆ. ಯಾಕೆಂದರೆ ಇವು ಯಾವುದೇ ಇದ್ದರೂ ಕೂಡ, ಲೋಭ ಇರಲಿ, ಕಾಮ ಇರಲಿ, ಅಥವಾ ಮಾತ್ಸರ್ಯ ಇರಲಿ, ಕ್ರೋಧ ಇರಲಿ, ಇವೆಲ್ಲವೂ ಕೂಡ ನಮ್ಮನ್ನು ಹಾಳು ಮಾಡುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಕೆಟ್ಟ ಆ ಒಂದು ಬೆಂಕಿಯ ರೂಪದಲ್ಲಿ ಸುಡುವಂತಹ ಕಾಮ, ಬೆಂಕಿಯ ಸ್ವರೂಪದಲ್ಲಿ ಸುಡುವಂತಹ ಮಾತ್ಸರ್ಯ, ಬೆಂಕಿಯ ಸ್ವರೂಪದಲ್ಲಿ ಸುಡುವಂತಹ ಅಸೂಯೆ, ಇವು ಯಾವುದೂ ಕೂಡ ನಮ್ಮನ್ನು ಒಳಿತಿನ ದಾರಿಗೆ ನಿಲ್ಲಿಸುವಂತಹ ಒಂದು ಸಾರ್ಥಕ ಕ್ಷಣಗಳಾಗಿರೋದಿಲ್ಲ. ಹಾಗಾಗಿ ಈ ಒಂದು ಅರಿಷಡ್ಡು ವರ್ಗಗಳನ್ನು ನಿಯಂತ್ರಿಸುವಂತಹ ಸಾತ್ವಿಕ ಆ ಒಂದು ಬೆಂಕಿ ಏನಿದೆ ಅದು ಕೂಡ ನಮಗೆ ಒದಗಿ ಬರುವಂಥದ್ದು ಅದು ವರಲಕ್ಷ್ಮಿಯ ಮತ್ತು ವಿಜಯಲಕ್ಷ್ಮಿಯ ಒಂದು ಸಿದ್ಧಿಯಿಂದಾಗಿ ಇರುತ್ತೆ. ಹಾಗಾಗಿ ವಿಶೇಷವಾಗಿ ಧನಸ್ಸು ರಾಶಿಯವರು ಈ ಒಂದು ವಿಜಯಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ತಮ್ಮ ಬಲಗೈ ಮಣಿಕಟ್ಟಿಗೆ ಧರಿಸಿಕೊಳ್ಳುವುದರ ಮೂಲಕವಾಗಿ ಈ ಸಾರ್ಥಕವಾದಂತಹ ವಿಜಯಲಕ್ಷ್ಮಿಯ ಒಂದು ಪ್ರಸನ್ನತೆಯನ್ನು ಗಳಿಸಿ ಜೀವನವನ್ನು ಅರ್ಥಪೂರ್ಣವಾಗಿ ಮಾಡಿಕೊಡೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ,
ಇವರ ಸಂಬಂಧವಾದಂತಹ ಒಂದು ನೆಮ್ಮದಿ ಮತ್ತು ಒಂದು ಶಾಂತಿಯುತವಾದಂತಹ ಜೀವನದ ಸೊಗಸು ಇವರಲ್ಲಿ ಕೂಡಿ ಬರುತ್ತೆ. ಅಷ್ಟೇ ಅಲ್ಲ, ಅದರ ಆ ಮೂಲಕವಾಗಿ ಜನರ ನಡುವೆ ನಿಂತು ಜನಪ್ರಿಯತೆಯನ್ನು ಗಳಿಸುವಂತಹ ದಿವ್ಯ ಒಂದು ಪಾಯಿಂಟನ್ನು ಗಳಿಸೋದಕ್ಕೂ ಕೂಡ ಇವರಿಗೆ ಚೈತನ್ಯ ಒದಗಿ ಬರುತ್ತೆ. ನಮಸ್ಕಾರ. ಲಕ್ಷ್ಮಿಯ ಸಿದ್ಧಿ ಒದಗಿ ಬರೋದಕ್ಕೆ ಬೇಕಾದ ವಿಚಾರ ಪ್ರತಿ ರಾಶಿಯವರಿಗೂ ಹೇಗಿರಬೇಕು, ಹೇಗಿದ್ದವಾಗ ಲಕ್ಷ್ಮಿಯ ಅನುಗ್ರಹ ಸಿಗತ್ತೆ ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇವತ್ತು ಮಕರ ರಾಶಿಯವರ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಈ ಯೋಗಲಕ್ಷ್ಮಿಯ ಸಿದ್ಧಿಗಳು ಇವರಿಗೆ ಒದಗಿ ಬರುವಂತಹ ರೀತಿ ನಿರ್ಮಾಣವಾಗಬೇಕಾದ್ರೆ ಈ ಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಧರಿಸುವಂಥದ್ದು ಮಾಡಬೇಕಾದಂತಹ ಮುಖ್ಯ ಪಾಯಿಂಟ್ ಆಗಿರುತ್ತೆ. ಹಾಗಾದರೆ ಯೋಗಲಕ್ಷ್ಮಿ ಯಾವ ರೀತಿಯಲ್ಲಿ ಯೋಗ? ನಾವು ಜೀವನದಲ್ಲಿ ಕೆಲವರ ಬಗ್ಗೆ ಪ್ರಶಂಸೆಯಲ್ಲಿಯೂ ಎಲ್ಲೋ ಒಂದು ಕಡೆ ಒಳಗೆ ಅವಿತಿರಬಹುದಾದ ಸ್ವಲ್ಪ ಮತ್ಸರ ಅನ್ನುವಂಥ ಸ್ವರೂಪದಲ್ಲೂ ಅವನು ಯೋಗ ಬಹಳ ಅದ್ಭುತವಾಗಿದೆ, ಅವಳು ಯೋಗ ಅದ್ಭುತವಾಗಿದೆ. ಇವತ್ತು ನೋಡಿ, ನಾವು ಮೊನ್ನೆ ಇದನ್ನೇ ಯಾವುದೋ ಈ ಒಂದು ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸೀರೀಸನ್ನೇ ಇರಲಿ, ಆ ಯೋಗ ಶುಭಮನ್ ಗಿಲ್ಲಿಗೆ ಒಳ್ಳೆಯದಾಗಿದ್ದರಿಂದಲೇ 6 ರನ್ನು, ಕೇವಲ 6 ರನ್ನು, ಒಂದು ಸಿಕ್ಸರ್ ಹೊಡೆದ್ರೆ ಮುಗಿದು ಹೋಗಿತ್ತು, ಗೆಲ್ಲಬಹುದಿತ್ತು ಅವರು. ಆದರೆ ಅದು ಸಾಧ್ಯವಾಗಲಿಲ್ಲ. ಆ ಇಡೀ ಟೆಸ್ಟ್ ಏನಾಯಿತು, ಈ ಒಂದು ಸೀರೀಸ್ ಒಂದು ಡ್ರಾ ಆಗೋದ್ರಲ್ಲಿ, ಅಂದರೆ 2-2 ವಿಜಯಗಳೊಂದಿಗೆ ಇಬ್ಬರು ಈಕ್ವಲ್ ಅನ್ನುವಂಥ ಒಂದು ಸಂದರ್ಭ ಯೋಗ ಸಿಕ್ತು. ಒಂದು ಸಂದರ್ಭದಲ್ಲಿ ಗೆಲುವು ಸಾಧ್ಯ ಆಗುವಂಥದ್ದನ್ನು ಆಂಗ್ಲರು ಏನು ಮಾಡಿದ್ರು, ನಮ್ಮಿಂದ ಗೆಲುವನ್ನು ಕಸಿದ್ರು. ಇನ್ನೊಂದು ಕಡೆ ಆಂಗ್ಲರು ಗೆಲ್ಲಬಹುದಾದಂಥದ್ರಲ್ಲಿ ನಾವು ಅದನ್ನು ಕಸಿದ್ವಿ. ಈ 4ನೇ ಪಂದ್ಯದಲ್ಲಂತೂ 5ನೇ ಪಂದ್ಯದಲ್ಲಂತೂ ನಾಟಕೀಯ ಸ್ವರೂಪದಲ್ಲಿ ನಾವು ಅವರ ವಿರುದ್ಧ ಗೆದ್ವಿ. ಅಂದರೆ ಯಾವುದೇ ಸಂದರ್ಭದಲ್ಲೂ ಒಬ್ಬ ಮನುಷ್ಯನ ಸಂದರ್ಭ ಒಂದು ಯೋಗದ ಶಕ್ತಿಗೆ ಒಳಗಾಯಿತು ಅಂತಾದರೆ, ಈ ಯೋಗದ ಶಕ್ತಿ ಏನು, ಅದು ಲಕ್ಷ್ಮಿಯ ಮೂಲಕವಾಗಿ ಒದಗಬಹುದಾದ ಯೋಗ, ಅಂದರೆ ಧನಯೋಗ, ಅಥವಾ ಯಾವುದೇ ಒಂದು ದೈವದ ಕಾರುಣ್ಯದ ಫಲವಾಗಿ ಒದಗಿ ಬರುವಂಥ ಯೋಗ. ಇನ್ನು ಅನೇಕ ರೀತಿಯ ನಾವಿವತ್ತು ಮನುಷ್ಯರಲ್ಲಿ ಹೇಳುವಂಥದ್ದಾದರೆ, ಯಾವುದೋ ಒಬ್ಬ ವ್ಯಕ್ತಿಗೆ ಒಬ್ಬ ಗಾಡ್ ಫಾದರ್ ಸಿಗ್ತಾನೆ. ಈಗ ನಾವು ಹಲವರು ಚೈತನ್ಯವನ್ನು, ಪ್ರತಿಭೆಯನ್ನು ಇಟ್ಕೊಂಡವರಾಗಿರ್ತಾರೆ. ಆದರೆ ಪ್ರತಿಭೆ ಇದ್ದವರೆಲ್ಲರೂ ಜೀವನದಲ್ಲಿ ಗೆದ್ದಿದ್ದಾರೆ ಅನ್ನುವಂಥದ್ದು ಅರ್ಥ ಅಲ್ಲ. ಆದರೆ ಆ ಪ್ರತಿಭೆಯನ್ನು ಸರಿಯಾದ ದಿಕ್ಕಿನಲ್ಲಿ ತಿರುಗಿಸುವಂಥ, ಅಂದರೆ ಅವರಿಗೊಂದು ಚಾನಲೈಸ್ ಮಾಡಿಕೊಡುವಂತಹ ಒಂದು ಶಕ್ತಿ ಆ ಒಂದು ಗಾಡ್ ಫಾದರ್ ರೂಪದಲ್ಲಿಯೋ ಅಥವಾ ಗಾಡ್ ಮದರ್ ರೀತಿಯಲ್ಲಿಯೋ ಸಿಗಬೇಕಾಗತ್ತೆ. ಹಾಗಾಗಿ ಅದು ಕೆಲವರಿಗೆ ಅನಿರೀಕ್ಷಿತವಾಗಿ ಸಿಕ್ಬಿಡತ್ತೆ. ಈಗ ನಾವು ಅಮಿತಾಬ್ ಬಚ್ಚನ್ ಅವರನ್ನು ತಗೊಂಡಾಗ, ಅಥವಾ ನಮ್ಮ ರಜನಿಕಾಂತ್ ಅವರನ್ನೇ ತಗೊಂಡಾಗ, ಅನೇಕ ರೀತಿಯಲ್ಲಿ ಮೂಲಭೂತವಾದಂತಹ ಪ್ರತಿಭೆ ಇವರಲ್ಲಿ ಅಡಕವಾಗಿದ್ದಾಗಲೂ ಅನ್ಯರಿಗೆ ಸಿಗದೆ ಹೋಗಬಹುದಾದಂತಹ ರೀತಿಯಲ್ಲಿ ಇವರಿಗೆ ಗಾಡ್ ಫಾದರ್ ಆಗಿ ಅನೇಕರು ಸಿಕ್ಕಿದ್ದರಿಂದಾಗಿ ಇವರು ಏನಾಗ್ತಾರೆ, ಯಶಸ್ಸಿನ ಉತ್ತುಂಗಕ್ಕೆ, ಮೇರು ಶಿಖರಕ್ಕೆ ಏರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಜೀವನದ ಸಾಫಲ್ಯತೆಯೂ ಕೂಡ ಎಲ್ಲ ನಮ್ಮ ಪ್ಲಸ್ ಪಾಯಿಂಟ್ಗಳೊಂದಿಗೆಯೂ ಅದು ಒಂದು ರೀತಿಯ ಯಶಸ್ಸನ್ನು ದೊಡ್ಡ ರೀತಿಯಲ್ಲಿ ನಮಗೆ ಘನೀಕರಿಸಿಕೊಂಡು ಬರುವಂತಹ ಶಕ್ತಿಯನ್ನು ಅಥವಾ ಕ್ಷಣಗಳನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅಂತಾದರೆ ಯಾವುದೋ ಒಂದು ಯೋಗ ಇರಬೇಕಾಗತ್ತೆ. ಈ ಯೋಗ ಆರ್ಥಿಕ ಯೋಗದಿಂದ ಹಿಡಿದು ಅಪಾಯದಿಂದ ನಮ್ಮನ್ನು ದೂರ ಮಾಡುವಂತಹ, ಅಪಾಯದಿಂದ ನಮ್ಮನ್ನು ಈಗ ಅಪಾಯ ಯಾವ ರೀತಿಯಲ್ಲಿ ಬರುತ್ತೆ ಅಂತಂದರೆ, ಯಾವ ಕ್ಷಣಕ್ಕೂ ನಮ್ಮ ಸಾವು ನಮಗೆ ಬರಬಹುದಾದಂತಹ ಸಾಧ್ಯತೆ ಇರುತ್ತೆ. ಆದರೆ ಯಾವುದೋ ಒಂದು ಯೋಗದ ಶಕ್ತಿ ನಮ್ಮನ್ನು ಕಾಪಾಡ್ತು ಅನ್ನುವಂತಹ ಕಥೆಯನ್ನು ನಾವು ನಂತರದಲ್ಲಿ ಸಂಭ್ರಮದಿಂದ ಹೇಳ್ಕೊಳ್ತೇವೆ. ಇದಕ್ಕೆ ಕಾರಣ ಏನು? ಹಾಗಾದರೆ ಯೋಗ ಅನ್ನುವಂತಹದ್ದು ಆರ್ಥಿಕವಾದಂತಹ ಧನಯೋಗ ಮಾತ್ರ ಯೋಗನ? ಅಲ್ಲ, ಹಾಗಲ್ಲ. ಆರೋಗ್ಯವೂ ಕೂಡ ಒಂದು ಯೋಗ. ಹಾಗೆಯೇ ನಮ್ಮದಾದಂತಹ ಒಂದು ತೇಜಸ್ಸು ಅಥವಾ ನಮ್ಮದಾದಂಥ ಒಂದು ರೂಪ. ಆದರೆ ಈ ಯಾವ ಯೋಗಗಳ ಮೂಲಕವಾಗಿಯೂ ನಮ್ಮ ಅಹಂಕಾರದ ಸ್ವರೂಪ ಏನಾಗಬಾರ್ದು, ಮೇಲೆ ಏರಬಾರ್ದು. ನಾವು ವಿನಯವಂತರಾಗಿಯೇ ನೆಲದ ಮೇಲೆ ನಿಲ್ಲುವಂತಹ, ನೆಲದ ಮೇಲೆ ನಡೆಯಬಹುದಾದಂತಹ ಒಂದು ಶಕ್ತಿಯನ್ನು
ಆ ಒಂದು ಕಾನ್ಸಂಟ್ರೇಷನನ್ನು ಅಥವಾ ಸಕಾರಾತ್ಮಕವಾದ ವಿಚಾರವನ್ನು ಆ ನಿಟ್ಟಿನಲ್ಲಿ ಮೈಗೂಡಿಸ್ಕೊಳ್ಳುವಂಥ ಅಂಶವನ್ನು ನಾವು ತೋರಿಸಲೇಬೇಕಾಗತ್ತೆ. ಹಾಗಾಗಿ ಈ ಯೋಗ ಸಿದ್ಧಿಯ ಯೋಗಲಕ್ಷ್ಮಿಯ ಸಂದರ್ಭದ ವಿಚಾರಗಳು ಸಿದ್ಧಿಸೂತ್ರವನ್ನು ಈ ಒಂದು ಮಕರ ರಾಶಿಯವರು ಧರಿಸಿಕೊಳ್ಳುವುದರ ಮೂಲಕವಾಗಿ ಏನಾಗುತ್ತೆ, ಯೋಗಗಳು ಒದಗಿ ಬರೋದಕ್ಕೆ. ಹಾಗಾದರೆ ಯೋಗಗಳು ಒದಗಿ ಬರುವಂಥ ನಿಟ್ಟಿನಲ್ಲಿ ಇವರಿಗೆ ಶನೈಶ್ಚರನ ಮೂಲಕವಾಗಿ ಯೋಗ ಒದಗಿ ಬರಬೇಕಾದ್ರೆ ಆ ಯೋಗವನ್ನು ಒದಗಿಸುವಂತಹ ಲಕ್ಷ್ಮಿಯ ಕೃಪಾ ಕಟಾಕ್ಷ ಇವರ ಮೇಲೆ ಅನುಗ್ರಹ ಆಗಬೇಕು. ಹಾಗೆಯೇ ಮಕರ ರಾಶಿ ಯಜಮಾನ ಶನೈಶ್ಚರ ಅಂತಾದರೆ ಎಲ್ಲವೂ ಶನೈಶ್ಚರನ ಯೋಗದಿಂದಾಗಿ ಶನೈಶ್ಚರನ ಅನುಗ್ರಹದಿಂದಾಗಿ ಆಗತ್ತೋ ಅಂತ ಕೇಳಿದರೆ ಹಾಗೆ ಆಗೋದಿಲ್ಲ. ಯಾಕೆಂದರೆ ಇವರ ರಾಶಿಯಲ್ಲಿ ಅಡಕವಾಗಿರುವಂತಹ ಸೂರ್ಯನಿಂದಲೂ ಯೋಗ ಒದಗಿ ಬರಬೇಕಾಗತ್ತೆ, ಹಾಗೆಯೇ ಚಂದ್ರನಿಂದಲೂ ಒದಗಿ ಬರಬೇಕಾಗತ್ತೆ. ಯಾಕೆಂದರೆ ಉತ್ತರಾಷಾಢ ನಕ್ಷತ್ರದ ಯಜಮಾನ ಸೂರ್ಯನಾದರೆ ಇವರ ರಾಶಿಯಲ್ಲಿ ಬರುವಂಥ ಉತ್ತರಾಷಾಢದ ನಕ್ಷತ್ರ ಸೂರ್ಯನ ಯಜಮಾನತ್ವದ್ದಾದರೆ ಶ್ರವಣ ನಕ್ಷತ್ರ ಚಂದ್ರನ ಯಜಮಾನತ್ವದ್ದು. ಹಾಗೆಯೇ ಆ ಒಂದು ಧನಿಷ್ಠ ನಕ್ಷತ್ರದ ಯಜಮಾನತ್ವ ಯಾರಿಂದ, ಮಂಗಳನ ಯಜಮಾನತ್ವದಲ್ಲಿರುವಂಥದ್ದು. ಆದರೆ ಶನೈಶ್ಚರನಿಗೆ ಅರಿತೋ ಅರಿಯದೆಯೋ ಇವರು ಮೂರೂ ಜನನು ಈ ಮೂರೂ ಒಂದು ಏನು ಗ್ರಹಗಳಿದೆ ಇವು ವಿರುದ್ಧ ಮತ್ತು ವೈರಿ ಗ್ರಹಗಳು. ಮಂಗಳ ಮತ್ತು ಶನೈಶ್ಚರರ ಒಂದು ಸಂಯೋಜನೆ ಏನಿದೆ ಅದು ಬಹಳ ಕೆಟ್ಟದ್ದಕ್ಕೆ ಹೋಗುವಂತಹ ಸಂಯೋಜನೆ ಆಗಿರುತ್ತೆ. ಹಾಗೆ ಸೂರ್ಯ ಮತ್ತು ಶನೈಶ್ಚರರ ಸಂಯೋಜನೆ ಕೂಡ ಕೆಟ್ಟದ್ದಕ್ಕೆ ಹೋಗುವಂತಹ ಸಂಯೋಜನೆ ಆಗಿರುತ್ತೆ. ಹಾಗೆಯೇ ಚಂದ್ರ ಮತ್ತು ಶನೈಶ್ಚರರ ಸಂಯೋಜನೆ ಕೂಡ ಕೆಟ್ಟದ್ದಕ್ಕೆ ಹೋಗುವಂಥದ್ದಿರುತ್ತೆ. ಅಂದರೆ ಮೂರು ಶತ್ರುಗಳ ಯಜಮಾನತ್ವದಲ್ಲಿ ಇರುವಂತಹ ರಾಶಿಯನ್ನು ನಿಭಾಯಿಸುವಂತಹ ಶನೈಶ್ಚರ ಅನೇಕ ರೀತಿಯ ವೈರುಧ್ಯಗಳೊಂದಿಗೆ ಸೆಣಸಾಡಿ ಒಂದು ಸಾಫಲ್ಯತೆಯನ್ನು ಗಳಿಸಿಕೊಡಬೇಕಾದಂತಹ ಒಂದು ಔದಾರ್ಯವನ್ನು ತೋರಿಸಬೇಕಾಗಿದ್ದರಿಂದ ಇವರು ಆ ಯೋಗ ಲಕ್ಷ್ಮಿಯ ಸಿದ್ಧಿ ಸೂತ್ರವನ್ನು ಧರಿಸುವಂಥದ್ದಾದರೆ ಅದಕ್ಕೆ ಅನೇಕ ರೀತಿಯ ಸಾಫಲ್ಯಗಳನ್ನು ಗೇನ್ ಮಾಡೋದಕ್ಕೆ ಒಂದು ಅವಕಾಶ ಕೂಡಿ ಬರುತ್ತೆ. ಮುಖ್ಯವಾಗಿ ಈ ರಾಶಿಯ ಜನ ಇವರಿಗೆ ಏನು ಭೂತತ್ವ ಅಂದರೆ ಇವರು ಬಹಳ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಬಹಳ ಹೆಚ್ಚಾಗಿ ಮಿಂಚುವಂತಹ ಸನ್ನಿವೇಶಗಳು ಇದ್ದಿರುತ್ತೆ. ರಿಯಲ್ ಎಸ್ಟೇಟು ಅಥವಾ ಯಾವುದೋ ಒಂದು ಕನ್ಸ್ಟ್ರಕ್ಷನ್ನ ಲೈನ್ನಲ್ಲಿ ಇವರು ಶೈನ್ ಆಗೋದಕ್ಕೆ ಅವಕಾಶಗಳಿರುತ್ತೆ. ಅಷ್ಟೇ ಅಲ್ಲ, ಇಂಟೀರಿಯರ್ ಡೆಕೋರೇಷನ್ಸ್ ಇಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಇವರು ತಮ್ಮನ್ನು ತಾವು ಮಿಂಚುವ ಸ್ವರೂಪದ ಒಂದು ಶಕ್ತಿಯನ್ನು ಪ್ರದರ್ಶಿಸೋದಕ್ಕೆ ಇವರಿಗೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ಇವರು ಮಕರ ರಾಶಿಯವರು ವಿಶೇಷವಾಗಿ ಏನಂತಂದರೆ ಲೇಔಟ್ಗಳನ್ನು ಮಾಡುವಂಥದ್ದು. ಕೆಲವು ಸಲ ಏನಾಗುತ್ತೆ, ಅನೇಕ ಲೇಔಟ್ಗಳು ಎಲ್ಲಿ ಯಾವ ರೂಪದಲ್ಲಿ ಯಾವ ಕ್ಷೇತ್ರದಲ್ಲಿ ನೀರಿದೆಯೋ ಯಾವ ಕ್ಷೇತ್ರದಲ್ಲಿ ಒಳಿತಿದೆ ಇಂತಹದ್ದನ್ನೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಸುಸೂತ್ರ ಸ್ವರೂಪದಲ್ಲಿ ಒಂದಷ್ಟು ನಿವೇಶನಗಳನ್ನು ರಚಿಸಬಹುದಾದಂಥ ಮೇಧಾವಿತನವನ್ನು ಕೂಡ ಇವರು ತೋರಿಸಬಲ್ಲರು. ಇವೆಲ್ಲದಕ್ಕೂ ಕೂಡ ಒಂದು ಯೋಗ ವೈರಿಗಳಿಂದಲೇ ಒದಗಿ ಬರಬೇಕಾಗತ್ತೆ. ಹಾಗಾಗಿ ಶನೈಶ್ಚರನಿಗೆ ವೈರಿಗಳಿಂದಲೇ ಒದಗಿ ಬರುವಂಥ ಯೋಗಗಳ ಸಂದರ್ಭ ಸಕಾರಾತ್ಮಕವಾಗಿ ಒಂದು ಬ್ಯಾಲೆನ್ಸ್ನಲ್ಲಿ ಆಯಿತು ಅಂತಾದರೆ ಆ ಶನೈಶ್ಚರನ ಮೂಲಕವಾಗಿ ಮಕರ ರಾಶಿಯವರು ಈ ಎಲ್ಲ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಒಂದು ಅದ್ಭುತವಾದಂಥ ಯಶಸ್ಸನ್ನು ಪಡೆಯೋದಕ್ಕೆ ಸಂದರ್ಭಗಳು ಏನಾಗುತ್ತೆ, ಇವರ ನೆರವಿಗೆ ವಿಶೇಷವಾಗಿ ಒದಗಿ ಬರುತ್ತೆ. ಈ ಎಲ್ಲ ನೆಲೆಯಲ್ಲಿ ವಿಶೇಷವಾಗಿ ಈ ಒಂದು ಯೋಗಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಕೊರಳಿನಲ್ಲಿಯೂ ಧರಿಸ್ಕೊಳ್ಬಹುದು. ಕೊರಳಿನಲ್ಲಿ ಧರಿಸಿದಾಗ ವಿಶೇಷವಾಗಿ ಇವರು ಒಂದು ಸಣ್ಣ ಈ ಸ್ಟೀಲಿನ ಒಂದು ಲೊಕೆಟನ್ನು, ಯಾವುದೇ ಸ್ವರೂಪದ್ದಿರಲಿ ಒಳ್ಳೆಯ ಲೊಕೆಟನ್ನು, ಸ್ಟೀಲಿನ ಲೊಕೆಟನ್ನು ಇಟ್ಟುಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಯಾಕೆಂತಂದರೆ ಶನೈಶ್ಚರನಿಗೆ ಯಾವಾಗಲೂ ಕಬ್ಬಿಣ ಬಹಳ ಇಷ್ಟವಾದಂಥ ಒಂದು ಧಾತುವಾಗಿರುತ್ತೆ. ಹಾಗಾಗಿ ಸ್ಟೀಲಿನ ಯಾವುದಾದ್ರೂ ಒಂದು ಲೊಕೆಟನ್ನು ಕೊರಳಿಗೆ ಧರಿಸಿದಂಥ ಈ ಯೋಗಲಕ್ಷ್ಮಿ ಸಿದ್ಧಿಯ ಸೂತ್ರವನ್ನು ಹಾಕಿದಾಗ ಆ ಒಂದು ಸ್ಟೀಲಿನ ಒಂದು ಪದಕ ಇದ್ದರೆ, ಲೊಕೆಟ್ ಇದ್ದರೆ ಬಹಳ ಒಳ್ಳೆಯದು. ಹಾಗೆ ಅಥವಾ ಈ ಒಂದು ಸಿದ್ಧಿ ಸೂತ್ರವನ್ನು ಬಲಗೈಯ ಮಣಿಕಟ್ಟಿಗೂ ಕೂಡ ಇದನ್ನು ಕಟ್ಕೊಳ್ಬಹುದು. ಈ ಎಲ್ಲ ನೆಲೆಯಲ್ಲಿ ಖಂಡಿತವಾಗಿ ಮಕರ ರಾಶಿಯವರು ಯೋಗಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಕಟ್ಕೊಳ್ಳಿ, ಜೀವನದ ಸಂದರ್ಭದ ಅನೇಕ ಯಶಸ್ಸನ್ನು ಪಡೆಯಿರಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಒಂದು ಕುಂಭರಾಶಿಯವರಿಗೆ ಈಗ ನಾವು ಕೇಂದ್ರೀಕರಿಸಿ ಹೇಳುವಂಥದ್ದಾದರೆ ಸೌಭಾಗ್ಯಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಇವರು ಧರಿಸುವಂಥದ್ದು ಅತ್ಯಂತ
ಉಚಿತವಾಗಿರುತ್ತೆ. ಯಾಕೆಂದರೆ ಈ ಸೌಭಾಗ್ಯ ಲಕ್ಷ್ಮಿ ನಾವು ಗಮನಿಸಬಹುದು. ಕುಂಭರಾಶಿ ಅಂತಂದ್ರೇ, ಕುಂಭ ಅಂದರೆ ಏನು? ಭಾರತೀಯ ಪರಂಪರೆಯಲ್ಲಿ ಕುಂಭ ಬಹಳ ಮುಖ್ಯವಾದಂಥ ಒಂದು ವಿಚಾರವನ್ನು ಅದು ವ್ಯಕ್ತಪಡಿಸುತ್ತೆ. ಕುಂಭ ಅಂದ್ರೇನು? ತುಂಬಿದ್ದು. ಅದು ಚಿನ್ನದ ಕುಂಭ ಇರಬಹುದು ಅಥವಾ ಕೇವಲ ಮಡಿಕೆಯೇ ಇರಬಹುದು. ಈ ಮಡಿಕೆ ಶವಕ್ಕಾಗಿ ನಮ್ಮ ಮಡಿಕೆ ಆಗಬಾರ್ದು, ಅಂದರೆ ಕೆಂಡಗಳನ್ನು ತುಂಬಿಕೊಂಡು ಹೋಗುವಂಥ ಮಡಿಕೆ ಆಗಬಾರ್ದು. ಆದರೆ ಧಾನ್ಯಗಳನ್ನು ತುಂಬುವಂಥ ಮಡಿಕೆ ಆದಾಗ, ನೀರನ್ನು ತುಂಬುವ ಮಡಿಕೆ ಆದಾಗ, ಈ ಮಡಿಕೆಯಿಂದ ಜೀವನದ ಸಂದರ್ಭದ ಅನೇಕ ಸಾರ್ಥಕತೆಯನ್ನು ಮನುಷ್ಯನಿಗೆ ಕೊಡೋದರಲ್ಲಿ ಈ ಮಡಿಕೆ ತನ್ನದೇ ಆದಂಥ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾಗಿ ಈ ಮಡಿಕೆಯಿಂದ ಮಾಡಿದಂಥ ಕುಂಭವೂ ಕೂಡ ಜೀವನದ ಸಂದರ್ಭದ ಸಕ್ಸಸ್ಸನ್ನು ಮನುಷ್ಯನಿಗೆ ಕೊಡೋದಕ್ಕೆ, ಯಾಕೆಂದರೆ ನಮ್ಮ ಬಹು ಹಿಂದಿನ ಈಗ ಸುಮಾರಾಗಿ ನಾವು ಹರಪ್ಪ ಮೊಹಂಜದಾರೋ ಇದನ್ನು ಆ ಕಾಲದ ವಿಚಾರಗಳನ್ನು ಗಮನಿಸಿ ಹೇಳುವುದಾದರೆ, ಆ ಸಂದರ್ಭದಲ್ಲಿ ಈ ಮಣ್ಣಿನ ಮಡಿಕೆಗಳೇ ಆ ದಿನದ ಏನು ನಮ್ಮ ಆಹಾರವನ್ನು ಬೇಯಿಸುವುದಕ್ಕಾಗಲಿ ಅಥವಾ ನಾವು ಉಪಯೋಗಿಸುವ ಎಲ್ಲ ವಿಚಾರಗಳಿಗಾಗಿನ ಈಗ ಇವತ್ತು ನಾವು ಎಷ್ಟೆಷ್ಟೋ ರೀತಿಯ ಪಾತ್ರಗಳನ್ನು ಉಪಯೋಗಿಸ್ತೇವೆ. ಅದು ಸ್ಟೀಲ್ನ ಪಾತ್ರವಾಗಿರಬಹುದು ಅಥವಾ ಪ್ಲಾಸ್ಟಿಕ್ಕಿಂದ ಇರಬಹುದು, ಚಿನ್ನದ್ದಿರಬಹುದು ಅಥವಾ ಬೆಳ್ಳಿಯದ್ದಿರಬಹುದು ಅಥವಾ ಹಿತ್ತಾಳಿಯದ್ದಿರಬಹುದು. ಆದರೆ ಆ ಒಂದು ದೀರ್ಘ ಅರ್ವಾಚೀನ ಕಾಲದ ಒಂದು ಸಂದರ್ಭದಲ್ಲಿ ನಾವು ಕೇವಲ ಮಣ್ಣಿನ ಪಾತ್ರಗಳ ಮೇಲೆ ಮಾತ್ರ ನಾವು ಡಿಪೆಂಡ್ ಆಗಿದ್ವಿ. ಹಾಗಾಗಿ ಈ ಮಡಿಕೆ ಅನ್ನುವಂಥದ್ದು ಮಾನವನ ಜೀವನದ ಸಂದರ್ಭದಲ್ಲಿ ಒಂದು ಸೌಭಾಗ್ಯದ ಲಕ್ಷಣವೇ. ಹಾಗೆಯೇ ಕುಂಭ ಅನ್ನುವಂಥದ್ದು ಎಲ್ಲವನ್ನೂ ತುಂಬಿಕೊಂಡಂಥದ್ದು. ಅಂದರೆ ನಾವು ನೋಡಿ ಭತ್ತವನ್ನು ತುಂಬಿದಂತಹ ಒಂದು ಕಲಶವನ್ನು ಏನು ಹೇಳ್ತೇವೆ, ಅದು ಸಮೃದ್ಧಿಯ ಕಲಶ ಅಂತ ಹೇಳ್ತೇವೆ. ಆ ಭತ್ತವನ್ನು ತುಂಬಿದಂತಹ, ಯಾಕೆಂದರೆ ಈ ಭತ್ತವೇ ನಮಗೆ ಬೇಕಾದಂತಹ ಜೀವನಕ್ಕೆ ಆಧಾರವಾದಂತಹ, ಜೀವನಕ್ಕೆ ಪೋಷಕವಾಗುವಂಥ ಅಂಶಗಳನ್ನು ಕೊಡುವಂಥ ಅನ್ನದ ಸ್ವರೂಪದಲ್ಲಿರೋದರಿಂದ, ಆ ಭತ್ತದ ಮೂಲಕವಾಗಿಯೇ ನಮ್ಮ ಅಕ್ಕಿ ಬೆಳೆಯುವಂಥ ಸಂದರ್ಭ ಇರೋದರಿಂದ ನಮ್ಮ ಆಹಾರದ ಮುಖ್ಯ ಘಟಕವಾದಂಥ ಅಕ್ಕಿಯನ್ನು ಬೆಳೆಸೋದಕ್ಕೆ ಈ ಒಂದು ಭತ್ತ ಬೇಕಾಗುತ್ತೆ. ಹಾಗಾಗಿ ನಮ್ಮ ಎಲ್ಲ ಒಂದು ಸಂಪ್ರದಾಯದಲ್ಲಿ, ನಮ್ಮ ಶುಭ ಸಂಪ್ರದಾಯಗಳಲ್ಲಿ ಏನು ಈ ಭತ್ತವನ್ನು ನಾವು ಕುಂಭದಲ್ಲಿ ತುಂಬಿಕೊಳ್ತೇವೆ. ಅಥವಾ ಈ ಕುಂಭದಲ್ಲಿ ಒಂದು ಅನೇಕ ರೀತಿಯ ಧಾನ್ಯಗಳನ್ನು ತುಂಬಿಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಡುವುದರ ಮೂಲಕವಾಗಿ, ಯಾಕೆಂದರೆ ಅದು ಕಲ್ಪವೃಕ್ಷದ ಫಲವಾಗಿರೋದರಿಂದ ತೆಂಗಿನಕಾಯಿಯು ಕೂಡ ನಮ್ಮ ಪರಂಪರೆಯ ನಮ್ಮ ಆಶಯವಾದ ನಂಬಿಕೆ ಇದರಲ್ಲಿ ಅದು ತುಂಬಿದಂತಹ ಕಲಶಕ್ಕೆ ಒಂದು ವಿಶೇಷವಾದ ಸಿದ್ಧಿಯನ್ನು ಕೊಡುವಂತಹ ಘಟಕವಾಗಿ ನಿಂತುಕೊಡುತ್ತೆ. ಹಾಗಾಗಿ ಈ ಸೌಭಾಗ್ಯ ಲಕ್ಷ್ಮಿಯ ವಿಚಾರವೂ ಹಾಗೆ. ತುಂಬಿದಂತಹ ಕುಂಭದ ಸ್ವರೂಪದಲ್ಲಿ ಸೌಭಾಗ್ಯ ಲಕ್ಷ್ಮಿ ಇದ್ದಿರುವಂತಹದ್ದನ್ನು ನಾವು ನಮ್ಮ ಒಂದು ಅನೇಕ ಪುರಾಣಗಳಲ್ಲಿ, ಕಥೆಗಳಲ್ಲಿ ಅಥವಾ ನಮ್ಮ ವೇದಗಳಲ್ಲಿ ಅಥವಾ ನಮ್ಮ ಮೀಮಾಂಸೆಗಳಲ್ಲಿ, ನಮ್ಮ ತರ್ಕಗಳಲ್ಲಿ, ನಮ್ಮ ಕಾವ್ಯಗಳಲ್ಲಿ ನಾವು ಹೇಳ್ತಾನೆ ಬಂದಿದ್ದಾಗಿದ್ದರಿಂದ ಈ ಕುಂಭ ಅನ್ನುವಂಥದ್ದು ಯಾವಾಗಲೂ ಸಮೃದ್ಧಿಯ ಸಂಕೇತ. ಈ ಸಮೃದ್ಧಿಯ ಸಂಕೇತ ವಿಶೇಷವಾಗಿ ಕುಂಭರಾಶಿಯವರಿಗೆ ಸಿಗಬೇಕಾದರೆ ಈ ಸೌಭಾಗ್ಯ ಸಿದ್ಧಿ ಸೂತ್ರವನ್ನು ಇವರು ವಿಶೇಷವಾಗಿ ತಮ್ಮ ಬಲಗೈಯ ಮಣಿಕಟ್ಟಿಗೆ ಅದನ್ನು ಧರಿಸ್ಕೊಳ್ಬೇಕು. ಅದನ್ನು ಧರಿಸ್ಕೊಂಡಾಗ ಅದು ಆರೋಗ್ಯದ ವಿಚಾರದಲ್ಲಿ ಅಷ್ಟೇ ಅಲ್ಲ, ಆರೋಗ್ಯದ ವಿಚಾರದ ಸಂದರ್ಭದಲ್ಲಿ ತೇಜಸ್ಸನ್ನು ಕೊಡುವ ವಿಚಾರದಲ್ಲಿಯೂ ಕೂಡ. ಯಾಕೆ ತೇಜಸ್ಸನ್ನು, ಆರೋಗ್ಯವನ್ನು ಈ ಒಂದು ಕುಂಭರಾಶಿಯ ಜನಕ್ಕೆ ಅದು ವಿಶೇಷವಾಗಿ ಅಗತ್ಯ ಇರುತ್ತೆ ಅಂತಂದರೆ, ಈ ಕುಂಭರಾಶಿಯಲ್ಲಿ ಇದು ವಿಶೇಷವಾಗಿ ಗಾಳಿಯ ಸಂಬಂಧವಾದಂಥ ವಾಯು ತತ್ವದ ರಾಶಿಯಾಗಿರೋದ್ರಿಂದ ಈ ವಾಯುವಿನಲ್ಲಿ ಈ ಧೂಳು ಬರುವಂಥದ್ದು ಅಥವಾ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳು ಅಥವಾ ಮೈಕ್ರೋಬ್ಸು ಅಥವಾ ಇನ್ಯಾವುದೋ ರೀತಿಯ ಕೆಟ್ಟ ಸಣ್ಣ ಸಣ್ಣ ಚಿಕ್ಕ ಜಂತುಗಳು ನಮಗೆ ಕಣ್ಣಿಗೂ ಕಾಣದಂತಹ ಜಂತುಗಳು ಏನಾಗ್ತವೆ, ಅದು ಈ ವಾತಾವರಣದಲ್ಲಿ ತೇಲಿಕೊಂಡು ಬರ್ತವೆ, ಗಾಳಿಯಲ್ಲಿ ತೇಲಿಕೊಂಡು ಬರ್ತವೆ. ಅಂಥವುಗಳ ವಿಚಾರಗಳು ಹೇಗಿರುತ್ತೆ ಅಂತಂದರೆ, ನಮ್ಮದಾದಂತಹ ಒಳಿತಿನ ಆರೋಗ್ಯವನ್ನು ಕೆಟ್ಟ ಸ್ವರೂಪದಲ್ಲಿ ಹಾಳು ಮಾಡುವಂಥ ಒಂದು ಶಕ್ತಿಯನ್ನು ನಾವು ಪಡೆದಿರ್ತವೆ. ನಮ್ಮ ಕಣ್ಣಿಗೆ ಗೋಚರಕ್ಕೆ ಬರದೇ ಹೋದಂತಹ ಒಂದು ಮೈಕ್ರೋಬ್ಸ್ ಆದರೂ ಕೂಡ ಅವು ನಮ್ಮ ಆರೋಗ್ಯದ ವಿಚಾರದಲ್ಲಿ ಕೆಟ್ಟದಾದಂಥ, ನಾವು ಇವತ್ತು ಅನೇಕ ವಿಚಾರದಲ್ಲಿ ಬೂಸ್ಟ್ ಗೀಸ್ಟ್ ಇಂಥದ್ದನ್ನೆಲ್ಲ ಇದು ಮಾಡಿದವಾಗ ನೋಡಿ, ನಾವು ಎಲ್ಲೋ ಒಂದು ಹಳೆಯ ಆಹಾರದ ಪದಾರ್ಥಗಳನ್ನು ಎಲ್ಲೋ ಒಂದು ಕಡೆ ಇಟ್ಟುಬಿಟ್ರೆ ಅದಕ್ಕೆ ಒಂದು ರೀತಿಯ ಬೂಸ್ಟ್ ಬಂದುಬಿಡುತ್ತೆ. ಆ ಬೂಸ್ಟ್ನ ವಿಚಾರಗಳನ್ನು ನಾವು ಅದನ್ನು ತಿಳಿಯದೇ ಸೇವಿಸಿಬಿಟ್ರೆ ನಮ್ಮ ಫುಡ್ ಪಾಯ್ಸನಿಂಗ್ ಆಗುವಂತಹ, ಪ್ರಾಣಕ್ಕೆ ಧಕ್ಕೆ ತರುವಂಥ ಒಂದು ಉಲ್ಬಣಾವಸ್ಥೆಯ ಒಂದು ವ್ಯಾಧಿ ಆವರಿಸಿಕೊಳ್ಳೋದಕ್ಕೂ ಸಾಧ್ಯವಾಗಿರುವಂಥ ಸಂದರ್ಭ ಬಂದುಬಿಡುತ್ತೆ. ಇವನ್ನೆಲ್ಲವನ್ನು ಈ ನಿಟ್ಟಿನಲ್ಲಿಯೂ ನೋಡ್ತಾ, ಆರೋಗ್ಯದ ನಿಟ್ಟಿನಲ್ಲಿಯೂ ನೋಡ್ತಾ,
ಆರ್ಥಿಕವಾದಂತಹ ವಿಚಾರಗಳ ನೆಲೆಯಲ್ಲಿ ಒಂದು ಗಟ್ಟಿತನವನ್ನು ಸಿಗಬೇಕು ಅನ್ನುವಂತಹ ವಿಚಾರದತ್ತಲೂ ನಮ್ಮ ಒಂದು ಗಮನವನ್ನು ಕೇಂದ್ರೀಕರಿಸಿಕೊಂಡು, ಅಷ್ಟೇ ಅಲ್ಲ ನಾವು ಪರಿಪೂರ್ಣರಾಗುವಂಥ ಒಂದು ವ್ಯಕ್ತಿತ್ವವನ್ನು ಪಡೆಯಬೇಕು ಅನ್ನುವಂಥ ಆಶಯಕ್ಕೂ ಬದ್ಧರಾಗಬೇಕು. ಯಾಕೆಂದರೆ ನಾವೇ ಪೂರ್ಣ ಕುಂಭರಾದಾಗ ಏನಾಗುತ್ತೆ, ನಮ್ಮಲ್ಲಿ ಪೂರ್ಣ ಕುಂಭ ಅಂದರೆ ಏನು, ಅರಿಷಡ್ವರ್ಗಗಳನ್ನು ಬಿಟ್ಟು ವಿನಯ ಮತ್ತು ನಮ್ಮ ಒಳಿತಿನ ಸತ್ಯದ ನ್ಯಾಯದ ಮಾರ್ಗದೊಂದಿಗೆ ನಾವೇ ಪ್ರತಿ ವ್ಯಕ್ತಿಯೂ ಒಂದು ಒಳ್ಳೆಯ ಪೂರ್ಣ ಕುಂಭವಾಗಿ ಶೋಭಿಸುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಕುಂಭ ಅನ್ನುವಂಥದ್ದು ಕೇವಲ ಯಾವುದೋ ಒಂದು ಮಣ್ಣಿನ ಮಡಿಕೆಯನ್ನು ಮಾತ್ರ ಅದು ನಮ್ಮ ಅರ್ಥಕ್ಕೆ ಬರುವಂಥ ಒಂದು ಚೌಕಟ್ಟಾಗಿ ನಿಂತಿರೋದಿಲ್ಲ. ಬದಲು ಪರಿಪೂರ್ಣವಾದದ್ದೆಲ್ಲ ತುಂಬಿಕೊಂಡಂತಹ, ಪರಿಪೂರ್ಣವಾದಂತಹ ಎಲ್ಲ ಮನುಷ್ಯನ ಜೀವನಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಬಲ್ಲಂಥ ಘಟಕಗಳನ್ನು ಹೊಂದಿಕೊಂಡಂತಹ ಒಂದು ಕಾಮಧೇನು ಅನ್ನುವ ಸ್ವರೂಪದಲ್ಲಿ ನಾವು ಅದನ್ನು ಸ್ವೀಕರಿಸಬೇಕಾಗುತ್ತದೆ. ಕಾಮಧೇನು ಅಂತಂದರೆ ಏನು, ನಾವು ಏನನ್ನು ನಾವು ಬೇಡ್ತೇವೆಯೋ, ನಾವು ಏನನ್ನು ಇಚ್ಛಿಸ್ತೇವೆಯೋ ಅದನ್ನು ಒದಗಿಸುವಂಥದ್ದು. ಹಾಗೆ ಈ ಪೂರ್ಣ ಕುಂಭವು ಕೂಡ ಪ್ರತ್ಯಕ್ಷವಾಗಿ ಇದು ಕಾಮಧೇನುವೇ ಆಗಿರುತ್ತೆ. ಪೂರ್ಣ ಕುಂಭದೊಂದೇ ಅಂದರೆ ನಾವು ಯಾವುದಾದ್ರೂ ವಿಶೇಷವಾದಂತಹ ಸಂದರ್ಭಗಳಲ್ಲಿ ವಿಶೇಷ ವ್ಯಕ್ತಿಗಳನ್ನು ನಾವು ಅವರನ್ನು ಸ್ವಾಗತಿಸಬೇಕಾದ್ರೆ ಈ ಪೂರ್ಣ ಕುಂಭ ಸ್ವಾಗತವನ್ನು ನೀಡಲಾಯಿತು ಅಂತ ನಾವು ವ್ಯಾವಹಾರಿಕವಾದ ವಿಚಾರದಲ್ಲಿ ಬಹಳ ಕಾವ್ಯಾತ್ಮಕವಾಗಿ ನಾವು ಬರಿತೇವೆ ಅಥವಾ ಮಾತನಾಡ್ತೇವೆ. ಹಾಗಾಗಿ ಈ ಪೂರ್ಣ ಕುಂಭ ಅನ್ನುವಂಥದ್ದೇ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅದು ಸೌಭಾಗ್ಯದ ಒಂದು ವಿಶೇಷವಾದಂಥ ಘಟಕವಾಗಿ ಮತ್ತು ಮಾರ್ಗವಾಗಿ ಅದು ನಿಂತುಕೊಳ್ಳುತ್ತೆ. ಅಂದರೆ ಅದರ ಅರ್ಥ ಏನು, ಆ ಒಂದು ಪರಿಪೂರ್ಣವಾದಂತಹ ಪೂರ್ಣಕುಂಭ ಸ್ವಾಗತ ಸಿಕ್ಕಿದಾಗ ಮನುಷ್ಯನ ಮನಸ್ಸು ಪ್ರಫುಲ್ಲಗೊಳ್ಳುತ್ತೆ. ಆ ಪ್ರಫುಲ್ಲಗೊಳ್ಳುವುದರ ಮೂಲಕವಾಗಿ ನಂತರದ ಆ ವಿಶೇಷವಾದಂತಹ ವ್ಯಕ್ತಿಯ ಸಹಾಯ, ನಾವು ಯಾರನ್ನು ಪೂರ್ಣಕುಂಭದೊಂದಿಗೆ ಸ್ವಾಗತಿಸ್ತೇವೋ ಅವರಿಂದ ನೆರವು ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇವೆಲ್ಲ ಇಂಟರ್ ಕನೆಕ್ಟೆಡ್. ಹಾಗಾಗಿ ಮುಖ್ಯವಾಗಿ ಕುಂಭರಾಶಿಯವರು ಸೌಭಾಗ್ಯಲಕ್ಷ್ಮಿ ಸಿದ್ಧಿಯ ಈ ಸೂತ್ರವನ್ನು ತಮ್ಮ ಬಲಗೈಯ ಮಣಿಕಟ್ಟಿಗೆ ಕಟ್ಟಿಕೊಳ್ಳಬೇಕು ಮತ್ತು ಇದರಿಂದಾಗಿ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಜೀವನದಲ್ಲಿ ಇವರು ಹೊಂದಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ರಾಶಿ ಚಕ್ರದ ಕೊನೆಯ ರಾಶಿಯಾದಂಥ ಮೀನರಾಶಿಯವರು ತಮ್ಮ ಸಿದ್ಧಿಗಾಗಿ ಕಟ್ಕೊಳ್ಬೇಕಾದಂಥದ್ದು ರಾಜ್ಯಲಕ್ಷ್ಮಿ. ಅಂದರೆ ರಾಜ್ಯಲಕ್ಷ್ಮಿ ಅಂದರೆ ಏನು, ರಾಜ್ಯ ಅಂತಂದರೆ ಅದನ್ನು ನಾವು ಜಗತ್ತಿನ ಸ್ವರೂಪದಲ್ಲಿಯೂ ನಾವು ಅದನ್ನು ಸ್ವೀಕರಿಸಬಹುದು. ಹಾಗೆಯೇ ಇಡೀ ವಿಶ್ವವನ್ನೇ ಪ್ರತಿನಿಧಿಸುವಂಥ ಸ್ವರೂಪದಲ್ಲೂ ನಾವು ಅದನ್ನು ಏನು ಮಾಡ್ಬೋದು, ಗ್ರಹಿಸಬಹುದು. ಹಾಗಾಗಿ ಈ ರಾಜ್ಯಲಕ್ಷ್ಮಿ ಅನ್ನುವಂಥದ್ದು ನಾವು ಸಾಧಾರಣವಾಗಿ ಏನು ಹೇಳ್ತೇವೆ, ಪಾರ್ವತಿಯ ಸಂದರ್ಭ ಬಂದಾಗ ಭುವನೇಶ್ವರಿ, ಈ ಶಕ್ತಿ ಸ್ವರೂಪರಾದಂತಹ ಲಕ್ಷ್ಮಿಯೇ ಇರಲಿ, ಪಾರ್ವತಿಯೇ ಇರಲಿ ಅಥವಾ ಸರಸ್ವತಿಯೇ ಇರಲಿ, ಅವರೆಲ್ಲರೂ ಒಂದೇ ಮಾತೃಸ್ವರೂಪದಲ್ಲಿ. ಅವರು ಮಾತೃಸ್ವರೂಪದಲ್ಲಿ ಕಂಡಾಗ ಈ ಮೂರು ಶಕ್ತಿಗಳು ಒಗ್ಗೂಡಿದಾಗಲೇ ಅದು ಸಂಪೂರ್ಣವಾದಂತಹ ದೇವಿ ಶಕ್ತಿಯಾಗಿ ಏನಾಗುತ್ತದೆ, ತನ್ನದೇ ಆದಂತಹ ಒಂದು ವಿಶೇಷದ ಸ್ನಿಗ್ಧತೆಯನ್ನು ಮತ್ತು ಸಾಂದ್ರತೆಯನ್ನು ಅದು ಪಡೆದುಕೊಡುತ್ತದೆ. ಹಾಗಾಗಿ ಈ ರಾಜ್ಯಲಕ್ಷ್ಮಿ ಅಂತಂದರೆ ಅದು ಭುವನೇಶ್ವರಿಯ ಸ್ವರೂಪದಲ್ಲಿ ನಾವು ಅದನ್ನು ಗ್ರಹಿಸಬೇಕು. ಈ ಮೀನರಾಶಿಯವರು ಹಾಗಾದರೆ ಯಾತಕ್ಕಾಗಿ ಈ ಒಂದು ರಾಜ್ಯಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಕಟ್ಟಿಕೊಳ್ಳುವುದರ ಮೂಲಕವಾಗಿ ಯಶಸ್ಸನ್ನು ಸಂಪಾದಿಸ್ತಾರೆ ಅಂತಂದರೆ, ಇದು ಮೀನರಾಶಿ ಜಲತತ್ವಕ್ಕೆ ಸೇರಿದಂಥ ರಾಶಿ. ಈ ಜಲತತ್ವವನ್ನು ರಾಶಿ ಚಕ್ರದ ಕೊನೆಯ ರಾಶಿಯನ್ನಾಗಿ ನಾವು ಮೀನವನ್ನು ಪರಿಗಣಿಸಿದಾಗ ಬದುಕಿನ ಸಂದರ್ಭದ ಎಲ್ಲ ಆ ಒಂದು ಕಾಲಘಟ್ಟವು ಮುಗಿದು, ಅಂದರೆ ನಾವು ಏನಿವತ್ತು ಯುಗಗಳು ಅಂತ ಹೇಳ್ತೇವೆ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಹೀಗೆ 4 ಯುಗಗಳು ಮುಗಿದ ಮೇಲೆ ಮತ್ತೆ ಹೊಸದಾಗಿ ಮತ್ತೆ ಒಂದು ಏನು ಸಂಪೂರ್ಣವಾದಂತಹ ಒಂದು ಪ್ರಳಯ ಆಗಿ ಹೊಸ ಕಾಲದ ನಿರ್ಮಾಣ ಆಗುವಾಗ ಮತ್ತೆ ಅದು ಕೃತಯುಗದೊಂದಿಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಪ್ರಳಯ ಅಂತಂದ್ರೇನು, ಅದು ನೀರಿನಿಂದ ತುಂಬಲ್ಪಡುತ್ತೆ. ನಮ್ಮದೇ ಆದಂಥ ಪೃಥ್ವಿ ಒಂದು ರೀತಿಯ ನೀರಿನಲ್ಲಿ ತುಂಬಿ ಪ್ರಳಯ ಉಂಟಾಗೋದ್ರಿಂದ ಮತ್ತೆ ಈ ನೀರಿನಿಂದಲೇ ಸರ್ವಸ್ವವಾದಂಥ ಬದುಕು ಮತ್ತೆ ಅರಳಬೇಕಾಗತ್ತೆ. ಹಾಗಾದರೆ ನೀರಿನಿಂದಲೇ ಬದುಕು ಅರಳುತ್ತದೋ ಅಂತ ಕೇಳಿದರೆ ಹೌದು, ನಾವಿವತ್ತು ಅದನ್ನು ನಮ್ಮ ವೇದಗಳಲ್ಲಿಯೂ ನಾವು ಅದನ್ನು ಓದ್ತಾ ಇದ್ದೇವೆ. ನಮ್ಮ ಆಧುನಿಕ ಸೈಂಟಿಸ್ಟು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನೀರಿನಿಂದಲೇ ಪ್ರತಿಯೊಂದು ಉಗಮವಾದಂಥದ್ದು, ನೀರಿನಲ್ಲಿಯೇ ಎಲ್ಲವೂ ಮುಳುಗಿ ಹೋಗುತ್ತೆ ಪ್ರಳಯದಲ್ಲಿ, ಮತ್ತು ಆ ನೀರಿನಿಂದಲೇ ಸರ್ವಸ್ವವು ಮತ್ತೆ
ಏನಾಗುತ್ತದೆ, ರೀಕ್ರಿಯೇಟ್ ಆಗಿ ಮತ್ತೆ ಒಂದು ಜಗತ್ತಿನ ಸುಸ್ಥಿತಿಯ ಸ್ವರೂಪದಲ್ಲಿ ಅದು ಅರಳಿಕೊಳ್ಳುತ್ತೆ. ಅಂದರೆ ಈ ನಾಶ ಮತ್ತು ಸೃಷ್ಟಿ ಮತ್ತು ನಾಶ ಇದು ನಿರಂತರವಾದದ್ದು. ಒಂದರ ಬೆನ್ನಿಗೆ ಇನ್ನೊಂದು, ಇನ್ನೊಂದರ ಬೆನ್ನಿಗೆ ಮತ್ತೊಂದು, ಹೀಗೆ ಇದು ಹೋಗ್ತಾನೆ ಇರುತ್ತೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಈ ಪರಮ ಸೌಭಾಗ್ಯಕರವಾದಂತಹ ಒಂದು ರಾಜ್ಯದ ಯೋಗವನ್ನು, ಅಂದರೆ ದೇಶದ ಒಂದು ಆಡಳಿತದ ಭಾಗವನ್ನು, ಅಥವಾ ನಾವು ಏನು ಹೇಳ್ಬೋದು, ನಾವು ಒಳ್ಳೆಯ ಪ್ರಮಾಣದ ಒಂದು ಜಮೀನ್ದಾರಿಕೆ ಅಥವಾ ಯಾವುದೋ ಒಂದು ರೀತಿಯ ನಾವು ಲ್ಯಾಂಡ್ ಲಾರ್ಡ್ ಅಂತ ನಾವು ಏನು ಹೇಳ್ತೇವೆ, ಆ ರೀತಿಯ ಒಂದು ಸಂಪೂರ್ಣವಾದಂತಹ ಸಿದ್ಧಿಯನ್ನು ಪಡ್ಕೊಳ್ಬೇಕಾದ್ರೆ ಅದು ಮೀನರಾಶಿಯವರಿಗೆ, ಅವರು ಜಲತತ್ವಕ್ಕೆ ಸೇರಿದಂತಹ ವ್ಯಕ್ತಿಗಳಾಗಿರೋದ್ರಿಂದ ಅವರಿಗೆ ಅದು ಸಾಧ್ಯವಾಗುತ್ತೆ. ಇಂತಹ ಸಾಧ್ಯತೆ ರಾಜ್ಯಲಕ್ಷ್ಮಿ ಸಿದ್ಧಿ ಸೂತ್ರದಿಂದಾಗಿ ಅವರದನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂತಂದರೆ ಇವರಲ್ಲಿ ವಿಶೇಷವಾಗಿದ್ದಿರುವಂಥದ್ದು, ಇವರಲ್ಲಿ ಅಡಕವಾಗಿರುವಂಥದ್ದು ಈ ಒಂದು ಗುರುವಿನ ಒಡೆತನದ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದ ಒಂದು ಭಾಗ ಇದರಲ್ಲಿ ಬರುತ್ತೆ. ಆ ಒಂದು ಭಾಗವೇ ಏನಾಗುತ್ತೆ, ಪೂರ್ವಭದ್ರ ನಕ್ಷತ್ರದ ಒಂದೇ ಭಾಗ ಆಗಿದ್ದರೂ ಕೂಡ, ಯಾಕೆಂದರೆ ಪ್ರತಿಯೊಂದು ನಕ್ಷತ್ರಗಳನ್ನು 4 ಭಾಗಗಳನ್ನಾಗಿ ಹೊಡಿತಾರೆ. ಈ 4 ಭಾಗಗಳಲ್ಲಿ ಅದು ಎಷ್ಟೆಷ್ಟೋ ಒಂದೊಂದು ರಾಶಿಗೂ ಕೂಡ 9 ಭಾಗಗಳು ಬರ್ತವೆ. ಅದು ಡಿಫ್ರೆಂಟ್ ಆದ 3 ನಕ್ಷತ್ರಗಳಿಂದ ಬಂದೇ ಬರುತ್ತೆ. ಹಾಗಾಗಿ ಆ ಒಂದು ಪೂರ್ವಭಾದ್ರ ನಕ್ಷತ್ರದ, ಅಂದರೆ ಈ ಒಂದು ಮೀನರಾಶಿಯ ಯಜಮಾನ ಸ್ವತಃ ಗುರುವೇ ಆಗಿರೋದ್ರಿಂದ, ಪೂರ್ವಭಾದ್ರ ನಕ್ಷತ್ರದ ಯಜಮಾನನೂ ಗುರುವೇ ಆಗಿರೋದ್ರಿಂದ ಈ ರಾಶಿಯವರಿಗೆ ಗುರುವಿನ ಮೂಲಕವಾಗಿ ಒಂದು ಸಿದ್ಧಿ ಸಿಗಬೇಕು. ಹಾಗಾದರೆ ಆ ಗುರುವಿನ ಸಿದ್ಧಿ ಯಾವ ರೀತಿಯಲ್ಲಿ ಸಿಗುತ್ತೆ, ಅದು ಲಕ್ಷ್ಮಿಯ ಸ್ವರೂಪದಲ್ಲಿ ಸಿಗಬೇಕಾದಂತಹ ಒಂದು ಮಾಯಕಕ್ಕೆ ಅದು ಒಂದು ಸಮತೋಲನ, ಒಂದು ಬ್ಯಾಲೆನ್ಸ್ಡ್ ರೀತಿಯಲ್ಲಿ ಅದು ಸಂಯೋಜನೆಗೊಂಡ್ರೆ, ವಿಶೇಷವಾಗಿ ಜಮೀನ್ದಾರಿಕೆ ಅಥವಾ ವಿಸ್ತೃತವಾದಂತಹ, ನಾವಿವತ್ತು ಆಧುನಿಕವಾದಂಥ ವಿಚಾರದಲ್ಲಿ ಹೇಳೋದಾದರೆ ನಾವು ಅನೇಕ ರೀತಿಯ ಸೈಟ್ಗಳನ್ನು ಹೊಂದಿರ್ತೇವೆ, ಅನೇಕ ರೀತಿಯ ಕಟ್ಟಡಗಳನ್ನು ಕಟ್ಟಿಸಿರ್ತೇವೆ. ಇಂಥ ಒಂದು ಕಡೆ ಅಪಾರ್ಟ್ಮೆಂಟನ್ನು ಕಟ್ಟಿ ನಾವು ಬಾಡಿಗೆಗೆ ಅದನ್ನು ಕೊಟ್ಟಿರ್ತೇವೆ. ಇಂಥದ್ದನ್ನೆಲ್ಲ ಏನು ಮಾತನಾಡ್ತೇವೆ, ಇವೆಲ್ಲ ಬರುವಂಥದ್ದು ಈ ಒಂದು ರಾಜ್ಯಲಕ್ಷ್ಮಿ ಕೃಪಾ ಕಟಾಕ್ಷದಿಂದಾಗಿ ಅದು ನಮಗೆ ಒದಗಿ ಬರುವಂಥ ಸಿದ್ಧಿ ಇರುತ್ತೆ. ವಿಶೇಷವಾಗಿ ಮೀನರಾಶಿಯವರಿಗೆ ಇದನ್ನು ಸಾಧ್ಯ ಮಾಡಿಸಿಕೊಳ್ಳಲಿಕ್ಕೆ ಇವರು ಕಾರ್ಯಪ್ರವೃತ್ತರಾದರೆ, ತಮ್ಮದೇ ಆದಂಥ ಇಂಟ್ರೆಸ್ಟನ್ನು ಇವರು ವಹಿಸಿದರೆ ಅದು ಎಲ್ಲ ರೀತಿಯ ಯಶಸ್ಸಿನೊಂದಿಗೆ ಇವರಿಗೆ ಸಿದ್ಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಸಿದ್ಧಿಯ ಸಂದರ್ಭದಲ್ಲಿ ಇವರು ಈ ಒಂದು ರಾಜ್ಯಲಕ್ಷ್ಮಿ ಸಿದ್ಧಿ ಸೂತ್ರವನ್ನು ಕಟ್ಕೊಳ್ಳುವಂಥದ್ದು ಅದು ಬಹಳ ಮಟ್ಟಿಗೆ ಇವರನ್ನು ಆ ಕಾರ್ಯದಲ್ಲಿಯೇ ಹೆಚ್ಚಿನ ಮಟ್ಟಿಗಿನ ತಮ್ಮ ಏಕಾಗ್ರತೆಯನ್ನು, ಅಥವಾ ನಾವೇವತ್ತ ಇನ್ನು ಕಾನ್ಸಂಟ್ರೇಷನ್ ಅಂತ ಹೇಳ್ತೇವೆ, ಅಥವಾ ಕಮಿಟ್ಮೆಂಟ್ ಅಂತ ಏನು ಹೇಳ್ತೇವೆ, ಅದನ್ನು ಮಾಡೋದಕ್ಕೆ ಚೈತನ್ಯ ಸಿಗುತ್ತೆ. ಯಾವುದೇ ಇರಲಿ, ಯಾವುದೇ ಒಂದು ನಮ್ಮ ಕೆಲಸ ಕಾರ್ಯಗಳಲ್ಲಿರಲಿ ಚೈತನ್ಯ ಬೇಕು. ಚೈತನ್ಯವೇ ಇರದೆ ನಾವು ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ, ಈಗ ನಾವು ಒಂದು ಬಟ್ಟೆ ಹೊಲಿಯಬೇಕು, ಅಥವಾ ಒಂದು ಶರ್ಟನ್ನು ಮಾಡಬೇಕು, ಅಥವಾ ಯಾವುದೋ ಒಂದು ಸಣ್ಣ ಒಂದು ತೆಂಗಿನ ಮರದ ಒಂದು ಏನು ಅದರ ತಳ ಅಂತೇನಿರ್ತೇವೆ, ಅಲ್ಲಿ ಒಂದು ಏನನ್ನು ಮಣ್ಣನ್ನು ಸ್ವಲ್ಪ ನೀಟಾಗಿ ಮಾಡಿ ಅದಕ್ಕೆ ಆ ತೆಂಗಿನ ಮರಕ್ಕೆ ಅನುಕೂಲಕರವಾದಂತಹ ಗೊಬ್ಬರವನ್ನು ಹಾಕಿ ಒಂದು ವಿಶೇಷವಾದಂತಹ ಒಂದು ಅದಕ್ಕೆ ಬೇಕಾದಂತಹ ಫ್ರೆಂಡ್ಲಿ ಇದನ್ನು ಸ್ಥಿತಿಯನ್ನು ನಿರ್ಮಿಸಬೇಕಾದ್ರೂ ಕೂಡ ನಮ್ಮ ಚೈತನ್ಯ ಇದ್ದರೆ ಮಾತ್ರ ಅದನ್ನು ನಿರ್ಮಿಸೋದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಇಂತಹ ಚೈತನ್ಯವನ್ನು ಪಡೆಯೋದಕ್ಕೆ ಈ ಒಂದು ಮೀನರಾಶಿಯವರಿಗೆ ಪ್ರಮುಖವಾಗಿ ಅವರ ಹೆಲ್ಪಿಗೆ ಬರುವಂಥದ್ದು ಈ ವಿಶೇಷವಾದಂತಹ ರಾಜ್ಯಲಕ್ಷ್ಮಿ ಸಿದ್ಧಿ ಸೂತ್ರ ತನ್ನದೇ ಆದಂಥ ಒಂದು ಕಾಣಿಕೆಯನ್ನು ಅಥವಾ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರುತ್ತೆ. ಇನ್ನೊಂದು ರೀತಿಯ ಸಣ್ಣ ಡಿವಿಯೇಷನ್ ಇದರಲ್ಲಿ ಏನು ಅಂತಂದರೆ, ಈ ಒಂದು ರಾಶಿಯವರ ಒಂದು ಚೈತನ್ಯದಲ್ಲಿ ಅಡಗಿರುವಂಥದ್ದು ರೇವತಿ ನಕ್ಷತ್ರವೂ ಆಗಿರೋದ್ರಿಂದ, ರೇವತಿ ನಕ್ಷತ್ರ ಮುಖ್ಯವಾಗಿ ಬುಧನ ಒಂದು ಅಧಿಪತ್ಯದಲ್ಲಿ ಬರುವಂಥ ನಕ್ಷತ್ರ. ಹಾಗಾಗಿ ಬುಧ ಈ ಮೀನರಾಶಿಯವರಿಗೆ ಏನಾಗಿರ್ತಾನೆ ಅಂದರೆ, ಇವರ ಕಳತ್ರ ಸ್ಥಾನದ ಯಜಮಾನನಾಗಿರ್ತಾನೆ. ಅಂದರೆ ಈ ಬುಧನ ಮೂಲಕವಾಗಿ ಈ ರಾಜ್ಯ ಸಿದ್ಧಿ ಆ ಲಕ್ಷ್ಮಿ ಸೂತ್ರ ಇವರು ಧರಿಸ್ಕೊಂಡ್ರು ಅಂತಾದರೆ, ಕಳತ್ರ ಸ್ಥಾನದ ಯಜಮಾನನಾಗಿರ್ತಕ್ಕಂಥ ಬುಧನ ಕೃಪಾ ಕಟಾಕ್ಷದಿಂದಾಗಿ ಒಳ್ಳೆಯ ರೀತಿಯ ಬಾಳ ಸಂಗಾತಿಯು ಕೂಡ ಇವರಿಗೆ ಒದಗಿ ಬರೋದಕ್ಕೆ ಈ ಒಂದು ಸಿದ್ಧಿ ಸೂತ್ರದಿಂದ ಅನುಕೂಲಕರವಾದಂತಹ ಪರಿಸ್ಥಿತಿ, ಅಥವಾ ಮದುವೆ ವಿಳಂಬವಾದರೆ ಬೇಗ ಮದುವೆ ಆಗೋದಕ್ಕೂ ಬೇಕಾದಂತಹ ಒಂದು ವಾತಾವರಣ ನಿರ್ಮಾಣ ಆಗೋದಕ್ಕೆ ಸಹಕಾರ ಆಗುತ್ತೆ. ಅಷ್ಟೇ ಅಲ್ಲ,
ಮಕ್ಕಳು ಸಂತಾನ ಭಾಗ್ಯ ಸಿಗೋದಕ್ಕೂ ಕೂಡ ಇದು ಕಾರಣವಾಗುತ್ತೆ. ಯಾಕೆ ಸಂತಾನ ಅಂದರೆ ಈ ಸಂತಾನ ವಿಚಾರದಲ್ಲಿ ನಾವೆಲ್ಲರೂ ನಾವು ಮದುವೆ ಆಗುವಂಥದ್ದು ಅನೇಕ ಕಾರಣಗಳಿಗಾಗಿ ನಮ್ಮ ಜೀವನದ ಸಂದರ್ಭದ ಒಂದು ಸೆಕ್ಯುರಿಟಿಯನ್ನು ನಿರ್ಮಾಣ ಮಾಡಿಕೊಡುವುದರೊಂದಿಗೆ ನಮ್ಮದಾದಂತಹ ಒಂದು ಪರಂಪರೆಯನ್ನು ಲೆಗಸಿಯನ್ನು ವಿಸ್ತರಿಸಬೇಕು ಅಂತಾದರೆ ನಮಗೆ ಸಂತಾನ ಭಾಗ್ಯವೂ ಒಂದು ಭಾಗ್ಯವಾಗಿರುತ್ತೆ. ಅಂಥದ್ದಕ್ಕೂ ಕೂಡ ಇದು ತನ್ನದೇ ಆದಂತಹ ಒಂದು ಸಿದ್ಧಿಯನ್ನು ಮಾಡಿಕೊಡುತ್ತೆ. ಯಾಕೆಂದರೆ ಇವರ ಒಂದು ಕಳತ್ರ ಸ್ಥಾನದ ಏನು ಕನ್ಯಾ ರಾಶಿ ಇರುತ್ತೆ, ಇದಕ್ಕೆ ಏಕಾದಶ ಸ್ಥಾನದಲ್ಲಿರುವಂಥವನು ಚಂದ್ರನ ಒಡೆತನದ ಕರ್ಕಾಟಕ ರಾಶಿ ಆಗಿರೋದ್ರಿಂದ ಇವರಿಗೆ ಒಳ್ಳೆಯ ಮಕ್ಕಳು ಕೂಡ ಈ ಒಂದು ರಾಜ್ಯ ಲಕ್ಷ್ಮಿ ಸಿದ್ಧಿ ಸೂತ್ರದ ಒಂದು ಯೂನಿಕ್ ಆದಂತಹ ಒಂದು ಕೃಪಾ ಕಟಾಕ್ಷದ ಮೂಲಕ ಅನುಗ್ರಹ ಸಿಗೋದಕ್ಕೆ, ಒಳ್ಳೆಯ ಮಕ್ಕಳನ್ನು ಸಿದ್ಧಿಸಿಕೊಡುವಂಥ ಅನುಗ್ರಹ ಸಿಗೋದಕ್ಕೂ ಕೂಡ ಇದು ಕಾರಣ ಮಾಡಿಕೊಡುತ್ತೆ. ನಮಸ್ಕಾರ.